ಮಹತ್ ಕಾರ್ಯಗಳನ್ನು ಮಾಡುವ ದೇವರು, चमत्कारों को करने वाले परमेश्वर। हालेलुया हालेलुया। ನಾನು ಹೇಳಿದೆ ಮಹತ್ ಕಾರ್ಯಗಳನ್ನು ಮಾಡುವ ದೇವರು। मैंने कहा चमत्कारों को करने वाले परमेश्वर। ಎಲ್ಲರೂ ಸಿದ್ಧವಾಗಿದ್ದೀರಾ? क्या आप सब तैयार हैं? ನೀವು ಎಷ್ಟು ಜನರ ಬಳಿಯಲ್ಲಿ ಸತ್ಯವೇದ ಇದೆ ಎಂಬುದನ್ನು ನೋಡಬಹುದಾ? ನಾನು आप में कितने लोगों के पास पवित्र शास्त्र है? क्या मैं देख सकता हूँ? ಥ್ಯಾಂಕ್ ಯು। थैंक यू। ದಯವಿಟ್ಟು ಸತ್ಯವೇದ ಮರೆತು ಬರಬೇಡಿ। कृपया करके बाइबल को छोड़कर मत आइएगा। ನಿಮ್ಮ ಪಕ್ಕದವ್ರಿಗೆ ಹೇಳಿ ಕರ್ತ ನಿಮ್ಮೊಂದಿಗಿದ್ದಾನೆ। अपने बगल वाले से कहिए परमेश्वर आपके साथ है। ಆಮೆನ್ आमेन। ಒಂದು ಹೊಸ ಋತುವಿಗೋಸ್ಕರ ಸಿದ್ಧರಾಗಿ, एक नए से ऋतु के लिए आप तैयार हो जाइएगा। ದೇವರು ಬಲವಾದ ರೀತಿಯಲ್ಲಿ ಕಾರ್ಯ ನಡೆಸುವ ಆತನು। परमेश्वर बलशाली रीति से कार्य करने वाले पिता है। ಆಮೆನ್ आमेन। ಆಮೆನ್ आमेन। ಆಮೆನ್। ನನಗೆ ಸತತವಾಗಿ ಉಪವಾಸಗಳಾದದ್ರಿಂದ निरंतर रीति से उपवास रहने की वजह से ಸ್ವಲ್ಪ ಕಷ್ಟ ಆಗ್ತದೆ ಕೆಲವೊಂದು ಸಾರಿ। कई बार थोड़ा सा संकट होता है, ಆದ್ರೆ ದೇವರ ವಾಕ್ಯ ಪ್ರಾರಂಭ ಮಾಡುವಾಗ लेकिन परमेश्वर का वचन जब प्रारंभ करते हैं ಅರಿವಿಲ್ದನೆ बिना जाने ಆತನ ಬಲ ಆಕ್ರಮಿಸಿಕೊಂಡು ಬಿಡುತ್ತದೆ। उनका बल उतर आता है। ಬರುವ ದಿನದಲ್ಲಿ आने वाले दिनों में ನನಗೆ ಹೊಸ ಅಂಗಾಂಗಗಳು ಸೃಷ್ಟಿಯಾಗುವುದನ್ನು ನೋಡಬೇಕು। नए से अंग सृष्टि होते हुए मुझे देखना है। ನನ್ನ ನನ್ನ ಈಗ ಆ ಒಂದು ತೃಪ್ತಿ ಹೊರಟೋಗ್ತಾ ಇದೆ। अब वो तृप्ति जो है वो चला जा रहा है। ಇನ್ನು ಆಳವಾದದ್ದು ಬೇಕು, और भी गहराई का चीज चाहिए, ಇನ್ನು ಬೆಂಕಿಯಿಂದ ತುಂಬಿದ್ಬೇಕು। और आग से भरा हुआ चीज चाहिए। ಆಮೆನ್ आमेन। ತುಂಬಿ ತುಳುಕುವಷ್ಟು ಬೇಕು, भरकर उभरने जैसे चाहिए। ನೆನಸದ ರೀತಿಯಲ್ಲಿ ಕರ್ತನ ಚಲಿಸಬೇಕು। सोच के बाहर परमेश्वर कार्य करना है, ಅದಕ್ಕಾಗಿ ಸಿದ್ಧರಾಗ್ರಿ। इसीलिए तैयार हो जाइए, ಯಾಕಂದ್ರೆ ಕರ್ತನನ್ನು ಮಾಡುವಾತನಾಗಿದ್ದಾನೆ। क्योंकि परमेश्वर वह करने वाले पिता है। ಹಾಲೆಲೂಯಾ। ವಿಮೋಚನ ಕಾಂಡ, निर्गमन का पुस्तक, ವಿಮೋಚನ ಕಾಂಡ निर्गमन का पुस्तक ಅದರ 13ನೇ ಅಧ್ಯಾಯ, उसका 13वां अध्याय। ವಿಮೋಚನ ಕಾಂಡ 13ನೇ ಅಧ್ಯಾಯ निर्गमन का पुस्तक उसका 13वां अध्याय 21ರಿಂದ 21 से लेकर 22, 21, 22 21 और 22। ಯೆಹೋವನು ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ, ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭವನ್ನು, ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು। ಒಂದ್ ನಿಮಿಷ ನನ್ನನ್ನು ನೋಡ್ತೀರಾ? क्या मेरी और आप देखेंगे? ದೇವರು परमेश्वर ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬರ್ತಾ ಇದ್ದಾರೆ। इजराइल लोगों को मिस्र देश से छुड़ाकर ला रहे Correct है? हैं। सही है। ಫರೋಹನಿಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟು फिरौन को जो शिक्षा मिलना है उसे देकर ತಮ್ಮ ಪ್ರಬಲವಾದ ಹಸ್ತದಿಂದ अपने प्रबल हाथों से ತನ್ನ ಜನರನ್ನ ಇಸ್ರಾಯೇಲರನ್ನ ತನ್ನ ಹಿರಿಯ ಮಗ ಅಂತ ಕರೆದು इजराइलियों को अपना बड़ा बेटा कह के बुलाकर ಕಲ್ಲಿನ ಮೂಲಕ ನೀರು ಕುಡಿಸಿ पत्थर से पानी देकर ಕೆಂಪು ಸಮುದ್ರ ನಿಭಾಗ ಮಾಡಿ लाल समंदर को दुबागा कर ತೃಪ್ತಿಯಿಂದ ಅವ್ರನ್ನ ನಡೆಸ್ತಾ तृप्त कर कर उन्हें चलाते हुए ಕರ್ಕೊಂಡು ಬರ್ತಾ ಇದ್ದಾರೆ। उन्हें लेकर आ रहे हैं। ಅದನ್ನ ಕರ್ಕೊಂಡು ಬರುವಾಗ लेकिन लेकर आते ನಮ್ಮ समय ತಲೆಯಲ್ಲಿ हमारे दिमाग ಒಂದು में 2-3 ವಿಷಯಗಳು ಸಿಕ್ಕಾಕೊಂಡಿದೆ। 1-2-3 विषय वो अटक चुके हैं। ಅವರಿಗೆ ವಾಗ್ದಾನದ ದೇಶ ಮುಟ್ಲಿಕ್ಕೆ 40 ವರ್ಷ ಆಯಿತು। वायदे देश तक पहुंचने के लिए 40 साल लगे। ಒಂದು ಇಡೀ ಸಂತತಿ ಅರಣ್ಯದಲ್ಲಿ ಸತ್ತು ಬಿತ್ತು। एक पूरा संतति जंगल में मर कर गिर गया। ಅನೇಕರು ಪಾಪ ಮಾಡಿ ತಪ್ಪು ಮಾಡಿ ದೇವರ ಶಿಕ್ಷೆಗೆ ಅಲ್ಲಿ ಒಳಗಾದ್ರು। कई लोगों ने पाप करके गलती कर कर परमेश्वर के दंड के नीचे आ गए। सही ಎಲ್ಲ है। ಕಂಡು ಬರುವ ವಿಷಯಗಳು, ये सारे नजर आने वाले विषय हैं। ಎಲ್ಲದರ ಮಧ್ಯದಲ್ಲಿ, लेकिन इन सारे चीजों के बीच में ಇವೆಲ್ಲಗಳ ಮಧ್ಯದಲ್ಲಿ लेकिन इन सारे चीजों के बीच में ದೇವರ ಹೃದಯದಲ್ಲಿ ಏನು ನಡೀತಾ ಇತ್ತು, परमेश्वर के हृदय में क्या चल रहा ಎಷ್ಟೋ था, ಸಾರಿ ನಾವು ಅದನ್ನ ತಿಳ್ಕೊಳ್ಳೋದಿಲ್ಲ। कई बार उसे हम समझ नहीं पाते। ಇವತ್ತು ದೇವರು आज ಅದನ್ನ परमेश्वर ಪ್ರಕಟಿಸಲಿ ಅಂತ ಪ್ರಾರ್ಥಿಸ್ತಾರೆ। उसे प्रकट करे के प्रार्थना करता हूं। 3 ಪಾಯಿಂಟ್ಸ್ ಗಳನ್ನ 3 ಸಂಗತಿಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ತೀನಿ। इन 3 पॉइंटों को मैं आपके साथ बांटूंगा। ಆಮೆನ್। आमेन। ಸಿದ್ಧರಾಗಿದ್ದೀರಾ? क्या आप सब तैयार हैं? 22ನೇ ವಚನ ಓದಮ್ಮ। ಹಗಲಲ್ಲಿ ಮೇಘಸ್ತಂಭವು ರಾತ್ರಿಯಲ್ಲಿ ಅಗ್ನಿಸ್ತಂಭವು ಜನರ ಮುಂದೆ ತಪ್ಪದೇ ಕಾಣಿಸಿದವು। ಆಮೆನ್. ಓಕೆ,
ನಾವು ಸುಮ್ಮನೆ ಓದುವಾಗ हम जब इसे पढ़ते हैं ಅದನ್ನ ಹಂಗೆ ಓದ್ಕೊಂಡು ದಾಟ್ ಬಿಡ್ತೀವಿ. उसे ऐसे ही पढ़कर हम पार कर देते ನಾವು हैं. ಹೆಚ್ಚಿಗೆ ಅದ್ರ ಮೇಲೆ ಧ್ಯಾನ ಕೊಡೋದು. हम ज्यादातर उस पर ध्यान नहीं देते. ಅದನ್ನೊಂದು ರೀತಿ ಕಥಿ ತರ ಓದ್ಬಿಡುತ್ತೆ. वो एक तरीके की कहानी के जैसे पढ़ते ಆದ್ರೆ ಅದನ್ನ हैं. ಧ್ಯಾನ ಕೊಟ್ಟು ಓದ್ಬೇಕು. लेकिन इसे ध्यान देकर पढ़ना है ಯಾಕಂದ್ರೆ ಅದರಲ್ಲಿ क्योंकि उसमें ದೇವರ ಚಿತ್ತ ನಮ್ಮ ಜೀವಿತಕ್ಕೆ ಕಂಡು ಬರ್ತದೆ. परमेश्वर का इच्छा हमारे जीवन के लिए नजर आता है. ಓದೋಣ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ನೋಡೋಣ. थोड़ा इसे हम समझ लेंगे. 21ನೇ ವಚನದಲ್ಲಿ ಏನ್ ನೋಡಿದ್ವಿ ನಾವು? 21वें वचन में हमने ಯೆಹೋವನು क्या देखा? ಹಗಲೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ ರಾತ್ರಿ ರಾತ್ರಿ ಬೆಳಗ್ಬೇಕೋ ಕತ್ಲು ಬೇಕೋ ಮಲಗ್ಲಿಕ್ಕೆ? रात को उजाला चाहिए अंधेरा चाहिए? ನಾವ್ ಇದನ್ನೆಲ್ಲದಿಲ್ಲ, ಅಲ್ಲಿ ಹಂಗ ಓದೋಗ್ಬಿಡ್ತೀವಿ. हम उसे नहीं ಬೆಳಕದ್ರ देखते. ಬೇಕು, ರಾತ್ರಿ ನಡಿದಕ್ ಬೇಕಲ್ಲ. रात में उजाला क्यों चाहिए? ಅಂದ್ರೆ चलने के ರಾತ್ರಿನ लिए ನಡೆಸಿದ ಅಂತ ಅರ್ಥ उसका ಆಯ್ತಲ್ಲ? मतलब रात में भी वो चल रहे थे. ಯಾಕಂದ್ರೆ ಮುಂದೆ ಏನ್ ಹೇಳ್ತದೆ? ಈ ರೀತಿ ಅವರು ಹಗಲು ಇರಳು, ಹಗಲು ರಾತ್ರಿ ಪ್ರಯಾಣಿಸರು. इस तरीके से दिन और रात में वो चल रहे थे. ಹಗಲು ರಾತ್ರಿ ಯಾರು ಪ್ರಯಾಣಿಸ್ತಾರೆ? दिन और रात कौन सफर करता है? ಯಾರಿಗೆ ಬೇಗ ಮುಟ್ಟಬೇಕಾಗಿದೆ ಅವರು. जो लोग जल्दी पहुंचना चाहते हैं वह लोग. ಆಮೆನ್. आमेन. ಅದರ ಅರ್ಥ उसका मतलब ದೇವರು परमेश्वर ಇವರಿಗೆ ರಾತ್ರಿಗೆ ದೊಡ್ಡ ಬೆಳಕು ಕೊಟ್ಟ. इनके लिए रात के समय में बड़ा सा उजाला ಇವ್ರು उन्होंने ನಡೆದ್ರೆ दिया. ಕಾಲು ಆಯಾಸವಾಗದಂಗೆ जब ये चलते हैं पैर बिना थके, ಪ್ರತಿಯೊಬ್ಬರ ಪಾದ ಕೆಳಗೆ ಭೂಮಿಯನ್ನ ಮೆತ್ತಗೆ ಮಾಡ್ದ. हर एक चरणों के लिए कदमों के लिए जमीन को मृदु उन्होंने देवर वाक्य बनाया. कहता है, परमेश्वर का वचन कहता ಒಬ್ಬರಿಗೂ है ಕಾಲು ನೋವು ಬರ್ಲಿಲ್ಲ, किसी एक को भी पैर दर्द नहीं आया, ಒಬ್ಬರಿಗೂ ಕಾಲು ಉರಿಲಿಲ್ಲ, किसी एक को भी पैर नहीं जला, ಒಬ್ಬರಿಗೂ ಕಾಲು ಬಾಯಲಿಲ್ಲ. किसी एक का भी पैर नहीं ಹಗಲು सूजा. ರಾತ್ರಿ ನಡೀತಾ ಇದ್ದಾರೆ. दिन रात वो चल रहे हैं. ಯಾರು ಉಪಕಾರಕ್ಕೆ ನಡೀತಾ ಇದ್ದಾರೆ? किसके उपकार के लिए चल रहे हैं? ದೇವರು ಅವ್ರನ್ನ परमेश्वर उन्हें ಎಷ್ಟು ಬೇಗ ಆಗುತ್ತೋ कितना जल्दी हो सकता ಅಷ್ಟು ಬೇಗ है उतना जल्दी ಬೇಗ ನಡೆಸ್ಕೊಂಡು जल्दी जल्दी चलाकर ಅವರಿಗೆ ವಾಗ್ದಾನ ಮಾಡಿದಂತ ದೇಶಕ್ಕೆ, ಹಾಲು ಜೇನು ಹರಿಯುವ ದೇಶಕ್ಕೆ ಬೇಗನೆ ಸೇರಿಸಬೇಕು. उनको वायदे किए गए देश में दूध और मधु बहने वाले देश में चलाना चाह रहे हैं. ಆಮೆನ್. आमेन. ಅದರ ಅರ್ಥ उसका मतलब ದೇವರು परमेश्वर ನಿನ್ನನ್ನ आपको ನಿನ್ನ ಆಶೀರ್ವಾದ ಮುಟ್ಟಿಸುವುದಕ್ಕಾಗಿ आपके आशीष तक पहुंचाने के ಅವಸರ लिए ಉಳ್ಳವನಾಗಿದ್ದಾನೆ. वो बहुत जल्दी में है. ನೀನ್ ಅನ್ಕೊಳ್ತೀಯ आप सोचते ಎಷ್ಟು हो ವರ್ಷ? कितने साल? ನಾನು ಹೇಳ್ತೀನಿ, मैं कहता हूँ ದೇವರನ್ನು ಬಿಡಿಸಿದ ತಕ್ಷಣ परमेश्वर उन्हें छुड़ाते ही ಆಮೆನ್, आमेन. ಅವನಿಗೆ ಅವ್ನು ಸುತ್ತಿಸೋ ವಿಚಾರ ಇರಲಿಲ್ಲ. उनको अटकाने का विचार नहीं ನಿನ್ನನ್ನ था. ಸುತ್ತಿಸೋ ವಿಚಾರ ಕರ್ತನಿಗೆ ಇಲ್ಲ. आपको घुमाने का विचार परमेश्वर में नहीं है. ಇಲ್ವೇ ಇಲ್ಲ. नहीं ही है. ಆತನು ಹಗಲು ರಾತ್ರಿ वो दिन रात ಅವರಿಗೆ ತೊಂದರೆ ಕೊಡ್ಲಿಕ್ಕಲ್ಲ, उनको तकलीफ देने के लिए नहीं, ಅವ್ರ ನಿದ್ದೆ ಕೆಡಿಸ್ಲಿಕ್ಕಲ್ಲ. उनके नींद को बिगाड़ने के लिए ನಿದ್ದೆನೇ नहीं. ಬರ್ಲಿಲ್ಲ ಅವರಿಗೆ ರಾತ್ರಿ. उनको रात के समय में नींद ही नहीं आया. ತೆಗೆದ್ಬಿಟ್ಟ ನಿದ್ದೆಯನ್ನ. नींद को ही उन्होंने निकाल दिया. ರಾತ್ರಿ ಚಳಿಯನ್ನ ತೆಗೆದ್ಬಿಟ್ಟ. रात की ठंडी को उन्होंने निकाल ಕಾಲಿನ ನೋವು ತೆಗೆದ. दिया. पैरों में दर्द उन्होंने निकाल ಯಾಕೆ? दिया. क्यों? ಯಾಕಂದ್ರೆ ದೇವರಿಗೆ क्योंकि परमेश्वर के ಇವ್ರನ್ನ लिए ಬೇಗನೆ ತಮ್ಮ ಆಶೀರ್ವಾದಕ್ಕೆ ಮುಟ್ಟಿಸ್ಬೇಕು. इन लोगों को जल्दी ही अपने आशीष तक पहुंचाना है. God is in hurry. परमेश्वर जल्दी में है, ತನ್ನ ಕೆಲಸಕ್ಕಲ್ಲ, अपने काम के लिए नहीं है. ನಿನ್ನನ್ನ ಬೇಗನೆ ಆಶೀರ್ವಾದದಲ್ಲಿ ನೋಡೋದಕ್ಕೆ, आपको जल्दी आशीष में देखने के लिए, ನಿನಗೆ ಬೇಗನೆ ಸಮಾಧಾನವನ್ನ ಕೊಡೋದಕ್ಕೆ, आपको जल्दी ही शांति देने के ಬೇಗನೆ लिए, ನಿನ್ನ ಏಳಿಗೆಯನ್ನು ನೋಡೋದಕ್ಕೆ, जल्दी ही आपके बढ़ोतरी को देखने के ಬೇಗನೆ लिए, ನೀನು ಸುಖವಾಗಿರೋದನ್ನ ನೋಡೋದಕ್ಕೆ ದೇವರು ಅವಸರದಲ್ಲಿದ್ದಾನೆ. जल्दी आपको सुख में देखने के लिए परमेश्वर ಬೇಗನೆ ಸಭೆ जल्दी है. ಬೆಳೆಯುವುದನ್ನ ನೋಡೋದಕ್ಕೆ, जल्दी ही कलीसिया बढ़ते हुए ಬೇಗನೆ देखने के लिए, ಉಜ್ಜೀವನವನ್ನ ಕೊಡೋದಕ್ಕೆ, जल्दी जागृति देने के ಬೇಗನೆ लिए, ಸ್ವಂತ ಮನೆಯಲ್ಲಿರೋದಕ್ಕೆ जल्दी ही खुद के घर में रहने के ನಿನಗಿಂತ लिए, ಅವಸರ ಹೆಚ್ಚಿಗೆ ದೇವರಿಗಿದೆ. आपसे भी जल्दी परमेश्वर को जल्दी है. ಆಮೆನ್. आमेन. ಯಾರಿಗಾದ್ರೂ ಅರ್ಥ ಆಗ್ತಿದೆಯಾ? क्या कोई समझ पा रहा है? ಆಮೆನ್. आमेन. ನೀನ್ ಅನ್ಕೊಳ್ಬಹುದು, आप सोच सकते ನನ್ಗೆ हो ಯಾಕೆ ಇಷ್ಟು ಲೇಟ್? मुझे क्यों इतना देर हो रहा है? याद रखिए, ಲೇಟ್ ಮಾಡಿದವರು ದೇವರಲ್ಲ, देरी करने वाले परमेश्वर ಲೇಟ್ नहीं है, ಮಾಡಿದವರು ಇಸ್ರಾಯೇಲ್ಯರು. लेकिन देर करने वाले इजरायली लोग हैं. ಕರ್ತನ್ ನನಗೆ ಹೇಳ್ದ, परमेश्वर ने मुझसे कहा ಇದು ನಾನು ಪ್ರಾರ್ಥನೆ ಮಾಡ್ತಾ ಇರುವಾಗ, जब मैं प्रार्थना कर रहा था, ಹುಚ್ಚ, ಪಾಗಲ್. ಎಲ್ರು ಅನ್ಕೊಳ್ತಾ ಇದ್ದಾರೆ सब सोच रहे हैं ದೇವ್ರು ಕೊಡ್ತಾನೆ, परमेश्वर देंगे, ಅಲ್ಲಿ ಬಹಳ ತಡ ಮಾಡ್ತಾನೆ. लेकिन बहुत देर कर ಅದು देते ಸುಳ್ಳು. हैं. वो झूठ है, ಅದು ಸುಳ್ಳು. वो झूठ है. ದೇವ್ರ ವಾಕ್ಯ ಹೇಳ್ತದೆ, परमेश्वर का वचन ಸರ್, कहता है, ಒಂದು श्रीमान, ವೇಳೆ अगर ನಿಮ್ಮನ್ನ ಬಿಡಿಸ್ಕೊಂಡು ಬಂದ್ಮೇಲೆ ಯಾರು ಗಂಡು ಮಕ್ಕಳು ಬೇಗ ಬೇಗ ಬಾ, ಸಮಯ ಬಾ, ಬೇಗ ಬಾ, ನಾನು ನಿನ್ನ ಸೇಮ್ ಸ್ಟೈಲ್ ಬಾ, ಇಲ್ಲಿ ಬಾ, ಹೆಂಗಿರ್ಲಿ ಬಾರು, ಹಂಗೆ ಇರ್ಲಿ ಬಾರು, ಬೇಗ ಬಾ. ದೇವರು परमेश्वर ಆಮೆನ್, ಆಮೆನ್. ನಿನ್ನ ಐಗುಪ್ತ ದೇಶದಿಂದ आपको मिस्र देश ನನ್ನ से ಹಿರಿಯ ಮಗನೆಂಬುದಾಗಿ ಬಿಡಿಸ್ಕೊಂಡ್ಮೇಲೆ मेरा बड़ा बेटा है के छुड़ाने के बाद ಅಡವಿಯಲ್ಲಿ ನಿನ್ನದು ಅವನ ಮನಸ್ಸಿಲ್ಲ, जंगल में उन्हें रखने के लिए उन्हें मन नहीं है. ನೀನು ಮರುಭೂಮಿಯಲ್ಲಿ ಸುತ್ತೋದು ಅವನ ಮನಸ್ಸಿಲ್ಲ. आपको जंगल में घुमाने का मन उन्हें नहीं है. ಬೇಗನೆ
ಹಾಲು ಜೇನು ಹರಿಯುವ दूध और मधु बहने ಸುಖವುಳ್ಳ वाले, सुख से भरे हुए, ಆಶೀರ್ವಾದವುಳ್ಳ आशीष से भरे हुए ದೇಶದಲ್ಲಿ देश में ನಿನ್ನನ್ನು ತಂದು ಮುಟ್ಟಿಸ್ಬೇಕು. आपको लाकर ನನ್ನ खड़ा ಮಗ करना है। मेरा बेटा ನನ್ನ ಮಗ मेरा बेटा ಅಲ್ಲಿ वहाँ पर ಸುಖವಾಗಿರ್ಬೇಕು, सुख से रहना है, ಸಮಾಧಾನವಾಗಿರ್ಬೇಕು. शांति से रहना ನಿನಗಿಂತ है। ಹೆಚ್ಚಿಗೆ ಅವಸರ ಅವನಿಗಿದೆ. आपसे भी ज्यादा जल्दी उन्हें है। ನಿನ್ನ ಗುಣಪಡಿಸುವಿಕೆ आपका चंगाई ನಿನಗೆ ಎಷ್ಟು ಬೇಗ ಗುಣಪಡಿಸುವಿಕೆ ಬೇಕೆಂದ ತವಕ ಪಡ್ತೀಯೋ आपको जितना ज्यादा जल्दी चंगाई चाहिए क्योंकि आप तड़प रहे हो, ಅದಕ್ಕಿಂತಲೂ ಹೆಚ್ಚಿಗೆ ತವಕ ಅವನಿಗಿದೆ. उतना भी उससे भी ज्यादा तड़प उन्हें है। ಯೇಸು ಸ್ವಾಮಿ यीशु मसीह ಈಗ ಹುಟ್ಟಿದ್ದ ಅಂತ ಇಟ್ಕೊಳ್ಳಿ, अगर इस युग में जन्म लेते ಸಭೆ तो ಇರ್ತಾ ಇರ್ಲಿಲ್ಲ कलीसिया नहीं होता, ಅಲ್ವಾ, ಆರಾಧನೆ ಇರ್ತಾ ಇರ್ಲಿಲ್ಲ. आराधना नहीं ಅವನು होता। ಈಗ ಹುಟ್ಟಿದ್ದ ಅಂತ ಇಟ್ಕೊಳ್ಳಿ. अगर अब उनका जन्म होता, आप ಈ सोचिए ಈ ಶತಮಾನದಲ್ಲಿ ಅವನು ಹುಟ್ಟಿದ್ದ ಅಂದ್ರೆ इस शतमान में उनका जन्म होता तो ಇಡೀ ಲೋಕಕ್ಕೆ ಅವನ ಬಗ್ಗೆ ಒಮ್ಮೆ ಗೊತ್ತಾಗ್ತಾ ಇತ್ತು. पूरे दुनिया को एक ही बार उन्हें उसके ಎಲ್ಲ बारे में ನ್ಯೂಸ್ पता ಚಾನೆಲ್ಗಳು चलता। ತಗೊಳ್ತಿದ್ವು, सारे न्यूज चैनल उन्हें ಎಲ್ಲ दिखाते, ಯೂಟ್ಯೂಬ್ನವ್ರು ಅಲ್ಲೇ ಓಡ್ ಹೋಗ್ತಾ ಇದ್ರು. सारे यूट्यूब वाले वहीं पर भाग कर ಇಡೀ जाते। ಲೋಕ ತುಂಬಾ ಜನರು ಮೊಬೈಲ್ ಅಲ್ಲಿ ತಮ್ಮ ಅಂಗೈಯಲ್ಲಿ ನೋಡ್ಬಿಡ್ತಿದ್ರು ಆತನ್ನ. पूरे दुनिया के लोग हथेली में मोबाइल पे उन्हें देखते, ಆದ್ರೆ 2000 ವರ್ಷ ಕಾಯ್ಬೇಕಾಗ್ತಿತ್ತು. लेकिन 2000 साल इंतजार ಆದ್ರೆ करना ಅವನಿಗೆ पड़ता। ಎಷ್ಟು ಅವಸರ ಅಂದ್ರೆ लेकिन उनको कितना जल्दी ಈ है ಲೋಕದಲ್ಲಿ दुनिया में ಮೀಡಿಯಾ ಬರೋವರೆಗೂ ಅವನಿಗೆ ಕಾದ್ಕೊಳ್ಳಿಕ್ಕೆ ಆಗ್ಲಿಲ್ಲ. मीडिया आने तक इंतजार वो नहीं याके? कर पाए। क्यों? ಪ್ರತಿ ಸಂತತಿಯಲ್ಲಿ हर संतति ಇಷ್ಟೊಂದು में ಜನರು इतने सारे ರೋಗದಲ್ಲಿ ಸಾಯುವುದು, बीमारी में मरना, ದೆವ್ವಗಳಿಗೆ ಬಲಿಯಾಗುವುದು आत्माओं के लिए बलि ಅವನಿಗೆ होना ಮೆಚ್ಚಿಗೆ ಇಲ್ಲ. वो प्रसन्न नहीं कर रहा था। ಮೀಡಿಯಾ ಇಲ್ಲದೇನೆ, बिना मीडिया ही, ನ್ಯೂಸ್ ಪೇಪರ್ ಇಲ್ಲದೇನೆ, बिना न्यूज़पेपर ಮೀಡಿಯಾ ही, ಇಲ್ಲದಂತ ಶತಮಾನದಲ್ಲಿ, मीडिया नहीं रहने वाले शतमान ನ್ಯೂಸ್ में, ಇಲ್ಲದಂತ ಸಮಯದಲ್ಲಿ न्यूज नहीं रहने वाले शतमान ಮಾನವನಿಗೋಸ್ಕರ में ಅವಸರವಾಗಿ ಹುಟ್ಟು ಬಂದ, मनुष्य के लिए जल्दी में वो जन्म लेकर आ गए, ಬಿಡಿಸೋದಕ್ಕಾಗಿ. छुड़ाने के लिए। ಅರ್ಥ ಆಗ್ತಾ ಇದಲ್ಲ ಗೊತ್ತಿಲ್ಲ. आप समझ रहे हो नहीं? ಇಲ್ಲೇ पता ಇದ್ರೆ नहीं। ಒಂದ್ಸರಿ ಅವ್ನು ನಿಮ್ಗೆ अगर यहीं ಹೇಳ್ತೀರಾ? पर है तो एक बार आप Number one, पहला चीज ಸಿದ್ಧನಾಗು, आप तैयार हो ನಡು जाइए, ಕಟ್ಟಿಕೋ. अपने आप को ನಿನ್ನ बांध लीजिए। ಏಳಿಗೆಗೋಸ್ಕರ ನಿನಗಿಂತ ನಿನ್ನ ಯಜಮಾನನಿಗೆ ಬಹಳ ತವಕ ಇದೆ. आपके बढ़ोतरी के लिए आपसे भी बढ़कर आपके मालिक को बहुत जल्दी है। ಆಮೇನ್. आमेन। ಮಡ್ಗಾವಲ್ಲಿ मडगांव में ಪ್ರೇಯರ್ ವಾಕ್ ಹೋದ್ವಿ. प्रेयर वॉक हम गए। ನಾನು ಅಕ್ಷಯ್ ಹೇಳಿದೆ, मैंने अक्षय से कहा ನಾನು ಮುಗಿದ ಮೇಲೆ ಲೊಕೇಶನ್ ಕಳಿಸ್ತೀನಿ, ನನ್ನ ಬಂದು ಪಿಕಪ್ ಮಾಡು. खत्म होने के बाद लोकेशन भेजूंगा, मुझे आकर पिक कर लेना। ನಾ ವಾಕಿಂಗ್ ಶೂಸ್ ಹಾಕೊಂಡಿರ್ಲಿಲ್ಲ, मैंने वॉकिंग शूज नहीं पहना ಪ್ಲಾನ್ था, ಇರ್ಲಿಲ್ಲ. प्लान नहीं ಒಮ್ಮೆ था। ಪ್ರೇರೇಪಣೆ ಆಯ್ತು, एकदम से प्रार्थना प्रेयर हुआ, ಮಾಡಿದ್ವಿ, प्रार्थना हमने ಎದ್ವಿ. किया और हम उठे, ನಡೀತಾ ಇದ್ದೀನಿ. हम चल रहे हैं। ಕೆಲವೊಂದು ಗಂಟೆ ನಡೆದ್ಮೇಲೆ थोड़े घंटे चलने ಕಾಲು के ಉರಿಲಿಕ್ಕೆ बाद ಸ್ಟಾರ್ಟ್ ಆಯ್ತು. पैर जलने लगे। ಅವಾಗ ಎಚ್ಚರ ಆಯ್ತು ನನಗೆ, तब मुझे पता चला ಎಷ್ಟೊತ್ತು ನಡೆದಿದೀವ ಅಂತ. कितना समय हम चले ಅಲ್ಲಿವರೆಗೂ हुए ಅರಿವಿಲ್ಲ. थे। तब तक पता नहीं Continuous चला। tense ನ ಮಾತಾಡ್ತಾ निरंतर ಇದ್ದೀನಿ. रीति से अन्य भाषा में ಪ್ರಾರ್ಥನೆ बात ಮಾಡ್ತಾ कर रहे हैं और ಇದ್ದೀನಿ. प्रार्थना कर ಗಲ್ಲಿ रहे ಗಲ್ಲಿಯಲ್ಲಿ हैं, ನಡೀತಾ ಇದ್ದೀನಿ. गली गली में चल रहे ಕೆಲವು हैं। ಗಂಟೆಗಳಾದ್ಮೇಲೆ थोड़े से घंटे होने ಕಾಲು के ಉರಿಲಿಕ್ಕೆ ಸ್ಟಾರ್ಟ್ बाद ಆಯ್ತು. पैर जलने लगे। ಎಷ್ಟು ಉರಿಲಿಕ್ಕೆ ಸ್ಟಾರ್ಟ್ ಆಯ್ತಂದ್ರೆ इतना वो जलने लगे कि ತಡ್ಕೊಳ್ಳಿಕ್ಕೆ ಆಗದೆ सह नहीं पाया। ಪಕ್ಕದಲ್ಲಿ ಒಂದು ಕಟ್ಟೆ ಮೇಲೆ ಕೂತ್ಕೊಂಡೆ. बिना सह नहीं अन्य पाया, भाषा में कट्टे पर माताಡ್ತಾ बैठ ಇದ್ದೆ. गया। अन्य भाषा में प्रार्थना ದೇವರೇ, कर रहा था। ಈ परमेश्वर, ಭಾಗಗಳೆಲ್ಲ ನಿನಗೆ ನಿನ್ನ ಸ್ವಂತಕ್ಕಾಗಬೇಕು. यह कदम सिर्फ आप ही के होने हैं। ಆಮೇನ್. आमेन। ಆದ್ರೆ ಇವರು लेकिन ये ರಾತ್ರಿ ನಡೀತಾ ಇದ್ದಾರೆ, रात में चल रहे ಮುಂದೆ हैं, ಟಾರ್ಚ್ ಇದೆ. आगे टॉर्च ಅದು है। ಎಂತ ಪವರ್ಫುಲ್ ಟಾರ್ಚ್ वो ಅಂದ್ರೆ भी कितना बलशाली ನಾನು टॉर्च ಸ್ವಲ್ಪ की। ಟಾರ್ಚ್ ಅನ್ನು ತೋರಿಸ್ಲಿಕ್ಕೆ ಮನಸ್ಸು ಮಾಡ್ತೀನಿ. मैं टॉर्च को दिखाने के लिए ತಂದಿಲ್ಲ, मन रखूंगा, मैं नहीं ಆದ್ರೆ लाया, ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ಲಿಕ್ಕೆ ಮನಸ್ಸು ಮಾಡ್ತೀನಿ. लेकिन डेमोन्स्ट्रेशन कर कर दिखाने ಎಂತ की कोशिश ಪವರ್ಫುಲ್ करूंगा। ಅಂದ್ರೆ वो इतना ಟಾರ್ಚ್ बलशाली ಬರೋಣ, है। टॉर्च के पास हम ಅವ್ರ आएंगे, ಕಾಲು ಉರಿಲಿಲ್ಲ, उनके पैर नहीं जले, ಬಿಸಿಲು ಬೀಳಲಿಲ್ಲ, उन पर धूप नहीं पड़ा, ಥಂಡಿ ಬೀಳಲಿಲ್ಲ, उन पर ठंडी नहीं आया, ಕಾಲಿಗೆ ಗುಳ್ಳಿಗಳಾಗ್ಲಿಲ್ಲ. उनके पैरों को बॉयल्स नहीं ಆ, उठे। ಸಭೆ ದೂರ ಆದ್ರೆ अगर कलीसिया दूर ನಮಗೆ होता है ಬರ್ಲಿಕ್ಕೆ तो ಕಷ್ಟ. हमको आने के लिए तकलीफ ಆದ್ರೂ होता ನಡೀತಾ है, ಇದ್ದಾರೆ. लेकिन वो चल रहे ನಾನು ಇದನ್ನ हैं। ಪ್ರವಾದಿಸ್ತೀನಿ. मैं आप पर भविष्यवाणी करता हूँ। ದೇವರಿಗಿರುವ ತವಕ ತಾನು ಅರ್ಥಕೊಂಡು परमेश्वर के लिए रहने वाले तड़प को ನೀನು ಸಹ ನಿನ್ನ समझकर ಪ್ರಾರ್ಥನೆ ತವಕವನ್ನ ಬೆಳೆಸಿಕೊಂಡಿ ಅಂದ್ರೆ, आप भी आपके प्रार्थना के तड़प को बढ़ाएंगे ನಿನ್ನ तो, ಉಪವಾಸದ ತವಕವನ್ನ ಬೆಳೆಸಿಕೊಂಡಿ आपके ಅಂದ್ರೆ, उपवास के तड़प को आप बढ़ाएंगे ನಿನ್ನ तो ಏಳಿಗೆ 5 ವರ್ಷಗಳಾದ ನಂತರ ಅಲ್ಲ, आपको बढ़ोतरी 5 साल के बाद नहीं ನಿನಗೆ होगा। ಬೇಕಾದಂತ ಹೊಸ ಲಿವರ್ 5 ವರ್ಷಗಳಾದ ನಂತರ ಅಲ್ಲ, आपको जो नया लीवर चाहिए वो 5 साल के बाद ನಿನ್ನ नहीं, ಕ್ಯಾನ್ಸರ್ 5 ವರ್ಷಗಳಾದ ನಂತರ ಅಲ್ಲ, आपका कैंसर 5 साल के बाद नहीं, ಇದೇ ವರ್ಷ. यही साल। ನಾನು ಹೇಳಿದೆ ಇದೇ ವರ್ಷ. मैंने कहा इसी ನೀನು साल। ಅವಸರ ಪಡುವುದಾಗಿದ್ರೆ अगर आप जल्दी ಆ करेंगे तो ಅವಸರಕ್ಕೆ ತಕ್ಕ ಹಾಗೆ उस जल्दी के अनुसार ಇದೇ ವರ್ಷ इसी साल ಆತನು ನೆರವೇರಿಸಲಿಕ್ಕೆ ಸಾಧ್ಯ वो ಇದೆ. उसे पूरा कर सकते हैं, ಮಾಡ್ಲಿಕ್ಕೆ ಹೋಗ್ತಾ वो ಇದ್ದಾನೆ. करने वाले हैं। ಡೋಂಟ್ ಗಿವ್ ರೆಸ್ಟ್. आप आराम मत दीजिए, ಇವತ್ತು ತೋರಿಸ್ತೀನಿ. मैं आज दिखाऊंगा। 3 ಸಂಗತಿಗಳನ್ನ ಹಂಚ್ಕೊಳ್ತೀನಿ. 3 चीजों को मैं Number बांटूंगा। 1, पहला चीज, ಮೊದಲನೇದು, पहला चीज, ನಿನಗಿಂತಲೂ ಹೆಚ್ಚಿಗೆ ದೇವರಿಗೆ ಅವಸರ. आपसे भी ज्यादा परमेश्वर को जल्दी ನಿನ್ನ है। ಏಳಿಗೆಗೋಸ್ಕರ आपके बढ़ोतरी
बढ़ोतरी के लिए ದೇವರಿಗೆ ಅವಸರ ಇದೆ. परमेश्वर में जल्दी है। ಅವನು ರಾತ್ರಿ ತನ್ನ ಜನರನ್ನ ನಡೆಸಿಕೊಂಡು ಹೋದದ್ದು वो रात के समय लोगों को चलाना ತನ್ನ ಜನರಿಗೆ ಕಷ್ಟ ಕೊಡ್ಲಿಕ್ಕಲ್ಲ, अपने लोगों को संघर्ष तकलीफ देने के लिए साध्य नहीं, ಇಲ್ಲ. संभव ही नहीं है। ಆಮೆನ್. आमेन। ಆದ್ರೆ ಅವರನ್ನ ಬೇಗನೆ, लेकिन उन्हें जल्दी ही, ನೀವು ಅನ್ಬೋದು ಪಾಸ್ಟ್ರೇ आप कह सकते हो पासवान ಅಷ್ಟೇ ಅವಸರ ಇದ್ರೆ अगर उतना ही जल्दी ಇಲ್ಲಿ होगा ಕಣ್ಣು ಮುಚ್ಚಿ तो ತೆಗೆದೊಳಗಡೆ ऐसे आंख बंद कर खोलने तक ದೇವರವರನ್ನೆಲ್ಲ ಕಾನಾನ್ ದೇಶದಲ್ಲಿ ಪ್ರತ್ಯಕ್ಷ ಮಾಡಬಹುದಿತ್ತಲ್ಲ. परमेश्वर उन सारी चीजों को कानान देश में प्रत्यक्ष कर सकते ಮಾಡೋದಿಲ್ಲ, थे। वो नहीं करेंगे, ಮಾಡೋದಿಲ್ಲ. वो नहीं करेंगे। ಯಾಕೆ? क्यों? ನಡಿಲಿಕ್ಕೆ ಬಲ ಕೊಡ್ತಾನೆ, चलने के लिए बल देंगे, ಆದ್ರೆ ನಡೆಯುವ ಮನಸ್ಸು ನಿನ್ನಲ್ಲಿರ್ಬೇಕು. लेकिन न चलने वाला मन ನಿನ್ನ आप में रहना ಪ್ರಾರ್ಥನೆಗೆ है। ಬಲ ಕೊಡ್ತಾನೆ, आपके प्रार्थना के लिए बल ಪ್ರಾರ್ಥನೆಯ देंगे, ಮನಸ್ಸು लेकिन ನಿನ್ನಲ್ಲಿರ್ಬೇಕು. प्रार्थना का मन आप में रहना ದೇವರು है। ಅವರನ್ನ ಪರೀಕ್ಷಿಸಿದ್ದು परमेश्वर ने उन्हें परीक्षा ಅವರ दिया, ಮನಸ್ಸನ್ನ. उनके मन को। ನಾನು ನಿನ್ನನ್ನು ಅಡವಿಯಲ್ಲಿ ಪರೀಕ್ಷಿಸಿದೆನು. मैंने तुम्हें जंगल में परीक्षा किया। ಏನನ್ನ? क्या कह ನಿನ್ನ के? ಬಲವನ್ನಲ್ಲ, तुम्हारे बल ನಿನ್ನ को नहीं, ಶಕ್ತಿಯನ್ನಲ್ಲ, आपकी शक्ति को ನಿನ್ನ नहीं, ಮನಸ್ಸನ್ನ. लेकिन तुम्हारे मन को। ನಿನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಮನಸ್ಸಿದ್ರೆ अगर आपको प्रार्थना करने के लिए बल है ಅವನು ಕೊಡ್ತಾನೆ, वो बल को देंगे, ಶಕ್ತಿ ಅವನು ಕೊಡ್ತಾನೆ. शक्ति वो आपको देंगे। ಯಾರಾದ್ರೂ ಬೆಂಕಿ ಅಂತ ಹೇಳಿ तो आग कह के कहिएगा, ಬೆಂಕಿಯನ್ನು ಅವನು ಕೊಡ್ತಾನೆ. आग को वो आपको देंगे। ಆಮೆನ್, आमेन, ಆಮೆನ್. आमेन। ಮಾರ್ಗದಲ್ಲಿ ಹಸಿವಾದ್ರೆ रास्ते में अगर भूख ಊಟ लगा ಅವನು तो ಕೊಡ್ತಾನೆ. खाना वो देंगे। ಈಗ ನನಗೊಂದು ಪ್ರಶ್ನೆ, अब मेरे अंदर एक सवाल ನಾನು है। ಪ್ರಾರ್ಥನೆ ಕೂತ್ಕೊಳ್ತೀನಿ ಒಮ್ಮೊಮ್ಮೆ. मैं एक बार प्रार्थना में बैठा ರಾತ್ರಿ हूँ। 9 ಗಂಟೆಗೆ ಊಟ ಮಾಡಿರ್ತೀವಿ, रात के 9 बजे खाना खाते ಆದ್ರೆ हैं, 12 ಗಂಟೆಗೆ लेकिन 12 बजे ಮತ್ತೆ को ಹೊಟ್ಟೆ ಹಸಿದು ಬಿಡ್ತದೆ. फिर से भूख लगता है। ನಾನು ನನ್ನ ಹೆಂಡತಿಗೆ ಹೇಳಿಟ್ಟಿರ್ತೀನಿ, मैंने मेरे पत्नी को पहले से ರಾತ್ರಿ बताता ಪ್ರಾರ್ಥನೆ हूँ, ಕೂತ್ಕೊಳ್ತಾ ಇದ್ದೀನಿ, रात में प्रार्थना को बैठ ಏನಾದ್ರೂ रहा ಸ್ವಲ್ಪ हूँ, ತಿನ್ಲಿಕ್ಕೆ ಇಟ್ಟಿರು ಅಂತ. कुछ तो खाने के लिए वहाँ ಯಾಕೆ? पर रखोगे कि 12 ಗಂಟೆಗೆ 12 बजे 1 गंಟೆಗೆ 1 बजे ಮತ್ತೆ ಹೊಟ್ಟೆ ಹಸಿದು ಬಿಡ್ತದೆ. फिर से भूख लग जाता है। ಹೌದಾ ಅಲ್ವಾ? सही है या नहीं? ದೇವರಿಗೆ परमेश्वर ने ಮೂರಾವರ್ತಿ 3 वक्त ಮನ್ನವು ಕೊಟ್ಟ, मन्ना उन्होंने ಬೆಳಿಗ್ಗೆ, दिया, सुबह, ಮಧ್ಯಾಹ್ನ, दोपहर, ಸಾಯಂಕಾಲ. और शाम। ಆದ್ರೆ ರಾತ್ರಿ ಮನ್ನಾ ಬಂತು ಅಂತ ಎಲ್ಲಿ ಬರ್ತಿಲ್ಲ. लेकिन कहीं भी नहीं लिखा कि रात में मन्ना ಆದ್ರೆ आया। ನನ್ನ ದೇವರು लेकिन मेरे ರಾತ್ರಿ परमेश्वर ನಡೆಯುವುದಕ್ಕೆ रात में चलने के ನಿನ್ನ लिए ದೀಪ ಮಾಡ್ಕೋ ಅಂತ ಹೇಳೋನಲ್ಲ. तुम्हारे दीप को बना लो के कहने वाले नहीं ನಿನ್ನ है। ದೀಪ ಮಾಡ್ಕೋ ಅಂತ ಹೇಳದೇ ಇರೋನು तुम्हारे दीप को बनाओ के नहीं ನಿನ್ನ कहने ಊಟ वाले। ಮಾಡ್ಕೋ ಅಂತ ಹೇಳಿ ಅದು ಹೇಳೋಣ. तुम्हारे खाने को तुम पका लो के ಸಾಧ್ಯನೇ ಇಲ್ಲ. संभव ही नहीं ಎಲಿಯನಿಗೆ है। ಊಟ ಕೊಟ್ಟ ದೇವರು एलिया को खाना देने वाले ಆ परमेश्वर, ಊಟ वह खाना ಅವನನ್ನು 40 ದಿವಸ ನಡೆಯುವುದಕ್ಕಾಗಿ ತಿರುಗಿ ಹೊಟ್ಟೆ ಹಸಿದಂಗೆ ಬಲವಾಗಿ ಕೂತ್ಕೊಂಡಿರೋದಾಗಿದ್ರೆ उसे 40 दिन बिना थके वापस भूख बिना लगे अगर चला सकता है तो ಯಾಕೆ ಅರ್ಥ ಆಗ್ತಾ ಇಲ್ಲ? क्यों समझ नहीं आ ಒಂದು रहा? ಊಟ एक खाना 40 ದಿನ ಹಸಿವೆ ಇಲ್ಲ. 40 दिन भूख नहीं है। ಕೊಟ್ಟಾತನು देने वाले ಅವರಿಗೆ ಯಾವ ರೀತಿ ಕೊಟ್ಟನಂದ್ರೆ किस तरीके से उन्होंने दिया? ಇಡೀ ರಾತ್ರಿ ನಡೆದ್ರು पूरा रात चलने के बाद भी ಹೊಟ್ಟೆ ಹಸಿವಿಲ್ಲ. उनको भूख नहीं लगा। ಅರ್ಥ ಆಗ್ತಾ ಇದೆಯಾ? आप समझ रहे हो? ಅರ್ಥ ಆಗ್ತಾ आप ಇದೆಯಾ? समझ रहे हो? ಆಮೆನ್. आमेन। ನಂಬರ್ 1 पहला चीज, ಮೊದಲದಾಗಿ पहला चीज ನಿನ್ನ ಏಳಿಗೆಗೋಸ್ಕರ, आपके बढ़ोतरी के ನಿನ್ನ लिए, ಆಶೀರ್ವಾದಕ್ಕೋಸ್ಕರ, आपके आशीष के लिए, ನಿನ್ನ ಬಿಡುಗಡೆಗೋಸ್ಕರ आपके छुटकारे के लिए, ನಿನಗಿಂತಲೂ ಹೆಚ್ಚಾಗಿ ನಿನ್ನ ಕರ್ತನಿಗೆ ತವಕ ಇದೆ. आपसे भी ज्यादा आपके परमेश्वर में तड़प है। ಹೆಜಕೀಯೇಲನು ಬರೆದ ಪ್ರವಾದನೆ ಗ್ರಂಥ एजिकेल का पुस्तक 12ನೇ ಅಧ್ಯಾಯ, उसका 12वां अध्याय, ಹೆಜಕೀಯೇಲನು ಬರೆದ ಪ್ರವಾದನೆ ಗ್ರಂಥ एजिकेल का पुस्तक 12ನೇ ಅಧ್ಯಾಯ उसका 12वां अध्याय, 28ನೇ ವಚನ ಓದ. उसका 28वां वचन। ಆಮೇಲೆ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ಹೆಜಕೀಯೇಲ 12:28. ಆದ ಕಾರಣ ನೀನು ಅವರಿಗೆ ಹೀಗೆ ಹೇಳು, ಹಾ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಹಾ, ಇನ್ನು ಮೇಲೆ ಇನ್ನು ಮೇಲೆ ನನ್ನ ನನ್ನ ಮಾತುಗಳಲ್ಲಿ ಯಾವುದು ಯಾವುದು ಸಾವಕಾಶವಾಗದು. ಸಾವಕಾಶವಾಗುವುದಿಲ್ಲ. Come on. ಸಾವಕಾಶ ಆಗೋದಿಲ್ಲ. वो विलंब नहीं ಇನ್ನು होगा। ಎಷ್ಟು ವರ್ಷ? और कितने साल? ನಾವು ಹೇಳ್ತಿದ್ವಿ, ಯಾರಿಗೆ ಗೊತ್ತ್ರಿ? क्या पता? ದೇವರಿಗೆ ಮೂಡ್ ಬರ್ಬೇಕು. परमेश्वर को मूड ಸರ್, आना है। ದೇವ್ರಿಗೆ ಒಂದೇ ಮೂಡು. परमेश्वर को एक ही मूड ಯಾವಾಗ है। ಇವ್ರನ್ನ ಆಶೀರ್ವದಿಸ್ಲಿ? कब मैंने आशीष दी? ದೇವರಿಗೆ ಒಂದೇ ಮೂಡು. परमेश्वर में एक ही ಯಾವಾಗ मूड है। ಇವ್ರನ್ನ ಎತ್ತಲಿ? कब मैंने उठाओ? ದೇವರಿಗೆ ಒಂದೇ ಮೂಡು. परमेश्वर में एक ही मूड ಯಾವಾಗ है। ಇವ್ರನ್ನ ಕಟ್ಲಿ? कब मैंने बांधू? ದೇವರಿಗೆ ಒಂದೇ ಮೂಡು. परमेश्वर को एक ही मूड ದೇವರ है। ಮೂಡ್ ಬದಲಾಗ್ಲಿಕ್ಕೆ ಮನುಷ್ಯನಲ್ಲ. परमेश्वर का मूड बदलने के ದೇವರಿಗೆ लिए वो ಒಂದೇ मनुष्य ಮೂಡು. नहीं है। परमेश्वर में एक ही मूड ದೇವರಿಗೆ है। ಒಂದೇ ಮೂಡು. परमेश्वर को एक ही ಯಾವಾಗ मूड है। ಇವ್ರನ್ನ ಗುಣಪಡಿಸ್ಲಿ? कब मैंने चंगाई दूं? ನೀನಂತೀಯ, आप कहेंगे, ಪಾಸ್ಟ್ರೇ, पासवान जी, ಹಾಗಾದ್ರೆ ನನಗೆ ಯಾಕೆ ಆಗ್ತಾ ಇಲ್ಲ? ऐसा है तो मुझे क्यों नहीं हो रहा? ತಾಳು. थोड़ा धीरज रखो। ಆಮೇಲೆ ಕುದುರೆಯನ್ನು ಹುಡುಕೊಂಡು ನೀರು ಎಂದಿಗೂ ಬರೋದಿಲ್ಲ.
ಕುದುರೆಯನ್ನು ಹುಡುಕೊಂಡು ನೀರು ಎಂದಿಗೂ ಬರುದಿಲ್ಲ. घोड़े को ढूंढते हुए पानी कभी नहीं आता, ಆದ್ರೆ ನೀರನ್ನು ಹುಡುಕೊಂಡು ಕುದುರೆಗೆ लेकिन ಹೋಗ್ಬೇಕಾಗ್ತದೆ. पानी को ढूंढते हुए घोड़े को जाना पड़ता है. ಆದ್ರೆ ನೀರು ಮುಟ್ಟಿದ ಮೇಲೆ लेकिन पानी तक पहुंचने के ಆ बाद ನೀರು ಕುದುರೆಗೆ ಎಂದು ಮೋಸ ಮಾಡುದಿಲ್ಲ. वह पानी कभी भी घोड़े को धोखा नहीं देता. ನಿಮ್ ಪಕ್ಕದವ್ರಿಗೆ ಹೇಳ್ರಿ अपने ಜೀವಂತವಾಗಿರು. बगल वालों से कहिए जिंदा रहना. ಆಮೆನ್, आमेन, ಆಮೆನ್, आमेन, ಆಮೆನ್. ಆಮೆನ್. ನನ್ನ ಮಾತುಗಳಲ್ಲಿ ಒಂದಲ್ಲ ಎರಡಲ್ಲ ಯಾವುದೂ ಸಾವಕಾಶವಾಗುವುದಿಲ್ಲ. ಮುಂದೆ ನಾನಾಡುವ ಮಾತು ನೆರವೇರುವುದು ಖಂಡಿತ. ಇದು ಕರ್ತನಾದ ಯೆಹೋವನ ನುಡಿ. come on, ಆಮೆನ್, आमेन. come on, give him a clap offering. परमेश्वर को ताली बजाकर ಯಾರಿಗಾದ್ರೂ ಅರ್ಥ ಆಗ್ತದೆ ಒಂದ್ಸಾರಿ ಕಪಾಳ अगर ಚಟ್ಟಿ कोई ಕರ್ತನಿಗೆ समझ ಸ್ತೋತ್ರ रहा है तो ಸಲ್ಲಿಸಿ. तालियां बजाते परमेश्वर को धन्यवाद ದೆವ್ವಗಳು दीजिए. ಬಿಟ್ಟು ಹೋಗುವ ದಿನಗಳು, दुरात्माएं छोड़ जाने वाले दिन, ಹೃದಯಗಳು ಗುಣವಾಗುವ ದಿನಗಳು, हृदय चंगाई पाने वाले दिन, ಶರೀರದ ಅಂಗಾಂಗಗಳು ಹೊಸ ಸೃಷ್ಟಿಯಾಗುವ ದಿನಗಳು. शरीर के अंग नए सृष्टि पाने वाले दिन. ಆಮೆನ್, आमेन, ಆಮೆನ್, आमेन, ಆಮೆನ್. आमेन. ಇನ್ನೊಂದು ಋತು ಬರ್ಲಿಕ್ಕೆ ಹೋಗ್ತಾ ಇದೆ. और एक ऋतु आने वाला ಈ है. ಋತುವಿನಲ್ಲಿ इस ऋतु में ಯಾರ್ಯಾರು ತಡ ಆಯ್ತು ಅಂತ ಕಾದ್ಕೊಂಡಿದ್ದೀರೋ जो कोई देर हुआ है कि इंतजार कर रहे ಇವತ್ತಿನ हैं, ಸಂದೇಶವನ್ನ ಕೇಳಿ आज के संदेश को ನೀವು सुनकर ದೇವರ ವೇಗದ ಜೊತೆಗೆ ನಿಮ್ಮ ವೇಗವನ್ನು ಸೇರಿಸಿಕೊಳ್ಳುವುದಾಗಿದ್ರೆ आप परमेश्वर के स्पीड के साथ आपके वेग को मैच ಈ करेंगे ವರ್ಷ तो ನಿಮ್ಮ ವರ್ಷ, यह साल आपका साल है. ಈ ವರ್ಷ ನಿಮ್ಮ ಜಯದ ವರ್ಷ. यह साल आपके विजय का साल है. ಈ ವರ್ಷದಿಂದ ಹೆಚ್ಚಾದದನ್ನು ಕೊಯ್ಕೊಳ್ಬೇಕಾಗಿದೆ. इस साल से ज्यादातर हमें कटनी करना है. Hallelujah, हालेलुया, hallelujah, हालेलुया, hallelujah. हालेलुया. Number 2, दूसरा चीज, ಎರಡನೇದಾಗಿ दूसरा चीज, ಅದ್ರ ಎರಡನೇ ವಿಷಯಕ್ಕೆ ಹೋಗಿದ ಮುಂಚೆ ಇನ್ನೊಂದು ವಿಷಯ ಹೇಳ್ತೇನೆ. दूसरे विषय में जाने से पहले और एक विषय में बताता ಅವರು हूं. ಸೀನಾಯಿ ಬೆಟ್ಟಕ್ಕೆ ಬರುವಾಗ वह सीनाई पर्वत पे जब आए, ದೇವರು ಬೆಂಕಿಯಿಂದ ಇಳಿದು ಬಂದ. परमेश्वर अग्नि के द्वारा उतर आए. ಬರೀ 47 ದಿನದಲ್ಲಿ सिर्फ 47 दिन में ಗೋಷನ್ ನಿಂದ गोशेन से ಸೀನಾಯಿ ಪರ್ವತಕ್ಕೆ सीनाई पर्वत तक ಬರೀ 47 ದಿನದಲ್ಲಿ ಮುಟ್ಬಿಟ್ರು. सिर्फ 47 दिन में वो पहुंच गए. ಅಷ್ಟು ಅವಸರ ದೇವರಿಗೆ. उतना जल्दी परमेश्वर को अर्थ है. आयता? आप समझ रहे हैं? ಬರೀ 47 ದಿನದಲ್ಲಿ सिर्फ 47 दिन में ಗೋಷನ್ ನಿಂದ गोशेन से ಸೀನಾಯಿ ಬಂದ್ಬಿಟ್ರು. सीनाई पर्वत पर आ गए. ಸೀನಾಯಿ ಅಂದ್ರೆ सीनाई यानी ಯಾರ್ದಾರು ಬೆಂಕಿ ಅಂತ ಹೇಳಿ. कोई तो आग कहिए. ಸೀನಾಯಿ ಅಂದ್ರೆ ಬೆಂಕಿ. ಅಲ್ಲಿ ಒಳಗಡೆ ಹಾಲು ಜೇನು ಹರಿಯೋಕೆ ಒಯ್ದಕ್ಕಿಂತ ಮುಂಚೆ वहाँ पर अंदर दूध और मधु देश में लेने मतलब जाने के पहले ದೇವರು परमेश्वर ತನ್ನ ಬೆಂಕಿಯಲ್ಲಿ ಅವರನ್ನ ತರುವುದಕ್ಕಾಗಿ ತವಕೊಳ್ಳೋಣ. अपने आग में उन्हें लाने के लिए वो तड़प रहे हैं. ಇವತ್ತು ಅದನ್ನ ಸ್ವಲ್ಪ ನೋಡ್ಕೊಳ್ಳಿಕ್ಕೆ आज के दिन उसे हम थोड़ा देखने वाले हैं. ಆಮೆನ್. आमेन. ತನ್ನ ಬೆಂಕಿಯಲ್ಲಿ, अपने आग में, ಯಾಕಂದ್ರೆ ಆ ಬೆಂಕಿಯಿಂದ ದಾಟ್ಕೊಂಡೇ ನಾವು ವಾಗ್ದಾನಕ್ಕೆ ಹೋಗ್ಲಿಕ್ಕೆ क्योंकि ಸಾಧ್ಯ. उस आग को पार कर कर ही वायदे देश में हम जा सकते हैं. ಸುಡುವ ಬೆಂಕಿ ಅಲ್ಲ. जलाने वाला आग नहीं. ಕಳೆದ ವಾರ ನಾನು ನಿಮ್ಗೆ ಹೇಳಿದ್ದೀನಿ. पिछले हफ्ते मैंने आपको ಇನ್ನು ಕೆಲವು ದಿನ बताया ಅದ್ರ ಬಗ್ಗೆ ನಾವು और ಕಲಿಲಿಕ್ಕೆ थोड़े दिन उसके बारे में हम सीखने वाले ಆಮೆನ್. हैं. आमेन. ಒಂದು ದಿನ एक दिन ನನ್ನ ಸ್ನೇಹಿತ मेरा एक दोस्त, ಅವ್ರಿಗೆ ಬಂದಂತ ಒಂದು ಕನಸನ್ನ ಹಂಚ್ಕೊಂಡ. उसको जो सपना आया उसने उसे बांटा. सुनिए, ಇದನ್ನ ಹಂಚ್ಕೊಳ್ಳು, ಇದನ್ನ ಹೇಳುವಾಗ इसे बताते समय ಬಹಳ ಹೇಸಿಗೆ ಅನಿಸ್ತದೆ बहुत आपको गंदा लगेगा ಕೇಳೋದಕ್ಕೆ, सुनने के लिए, ಹೇಳೋದಕ್ಕೆ ನನಗೂ ಆಗತ್ತೆ. बताने के लिए मुझे भी ऐसे ಆದ್ರೆ लगेगा. ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು. लेकिन एक चीज हमें समझना है, ಇದನ್ನ ಹೇಳೋದಕ್ಕೆ ಮರ್ಮ, इसे बताने का तात्पर्य यह ಮುಖ್ಯ है, ಕಾರಣ, प्रामुख्य कारण, ಇದು ನಾನು ಮುಂದೆ ಹೇಳುವಂತ ವಿಷಯ. आगे मैं बताने वाला विषय ಮೊದಲೇ ಹೇಳ್ತಾ ಇದ್ದೀನಿ, पहले ही मैं बता रहा हूँ, ಕೇಳುವುದಕ್ಕೆ सुनने के लिए ಬಹಳ ಹೇಸಿಗೆ ತರುವ ವಿಷಯ. बहुत ही गंदा महसूस होने वाला विषय है. ಸಿದ್ಧರಾಗಿ. आप तैयार हो ಆದ್ರೆ जाइए. लेकिन ಇದನ್ನ ಹೇಳೋದಕ್ಕೆ ಉದ್ದೇಶ ಏನಂದ್ರೆ, इसे बताने के लिए उद्देश्य क्या है? ಭೂಮಿ ಮೇಲೆ ಒಂದು ಚಿಕ್ಕ ಪಾಪವು पृथ्वी पर एक छोटा सा ನೀನು पाप भी, ಅಸಡ್ಡೆ ಮಾಡುವ, जो आप अलक्ष्य करने अलक्ष्य ಮಾಡುವ, वाला, अलक्ष्य करने ನೀನು वाला, ಇದೇನು ದೊಡ್ಡದಲ್ಲ ಅಂತ ನೀನು ಅಲಕ್ಷ್ಯ ಮಾಡುವ ये कुछ भी उतना बड़ा नहीं है कि ಒಂದು आप अलक्ष्य ಚಿಕ್ಕ करने ತಪ್ಪು, वाला, एक छोटा सा ಒಂದು गलती, ಚಿಕ್ಕ ಪಾಪವು एक छोटा सा पाप भी ದೇವರ ಮಂಡಲದಲ್ಲಿ, परमेश्वर के क्षेत्र में, ಆತ್ಮ ಮಂಡಲದಲ್ಲಿ, आत्मिक क्षेत्र ದೇವರ में, ರಾಜ್ಯದಲ್ಲಿ परमेश्वर के राज्य में ಎಷ್ಟು ಹೇಸಿಗೆ ಆಗಿರ್ತದೆ. इतना गंदा महसूस होता है. ಅರ್ಥ ಆಯ್ತಾ? आप समझ रहे हो? ನೀವು ಮಕ್ಕಳಿಗೆ ಹೇಳ್ತಾ ಇರ್ತೀವಲ್ಲ, हम बच्चों से कहते रहते हैं ನಿನಗೆ ಇದು ना, ಜೋಕ್, ये तुम्हारे लिए मजाक है, ಆದ್ರೆ ನಿನಗೆ ಅರ್ಥ ಆಗ್ತಾ ಇಲ್ಲ. लेकिन तुम समझ ನನಗೆ नहीं ಎಷ್ಟು पा रहे ನೋವಾಗಿದೆ हैं ಅಂತ मुझे ಅರ್ಥ कितना दर्द हुआ है. ಅವ್ರದೊಂದು कहकर. ಆಂಗಲ್ ನಮ್ದೊಂದು ಆಂಗಲ್. उनका एक एंगल और हंगे, हमारा एक सोचने का ढंग. ऐसे ही ಇದನ್ನ ಕೇಳಿ ನೀವು. इसे आप सुनिएगा. ಕಾರಣ ಏನಂದ್ರೆ, कारण क्या है?
ಭೂಮಿ ಮೇಲೆ पृथ्वी के ನೀನು ऊपर ಬಹಳ ಸಾಮಾನ್ಯವಾಗಿ, आप बहुत ही आम तौर से, ಇದೇನು ಗಂಭೀರವಾದ ವಿಷಯ ಅಲ್ಲ ये कुछ भी गंभीर विषय नहीं ಅಂತ है, ಮಾಡುವ ಚಿಕ್ಕ ತಪ್ಪು ಸಹ ऐसे कहकर करने वाला छोटा सा गलती भी ಪರಲೋಕ ರಾಜ್ಯದ ಮುಂದೆ स्वर्ग राज्य के ನಿನ್ನ सामने ಆಶೀರ್ವಾದಗಳನ್ನು ತಡೆಯುವುದಕ್ಕೆ आपके आशीष को रोकने के ಅದು लिए ಎಷ್ಟು ಹೇಸಿಗೆ ಉಳ್ಳದ್ದು वो कितना गंदा है, ಅಂತ ಅರ್ಥ ಆಗ್ತದೆ. ऐसे कह के समझ आएगा। ಆಮೇನ್. आमेन। ರೆಡಿ ಆಗಿದ್ದೀರಾ? क्या आप तैयार हैं? ಒಂದು ದಿನ एक दिन ನನ್ನ ಸ್ನೇಹಿತ ಈ ಕನಸನ್ನು ಹಂಚಿಕೊಂಡೆ. मेरे दोस्त ने एक सपने को ಈ बांटा। ಕನಸಲ್ಲಿ इस सपने में ಇನ್ನೊಂದು ನೆನಪಿರ್ಲಿ, याद रखिए, ದೇವರು ಈ ಕನಸನ್ನು ಕೊಡುವಾಗ, ಈ ರೀತಿ ಕನಸನ್ನು ಕೊಡುವಾಗ परमेश्वर जब इस तरीके के सपने को देते ನಿಮ್ಮನ್ನ हैं, ಹೀಯಾಳಿಸುವುದಕ್ಕಾಗಿ ಅಲ್ಲ, आपको तुच्छ मानने के लिए ನಿಮ್ಮನ್ನ नहीं, ಖಂಡಿಸುವುದಕ್ಕಾಗಿ आप ಅಲ್ಲ. पर निंदा डालने के लिए नहीं। ಬರೆಯಲ್ಪಟ್ಟಿರುವುದೇನೆಂದ್ರೆ, लिखा गया क्या है? ಕರ್ತನು ಯಾರನ್ನ ಪ್ರೀತಿಸ್ತಾನೋ, परमेश्वर जिससे प्यार करते हैं, ತನ್ನ ಒಬ್ಬನೇ ಮಗನಂತೆ ಪ್ರೀತಿಸ್ತಾನೋ, अपने इकलौते बेटे जैसे प्यार करते हैं, ಅವನನ್ನೇ ತಿದ್ದಿ ಶಿಕ್ಷಿಸ್ತಾನೆ. उन्हीं को शिक्षा देकर सिखाकर ठीक करते ಹಲೋ, हैं। ಯಾರನ್ನ ಪ್ರೀತಿಸ್ತಾನೋ जिससे वो प्यार करते हैं, ಅವನನ್ನೇ ಶಿಕ್ಷಿಸ್ತಾನೆ. उन्हीं को शिक्षा देते ಹೊಟ್ಟೆ हैं, ಕಿಚ್ಚಿನಿಂದಲ್ಲ, जलन से नहीं, ನಾಶ ಮಾಡೋದಕ್ಕಾಗಿ ಅಲ್ಲ, नाश करने के लिए नहीं, ಅವನನ್ನ ಆಶೀರ್ವದಿಸೋದಕ್ಕೆ. लेकिन उसे आशीष देने के ಒಂದು लिए। ದಿನ एक दिन ಈ ಗೆಳೆಯ, यह ಫ್ರೆಂಡ್ दोस्त, ಆಫ್ ಮೈನ್, यह मेरा दोस्त ದೇವರಿಗೆ ಭಯಪಡೋನು, परमेश्वर से डरने वाला ಆತನ व्यक्ति, ವಾಕ್ಯದಲ್ಲಿ ನಡೆಯೋನು, वो वचन में चलने वाला ಸೇವೆಯಲ್ಲಿ व्यक्ति, ಇರೋನು, सेवकाई में रहने वाला ಆತನ व्यक्ति, ಪ್ರಸನ್ನತೆಗಾಗಿ ತವಕ ಪಡೋನು, उनके उपस्थिति के लिए तड़पने वाला ಪ್ರಾರ್ಥನೆ व्यक्ति, ಉಪವಾಸಗಳಿಂದ ಕಾದುಕೊಳ್ಳೋನು. प्रार्थना और उपवास में इंतजार करने ಒಂದು वाला ದಿನ ರಾತ್ರಿ व्यक्ति। ಅವನ ಕನಸು ಬಂತು. एक दिन रात को उन्हें सपना ಆ आया। ದಿನಗಳಲ್ಲಿ उन दिनों में ನಿಮಗೆ ಕನಸುಗಳು ಬರುವಾಗ आपको जब सपना आते ನೀವು हैं, ಭೂಮಿಯ ಮೇಲೆ ಯಾವ ಪರಿಸ್ಥಿತಿಗಳನ್ನು ಹಾದು ಹೋಗ್ತಾ आप ಇದ್ದೀರಿ, पृथ्वी पर जो हालातों से होकर ಆ गुजर ಸಮಯ रहे ಎಂಥದ್ದು? हैं, वह समय ಅದು कैसा ಬಹಳ है, ಅಮೂಲ್ಯ. वो बहुत श्रेष्ठ है। ಇವತ್ತು ನೀನು ಒಂದು ಪರಿಸ್ಥಿತಿಯಲ್ಲಿ ಇದ್ರೆ, आज के दिन अगर आप एक हालात में ದೇವರು हो, 10 ವರ್ಷದ ನಂತರ ಆ ಪರಿಸ್ಥಿತಿಯ ಬಗ್ಗೆ ಕನಸು ಕೊಡೋದಿಲ್ಲ. परमेश्वर 10 साल के बाद उस हालात के बारे में सपना नहीं ಭೂಮಿಯ ಮೇಲೆ देते। पृथ्वी के ನೀನು ऊपर ಎಷ್ಟು ಒಳಿತಿನಲ್ಲಿ ಇದೆಯೋ, आप कितने भलाई में हो, ಅದು ನೇರವಾಗಿ ನಿನ್ನ ಪರಿಶುದ್ಧತೆ, ನೀನು ದೇವರ ಜೊತೆಗೆ ನಡೆಯುವುದರ ಮೇಲೆ ಆಧಾರಗೊಂಡಿರ್ತದೆ. वो सीधे तरीके से आपका पवित्रता और परमेश्वर पर कितना आप निर्भर हो उस पर ಅರ್ಥ आधारित है। ಆಯ್ತಾ? आप समझ So, रहे ಅದನ್ನ हैं? ಕನಸು ಬೀಳ್ತದೆ. इसलिए उन्हें एक ಆ सपना आया। ದಿನಗಳಲ್ಲಿ उन दिनों में ಇವನು ಬಹಳ ಪ್ರಾರ್ಥನೆಗಳಿಂದ, ये बहुत प्रार्थना ಬಹಳ से, ಉಪವಾಸಗಳಿಂದ, बहुत उपवास से, ಒಂದು ಬ್ರೇಕ್ ಥ್ರೂಗೋಸ್ಕರ, एक छुटकारे के ಒಂದು लिए, एक ಏಳಿಗೆಗೋಸ್ಕರ, बढ़ोतरी के लिए, ಮಹತ್ ಕಾರ್ಯಗಳಿಗೋಸ್ಕರ चमत्कारों के लिए ದೇವರ ಸನ್ನಿಧಿಯಲ್ಲಿ ಕಾದ್ಕೊಂಡಿದ್ದ. परमेश्वर की उपस्थिति में इंतजार कर रहे थे। ಉಪವಾಸದ ಕೊನೆ ದಿನದಲ್ಲಿ उपवास के आखिरी दिन ಆತನು पर ಮಲಗಿದಾಗ जब वो सोए थे, ನೀವ್ ಅನ್ಕೊಳ್ಬಹುದು ದೇವದೂತ ಬರ್ತಾನೆ. आप सोच सकते हैं देवदूत ಕನಸು ಬಂತು. आएंगे। एक सपना ಆ आया ಕನಸಲ್ಲಿ ಏನ್ और उस ಮಾಡ್ತಾನೆ? सपने में वो क्या करते हैं? ಈತನು ಒಂದು ಹಳ್ಳಿ ರೀತಿಯಲ್ಲಿರುವಂತಹ ಹಳ್ಳಿಯ ಮಾದರಿಯ ಒಂದು ಚಿಕ್ಕ ಪಟ್ಟಣದ ಬೀದಿಯಲ್ಲಿ ಹಾದೋಗ್ತಾ ಇದ್ದಾನೆ. एक खेड़े गांव के जैसे एक छोटे से गांव से वो होकर गुजर रहा है। ಕೇಳ್ತಾ ಇದ್ದೀರೋ? क्या आप सुन रहे हैं? ಹಲೋ, ಪಕ್ಕದವ್ರಿಗೆ ಹೇಳ್ರಿ, ಕೇಳ್ರಿ. अपने बगल वाले से कहिए सुनिए, ಹಾ, ಸತ್ತೋಗ್ಬೇಡ್ರಿ. मर मत जाइए। ಹಲೋ, ಆಮೇನ್. आमेन। ಒಂದು ಬೀದಿಯಲ್ಲಿ ಹಾದೋಗ್ತಾ एक ಇದ್ದಾನೆ. रास्ते से वो होकर गुजर रहे हैं। ಚಿಕ್ಕ ಪಟ್ಟಣದಲ್ಲಿ ನಾವು ಚಿಕ್ಕವರಿದ್ದಾಗ जब हम छोटे थे, छोटे से ಏನೇನೋ ಆಟ शहर ಆಡ್ತಾ में ಇದ್ವಲ್ಲ, कुछ तो हम खेल ಹಾಗೆ खेलते थे। ऐसे ಈ ही ಕೆಲವೊಂದು ಉಡಾಳ ಹುಡುಗರು, ये थोड़े से शरारती ಚಿಕ್ಕ बच्चे, ಚಿಕ್ಕ ಉಡಾಳ ಹುಡುಗರು छोटे छोटे शरारती ಒಂದು बच्चे ದೊಡ್ಡ ಹಗ್ಗಕ್ಕೆ एक बड़े से रस्सी ಕವಣ को ತರ ಮಾಡಿ वहां पर एक ಮುಂದೆ ಕಲ್ಲನ್ನ ಕಟ್ಟಿ उस रस्सी के चोटी पर एक पत्थर को ಬೀದಿ बांधकर ಮೇಲೆ ಬಿದ್ದಂತ ಸೆಗಣೆ रास्ते पर गिरा हुआ गोबर, ಅದನ್ನ ಸಿಡಿಸ್ತಾ ಇದ್ದಾರೆ. उसे ऐसे वो मार कर फैला ಚಿಕ್ಕವರಿದ್ದಾಗೆಲ್ಲ रहे हैं। ಏನೇನೋ ಅಸಹ್ಯತನ ಮಾಡ್ತಾ ಇರ್ತಾರಲ್ಲ. छोटे थे ನಾನು कभी ಮುಂಚೆನೆ ಹೇಳಿದ್ದೀನಿ, पहले ही मैंने ಕನಸು तुम्हें ಬಹಳ बताया, ಹಯಸಿಗೊಳ್ಳೋದು. सपना जो है वो बहुत गंदा है। ಮಧ್ಯದಲ್ಲಿ बीच में ಮನುಷ್ಯರ ಮಲವು ಬಿದ್ದಿದೆ. मनुष्य का गंदगी भी गिरा है। ಈ ಹುಡುಗರು यह बच्चे ಕಲ್ಲು ಒಗಿತಾ पत्थर फेंकते ಅದನ್ನೆಲ್ಲ हुए ಏನೋ ರಾಡಿ ಮಾಡ್ತಾ ಹೋಗ್ತಾವ್ರೆ. उसे सब फैलाते हुए जा ಇವನು रहे ಅಲ್ಲಿಂದ हैं। ಹಾದು ಹೋಗ್ತಾ ಇದ್ದಾನೆ. ये वहां से गुजर रहे ಇವನು हैं। ಹೇಸಿಗೆ ಮಾಡ್ಕೊಂಡು ये गंदा महसूस करके ತಪ್ಪಿಸ್ಕೊಂಡು वहां पर बचकर ಓಡ್ ಹೋಗ್ತಾ ಇರುವಾಗ भागकर जब जा ಒಬ್ಬ रहे ಹುಡುಗ थे, एक लड़का ಒಂದು ಮನುಷ್ಯ ಮಲ ಏನೋ ಹೊಡೆದ. एक मनुष्य की गंदगी को उसने ಎಲ್ಲ ಕಡೆ मारा ಹಾರಬಿಡ್ತು. और हर जगह वो उड़ गया। ಹೇಸಿಗೆ वो गंदगी, ಇವನು ಓಡ್ತಾ ಇದ್ದಾನೆ. ये भाग रहा है, ಅದ್ರಲ್ಲಿ ಒಂದು ಚಿಕ್ಕ ಹನಿ, लेकिन उसमें से एक ಇವನು ಎಷ್ಟು बूंद, ತಪ್ಪಿಸ್ಕೊಂಡು ಓಡಿದ್ರು ये कितना भी बचकर जा रहा है तो ನೇರ भी ಬಂದು ಆತನ ತುಟಿ ಮೇಲೆ ಬೀಳ್ತಾನೆ. सीधे आकर उसके होठ पर गिर जाता ಇವನು है। ವಾಂತಿ ಮಾಡಿ ಸ್ಟಾರ್ಟ್ ಮಾಡ್ತಾನೆ. ये वहां पर उल्टी करने लगे। ಕನಸಲ್ಲಿ सपने में ಕೇಳೋದಕ್ಕೆ ಎಷ್ಟು ಹೇಸಿಗೆ ಅಲ್ಲ. सुनने के लिए कितना गंदा महसूस हो रहा है ಇದಾದ ना? ಕೇಳಿದ ನಂತರ सुनने के बाद ನೀವು ಪಾಪದ ಬಗ್ಗೆ 2 ಸಾರಿ ಯೋಚಿಸ್ತೀರಾ. आप पाप के बारे में 2 बार सोचेंगे। ಕೆಳತರಿಸ್ತಾ ತಡಿತಾ आप समझ रहे हो? ಇವನು ಓಡೋಗ್ತಾನೆ. ये भाग कर जाता धोता है, है। धो लेता है।
ಬೆಳಿಗ್ಗೆ ಎಚ್ಚರ ಆಯ್ತು, ಅದ್ರ ಜೊತೆಗೆ ಎದ್ದು ಬಿಟ್ಟ. और उसके साथ ही वो उठ गए ಹೇಳ್ತಾ ಇದ್ದ, और वो कह रहे ಅಳ್ಳಿಕ್ಕೆ हैं, ಸ್ಟಾರ್ಟ್ ಮಾಡ್ದ. वो रोने लगा, ದೇವ್ರೇ, परमेश्वर ಇಷ್ಟು ದಿನ ಉಪವಾಸವಾಗಿದ್ದೀನಿ, इतने दिन मैं उपवास था, ಇಷ್ಟು ದಿನ ಪ್ರಾರ್ಥಿಸಿದ್ದೀನಪ್ಪ, इतने दिन मैंने प्रार्थना किया ಇದೆಂತ पिता, ಹೇಸಿಗೆ? ये किस तरीके का गंदगी ಇಂಥ है, ಕನಸು ಯಾಕೆ? ऐसा सपना क्यों आया, ಕಷ್ಟ ಹೊಲಸೇಕೆ? ऐसा गंदगी क्यों? ಪ್ರಾರ್ಥನೆ ಮಾಡ್ದ. उन्हें प्रार्थना किया, ದೇವ್ರು ತಿಳಿಸಿದ್ರು. परमेश्वर ने उसे बताया, ನೀನ್ ಪಡುವಂತ ತವಕ ನೋಡಿ तुम करने वाले तड़प को ನನಗೆ देखकर ಆಶೀರ್ವಾದ ಮಾಡೋದಕ್ಕಾಗಿ ಬಹಳ ಅವಸರ ಇದೆ. मुझे आशीष करने के लिए बहुत जल्दबाजी ಆದ್ರೆ है, ಒಂದು ಸಂಗತಿ ನನಗೆ ಅಡ್ಡವಾಗಿ ನಿಂತಿದೆ. लेकिन एक चीज मेरे लिए रुकावट बना ನೀನು है, ಕೋಪಕ್ಕೆ ಬಂದಾಗ तुम जब गुस्से में आ जाते हो, ನಿನ್ನ ಬಾಯಿಂದ ಸಹಿಸದಂತ ಬೈಗಳು ಬರ್ತದೆ. तुम्हारे जबान से नियंत्रण में नहीं रहने वाले गाली आ ಅದು जाते ನಿನ್ನ हैं, ವಿರುದ್ಧವಾಗಿ ನಿಂತಿದೆ. वो तुम्हारे खिलाफ खड़े ಆತ್ಮ हैं, ಮಂಡಲದಲ್ಲಿ आत्मिक क्षेत्र में ಅದು ನಿನ್ನ ಬಾಯಲ್ಲಿ ಹೇಸಿಗೆಗೆ ಸಮಾನ. वो तुम्हारे मुंह में गंदगी से ನೀನು ಅದನ್ನು समान है, ಪ್ರಾರ್ಥಿಸಿ ಬಿಡಬೇಕು. तुम्हें प्रार्थना कर कर उसे ಅರ್ಥ छोड़ना ಆಗ್ತದೆ है। ನಿನಗೆ? आप समझ रहे ನೀನು हो, ಭೂಮಿ ಮೇಲೆ तुम पृथ्वी के ऊपर ಯಾವುದು ಮಜಾ ಅಂತ, जो मजा है के ಯಾವುದು ರುಚಿ ಅಂತ जो स्वादिष्ट है के ಪಾಪ ಅಂತ ಮಾಡ್ತೀಯೋ, पाप आप करते हो, ಅದು ಪರಲೋಕದಲ್ಲಿ वो स्वर्ग में ಇದಕ್ಕಿಂತಲೂ ಕಡಿಯಾದಂತ ಹೇಸಿಗೆ. इससे भी बहुत बदतर गंदगी है। ಅರ್ಥ ಆಯ್ತಾ? आप समझ रहे ಒಂದು हो, ಕೋಪ, एक गुस्सा, ಒಂದು ಬೈಗಳ, एक गाली, ಒಂದು ಕೋಪ, एक गुस्सा, ಒಂದು ಶಾಪ, एक श्राप, ಸ್ವಂತ ಮಕ್ಕಳಿಗೆ, अपने बच्चों ಜನರಿಗೆ, को, लोगों को ನೋವಿನಿಂದಲೇ ಯಾಕಾದ್ರಿ, ನೋವಿನಿಂದ ಆದ್ರೂ ಚಿಂತೆ ಇಲ್ಲ. दर्द से हुआ है तो भी ನೀನ್ चिंता ಹೇಳಬಹುದು, नहीं। आप कह सकते ನನಗೆ हो, ನೋವಾಗಿ ಬಂತು ಬಾಯಿಂದ, मुझे दर्द होकर मुंह से निकल ಆದ್ರೆ गया, ಸೈತಾನನಿಗೆ लेकिन शैतान ಆ को ನೋವು ನಿನಗೆ ಕೊಟ್ಟಿದ್ದೆ ನಿನ್ನ ಬಾಯಿ ಓಪನ್ ಆಗ್ಲಿ ಅಂತ. वह दर्द आपको दिया है कि ताकि आपका जबान खुले, ಯಾಕಂದ್ರೆ ತೆಗೆದೆ ಅಂದ್ರೆ क्योंकि अगर आप खोलेंगे ಸೈತಾನನಿಗೆ तो ಗೊತ್ತಿದೆ शैतान जानता है ಹೇಸಿಗೆ ಬರ್ತದಂತ. गंदगी आएगा, ಒಂದ್ಸಾರಿ ಅದು ಬಂದ್ರೆ एक बार वो आएगा ನಿನ್ನ तो ದೇವರಿಗೆ ಅವಸರ, परमेश्वर को जल्दी ಆದ್ರೆ है, ನಿನ್ನ ಪ್ರಯಾಣ ಮೆಲ್ಲಗಾಗ್ಬಿಡುತ್ತೆ. लेकिन आपका सफर जो है वो धीरे पड़ जाता है। ಎಷ್ಟು ಜನರಿಗೆ ಇದು ಅರ್ಥ ಆಗ್ತಾ कितने ಇದೆ? लोग इसे समझ पा रहे हैं? ಪಶ್ಚಾತ್ತಾಪ ಪಟ್ಟ ಆತ, पश्चाताप वो ಕೋಲಾಡ್ದ. उसने संघर्ष किया, ಆತನು 3 ದಿನ 3 दिन ಮತ್ತೆ ಉಪವಾಸ ಮಾಡ್ದ. फिर से उसने उपवास किया, ದೇವರೇ, परमेश्वर ನನಗೆ ಸಹಾಯ ಮಾಡು. मुझे मदद करना, ಒಂದು ಪಾಪ, एक पाप, ಒಂದು ಬೈಗುಳ, एक गाली, ಒಂದು ಶಾಪ, एक श्राप, ಒಂದು ಸಂಗತಿ एक विषय ದೊಡ್ಡ ಆಶೀರ್ವಾದಕ್ಕೆ ಒಂದು ಅಡ್ಡಗೋಡೆ ಆಗಿ ನಿಂತ್ಕೊಂಡು बड़े से आशीष के लिए रुकावट का दीवार बन जाता है। ಯಾರಿಗಾದ್ರೂ ಇಲ್ಲಿ ಅರ್ಥ ಆಗ್ತಾ ಇದೆಯಾ? अगर कोई यहाँ पर समझ ನಂಬರ್ रहा है तो ಅರ್ಥ ಮಾಡ್ಕೊಳ್ಳಿ. ನಂಬರ್ 2, दूसरा चीज, ಇದರಲ್ಲಿ 2ನೇ ವಿಷಯ, इसमें दूसरा विषय, ಹೇಸಿಗೆ ಪಡ್ಕೊ ನೋಪಾಯ ಮಾಡ್ಕೋಬೇಡಿ. दर्द में ठेस मत ಯಾಕೆ? पहुंचा दीजिए। क्यों? ಯಾಕಂದ್ರೆ ದೇವರು क्योंकि ಈ परमेश्वर ಕನಸನ್ನು ಕೊಡುವಾಗ इस सपने को जब देते हैं, ಪಾಪಿಗಳಿಗೆ ಕೊಡುವುದಿಲ್ಲ. पापियों को वो नहीं ಆ देते। ಕನಸಿನ ಅರ್ಥ उस सपने का ನೀನು मतलब ದೇವರ है ರಾಜ್ಯವನ್ನು ಹುಡುಕ್ತಾ ಇದ್ದೀಯ आप ಅಂತ. परमेश्वर के राज को खोज ಆ रहे ಕನಸನ್ನು ನಿನಗೆ हैं। ಕೊಟ್ಟಿದ್ದಕ್ಕೆ ಕಾರಣ उस सपना आपको देने के लिए ನೀನು कारण क्या ನೀನು है? ತವಕ ಉಳ್ಳವನಾಗಿ आप तड़प से भरकर ಕರ್ತನನ್ನು ಹುಡುಕ್ತಾ ಇದ್ದಿ. परमेश्वर को ढूंढ रहे ಅದಕ್ಕೆ हैं, ನಿನ್ನನ್ನು ತಪ್ಪಿಸಲಿಕ್ಕೆ ಕೊಟ್ಟಿರೋದು. इसीलिए आपको बचाने के लिए वो बाइबल सपना अಲ್ಲಿಯೂ दिया सಹ गया। बाइबल में भी ಒಬ್ಬ ಪ್ರವಾದಿಗೆ ಈ ರೀತಿ ಉಂಟಾಯಿತು. एक भविष्यवक्ता को इस तरीके से हुआ। ಆಮೆನ್. आमेन। ಯೆಶಾಯನು एशाया ದೇವರ ಸನ್ನಿಧಿಯಲ್ಲಿ ಬಂದ. परमेश्वर की उपस्थिति में वो आया, ಆತನು ಕರ್ತನನ್ನ ಸಿಂಹಾಸನ ಮೇಲೆ ನೋಡಿದ ತಕ್ಷಣ वो परमेश्वर को सिंहासन पर देखते ಆತನ ही ಬಾಯಿಂದ ಹೊರಟ ಮೊದಲೇ ಮಾತು, उसके जबान से निकला हुआ पहला ಅಯ್ಯೋ बात, अयो ನಾಶವಾದೆನು, मैं नाश हो जाऊंगा, ನಾನು ಹೊಲಸು ತುಟಿಯವನು. गंदे होठों का हूँ। ಅವನು ಸಾಧಾರಣವಾದ ವ್ಯಕ್ತಿ ಅಲ್ಲ. वो साधारण सा व्यक्ति नहीं है, ಈ ದರ್ಶನ ಆಗುವುದಕ್ಕಿಂತ ಮುಂಚೆಯೇ यह दर्शन होने से पहले ಅವನು ही ಪ್ರವಾದಿ. वो एक भविष्यवक्ता ಅಂದರೆ है। उसका मतलब ಪ್ರವಾದಿ ಆಗಿದ್ದು भविष्यवक्ता होकर ಅವನ भी ತುಟಿ ಹೊಲಸಾಗಿದ್ದು उसके होठ अशुद्ध थे, ಅವನಿಗೆ ದೇವರ ದರ್ಶನ ಉಂಟಾಯಿತು. परमेश्वर का दर्शन उसे ಆದ್ರೆ मिला, ದೇವರ ದರ್ಶನದಲ್ಲಿ लेकिन परमेश्वर के दर्शन में ಆತನ ತುಟಿಗಳು ಹೊಲಸಾಗಿ ಕಂಡು ಬಂದವು. उसके होठ अशुद्ध नजर आए। ಎಷ್ಟು ಜನರಿಗೆ ಅರ್ಥ ಆಯ್ತು? कितने लोग इसे समझ पा रहे ಎಷ್ಟು ಜನರಿಗೆ हैं? ಅರ್ಥ ಆಯ್ತದೆ? कितने लोगों को ये समझ आ रहा ಆಮೆನ್. है? आमेन। ಅದರ ಅರ್ಥ उसका मतलब ಪಾಪ ಮಾಡಿದವನು पाप करने वाला ರಕ್ಷಣೆ ಹೊಂದದೇ ಇರುವನಲ್ಲ, कारण नहीं पाने वाला नहीं ರಕ್ಷಣೆ है, ಹೊಂದಿದಾನೆ, कारण उसने पा चुका है, ಪ್ರವಾದಿಯಾಗಿದ್ದಾನೆ. भविष्यवक्ता है, ಆದ್ರೆ ತುಟಿಗಳು ಹೊಲಸು. लेकिन उसके होठ अशुद्ध है। ಸಾರ್ श्रीमान, ಪ್ರವಾದಿ ಆಗ್ಬೇಕಂದ್ರೆ भविष्यवक्ता होना है ಮೊದಲು तो पहले ಯಜ್ಞದ ಕುರಿಯ ರಕ್ತದ ತೊಳೆಯಲ್ಪಟ್ಟಿರ್ಬೇಕಲ್ಲ. यज्ञ के मेमने के लहू से ಹೌದು, धोना है। हाँ, ಯಜ್ಞದ ಕುರಿಯ ರಕ್ತದಲ್ಲಿ यज्ञ के मेमने के लहू ತೊಳೆಯಲ್ಪಟ್ಟು से अपने आप को धोकर ಪ್ರವಾದಿಯಾಗಿ एक भविष्यवक्ता ದೇವರ ಸನ್ನಿಧಿಯಲ್ಲಿ ನಿಂತ್ಕೊಂಡಿದ್ದಾನೆ. परमेश्वर के सम्मुख में वो खड़ा है। ಕೇಳಿದಿರಾ? क्या आपने सुना? ಆದ್ರೆ लेकिन ಎಷ್ಟು ಜನರಿ ಆದ್ರೆ लेकिन ತುಟಿಗಳು ಹೊಲಸಾಗಿದೆ. होठ उसके अशुद्ध ಪಾಸ್ಟ್ರೇ, है। पासवान जी, ರಕ್ತ ತುಟಿಗಳನ್ನು ತೊಳಿಲಿಲ್ವೋ? क्या लहू ने उन होठों को नहीं धोया? ತೊಳೆದದೆ उसे धोया है, ಮತ್ತೆ ಯಾಕೆ ಇನ್ನು ಹೊಲಸು? तो फिर क्यों अभी भी अशुद्ध है? ಚಿಕ್ಕವನಿದ್ದಾಗ ಕೈ
ಎಳಿತಾ ಇದ್ದೆ. साइकिल मार रहा ಈ था। ಸ್ಕೂಲಲ್ಲಿ ನಾನು ಮುಂದು ನೀನು ಮುಂದು, साइकिल में मैं पहले तुम पहले। ಹೌದಲ್ಲ? सही है। ಅವಾಗ ಸೈಕಲ್ ಮೇಲೆ, तब साइकिल के ನಂತರ ऊपर, ಬೈಕ್ ಮೇಲೆ, उसके बाद बाइक ನಂತರ पर, ಬಿಸ್ನೆಸ್ ನಲ್ಲಿ, उसके बाद business ನಂತರ में, ಮೇಕಪ್ ನಲ್ಲಿ, उसके बाद makeup ನಂತರ में, ಫೋಟೋದಲ್ಲಿ, उसके बाद फोटो ಸರಿ, में, ಇವನ್ನೆಲ್ಲ ಗಟ್ರಗೆ ಹಾಕ್ರಿ. इन सारे चीजों को गड्ढे ಬೈಬಲ್ में ಅಲ್ಲಿ ನಾ फेंके। ಮುಂದೆ ನೀ ಮುಂದೆ ಅನ್ರಿ. बाइबल में मैं पहले तुम पहले कहो। ಪ್ರಾರ್ಥನೆಯಲ್ಲಿ ನಾ ಮುಂದೆ ನೀ ಮುಂದೆ ಅನ್ರಿ. प्रार्थना में मैं पहले तुम पहले ಉಪವಾಸದಲ್ಲಿ कहो। ನಾ ಮುಂದೆ ನೀ ಮುಂದೆ ಅನ್ರಿ. उपवास में मैं पहले तुम पहले ಯಾಕಂದ್ರೆ कहो। ದೇವರ ರಾಜ್ಯ ಕಟ್ಟಬೇಕಾಗಿದೆ. क्योंकि परमेश्वर के राज्य को बांधना है। ನಾ ಮುಂದೆ ನೀ ಮುಂದೆ ಅಂತ मैं पहले तुम पहले ಸೈಕಲ್ ಅನ್ನು कहेंगे। ಹೊತ್ಕೊಂಡ್ ಬಿದ್ದೆ. साइकिल में से मैं गिर ಪ್ಲಾಸ್ಟರ್ गया। ಹಾಕಿದ್ರು. प्लास्टर उन्होंने ನಮ್ಮ डाला। ತಾಯಿ ಕೇಳಿದ್ರು, मेरी माँ ने पूछा ಎಷ್ಟು ದಿನ ಪ್ಲಾಸ್ಟರ್? कितने दिन प्लास्टर ಡಾಕ್ಟರ್ रखना ಹೇಳಿದ್ರು है? 40 ದಿನ. डॉक्टर ने कहा 40 दिन। 40 ದಿನ ಆಯ್ತು. 40 दिन खत्म हो ಕೈಯಲ್ಲಿ गए। ನೋವಿಲ್ಲ, हाथ में दर्द ಕೈ नहीं है। ಪರ್ಫೆಕ್ಟ್ ಆಗಿದೆ. हाथ जो है परिपूर्ण हो डॉक्टर चुका बड़े है। होद्वी। डॉक्टर के पास हम ಪ್ಲಾಸ್ಟರ್ गए। ತೆಗಿಯೋದೇನೆ. बिना प्लास्टर निकाले ही ಮೊದಲೊಂದು ಎಕ್ಸ್ರೇ ಮಾಡ್ಬೇಕಂದ್ರು. पहले एक एक्सरा करना है। एक्सरे ಮಾಡಿದ್ರು. एक्सरा उन्होंने ಕೈ किया। ಹಿಂಗೆ ಐತೆ, हाथ ऐसे है, ಕೈ ಹಿಂಗೆ ಐತೆ, हाथ ऐसे ही है, ಪ್ಲಾಸ್ಟರ್ ಹಂಗೆ ಐತೆ. प्लास्टर भी वैसे ही ಆದ್ರೆ है। ಎಕ್ಸ್ರೇ ತೆಗೆದ್ರು. लेकिन एक्सरे उन्होंने ಹೊರಗಡೆ निकाला। ಬಂದು ಹೇಳಿದ್ರು, बाहर आकर उन्होंने कहा ಮಿಸಸ್ ಗೋಕಾವಿ ಅವರೇ, मिसिस गोकावी ಕಾಂಗ್ರ್ಯಾಚುಲೇಷನ್ಸ್, कांग्रेचुलेशन, ನಿಮ್ಮ ಮಗನ ಕೈ ಪರಿಪೂರ್ಣ ಪಕ್ಕಾ ರೆಡಿ ಆಗೈತೆ. तुम्हारा बेटे के हाथ जो है वो तैयार हो चुका ನಮ್ಮ है। ಅವ್ವ ಹೇಳಿದ್ರು, मेरी माँ ने कहा ಪಾಸ್ಟ್ರೇ, पासवान, ಸಾರಿ ಡಾಕ್ಟ್ರೇ, डॉक्टर, ಮತ್ತೆ ಹಿಂಗೆ ಪ್ಲಾಸ್ಟರ್ फिर आप प्लास्टर ತಾಳಿ थोड़ा धीरज ಸಂತೋಷ रखो। ಪಡಿ, आप खुशी ಖುಷಿ मनाओ। ಪಡ್ರಿ, आप खुश ಆರಾಮಾಗೈತೆ. आराम हुआ है। ಇನ್ನೊಂದು ತಿಂಗಳು ಹಂಗೆ ಓಡಾಡ್ಕೊಂಡ್ ಬರ್ರಿ, ಆಮೇಲೆ ತೆಗಿತೀನಿ ಅಂದ್ರೆ और एक महीना ऐसे ही घूम फिर कर आओ, बाद में निकालो। ರಕ್ಷಣೆ ಹೊಂದಿದ್ವಿ. तारण हमने ನಮ್ಮ पाया ಪಾಪಗಳು है। ಕ್ಷಮಿಸಲ್ಪಟ್ಟು, हमारे पाप क्षमा कर ಆದ್ರೆ दिए गए ಪ್ಲಾಸ್ಟರ್ हैं। ಇನ್ನೂ ಹಂಗೆ ಇತ್ತು. लेकिन प्लास्टर अभी भी वैसे ही था। ಬಹಳ ಜನ ಇನ್ನೂ ಪ್ಲಾಸ್ಟರ್ ಇಟ್ಕೊಂಡು ಅಡ್ಡಾಡ್ತಾ ಇದ್ದಾರೆ. बहुत सारे लोग अभी प्लास्टर रखते ही पास्टर, चलते हैं। पास्टर हंगंद्रे, जी, इसका मतलब यीशु क्या ने है? रक्त यीशु मसीह का नमन लहू ತೊಳೆದಿದೆ. हमें उसने धो दिया है। ಆದ್ರೆ लेकिन ಮುಂಚಿನ ಪಾಪದ ಕೆಲವೊಂದು ಕುರುಹುಗಳು, पहले के पाप के थोड़े से निशान, ಅದರ ಅದರ ಪ್ರತಿಫಲಗಳು. उसके प्रतिफल। ಇನ್ನೊಂದು ಉದಾಹರಣೆ ಹೇಳ್ತೀನಿ. और एक उदाहरण मैं आपको ಎಲ್ಲರಿಗೂ ಅರ್ಥ बताता ಆಗ್ತಾ हूँ। ಇದೆಯಾ? क्या सब समझ रहे हैं? ನಮ್ಮ ಮಧ್ಯದಲ್ಲಿ हमारे बीच ನಾನು में ಕೆಲವು ತಿಂಗಳಿಂದ ಒಬ್ಬರನ್ನ ಬೋಧನೆ ಕರೆದಿದ್ದೆ. मैंने थोड़े दिनों पहले एक व्यक्ति को प्रचार करने के लिए बुलाया। उन्होंने ಅವರು वह ಯವನದ ಚಿಕ್ಕವರಿದ್ದಾಗ जब छोटे थे ಡ್ರಗ್ ಅಡಿಕ್ಟ್ ಆಗಿದ್ರು. वो ड्रग एडिक्ट थे। ಸಿಕ್ಕಾಪಟ್ಟೆ ಡ್ರಗ್ಸ್ ತಗೊಳ್ತಾ ಇದ್ರು. बहुत सारे ड्रग्स वो लेते थे। ನಾನು ಬಂದಂತ ಸಭೆಯಲ್ಲಿ मैं जिस कलीसिया में आया ನಮ್ಮ हूँ, ಪಾಸ್ಟರ್ हमारे पासवान ಅವರನ್ನೊಂದ್ಸಾರಿ ಯವನಸ್ಥನು ಸಾಕ್ಷಿ ಕೊಡ್ಲಿಕ್ಕೆ ಕರೆದಿದ್ರು. जवानों को, सारे युवकों को गवाही बताने के लिए नान उन्होंने कुत्ಕೊಂಡಿದ್ದೆ ಅಲ್ಲಿ. बुलाया। मैं वहाँ पर बैठा था। ಚಿಕ್ಕ ಹುಡುಗ. एक छोटा सा ಈಗ लड़का। ನಿಮ್ಮಲ್ಲಿ ಕೆಲವರು ಯಾವ ರೀತಿ ಕುತ್ಕೊಂಡಿದ್ದೀರಾ? अब आप में से थोड़े लोग कैसे ಆದ್ರೆ बैठे हैं? ಸೇವೆ ಹಸಿವು ನಿಮ್ಮೊಳಗಡೆ ಇದೆಯೋ? लेकिन सेवकाई का भूख क्या आप में है? ಆರಾಧನೆ ಹಸಿವು ನಿಮಗಿದೆಯೋ? आराधना का भूख आप में है? ಹಂಗೆ ನಾನು ಇಟ್ಕೊಂಡು ಕುತ್ಕೊಂಡಿದ್ದೆ. ऐसे ही मैं यहाँ पर ಅವಾಗ बैठा ಇವ್ರು ಹೇಳಿದ್ರು, था। उस दिन उन्होंने ಇವ್ರು कहा, ತದಲ್ತಾ ಇದ್ರು. ये हकला रहे थे। ಅವಾಗ ಹೇಳಿದ್ರು, उस दिन उन्होंने कहा, ನನ್ನನ್ನು ಕ್ಷಮಿಸಿ, मुझे क्षमा कर देना। ನಾನು ಸಿಕ್ಕಾಪಟ್ಟೆ ತಂಬಾಕು, मैं बहुत सारा तंबाकू ಬಹಳಷ್ಟು ಡ್ರಗ್ಸ್ और बहुत सारे ड्रग्स ಯೇಸು ಸ್ವಾಮಿ ಕಡೆ ಬರೋದಕ್ಕಿಂತ ಮುಂಚೆ ಸೇವಿಸಿರುವುದರಿಂದ यीशु मसीह में आने से पहले मैंने लिया ही, इसीलिए ನನಗೆ ನನ್ನ ಮಾತು ತೊದಲು ಬಿಟ್ಟಿದೆ. मेरे बातों में हकलाना आ ನನ್ನ चुका ನಾಲಿಗೆ है। ಡ್ಯಾಮೇಜ್ ಆಗಿದೆ. मेरा जबान वो खराब हो चुका ನಾನು है। ಮಾತಾಡ್ಲಿಕ್ಕೆ ಸರಿ ಬರೋದಿಲ್ಲ. मैं ठीक तरीके से बात नहीं बदलता कर इतनी। पाता और मैं हकला रहा हूँ। ಹುಟ್ಟದಂದ ಹಿಂಗಿರ್ಲಿಲ್ಲ, जन्म से ऐसे नहीं था, ಡ್ರಗ್ಸ್ ನಿಂದ ಹಿಂಗಾದೆ. ड्रग्स से ऐसे हो चुका ರಕ್ಷಣೆ हूँ। ಹೊಂದಿದ್ದಾರೆ. तारण उन्होंने पाया है। ದೇವರ ಡ್ರಗ್ಸ್ ಅನ್ನ ಕ್ಷಮೆ ಮಾಡಿದಾನೆ. परमेश्वर ने उस ड्रग्स को क्षमा कर ಆದ್ರೆ दिया ಅದರ है। ಪರಿಣಾಮ लेकिन उसका परिणाम जो ಇನ್ನು है ತಗೊಳ್ತಾ ಇದ್ದಾರೆ. अभी भी वो हकला रहे हैं। ಕೆಲವು ಸಾರಿ कई बार ಹಲೋ ಅರ್ಥ ಆಗ್ತದೆಯಾ? आप समझ रहे हो? ಅರ್ಥ ಆಗ್ತದೆಯಾ? आप समझ रहे ಯೇಸು हो? ನಂಬೋದಕ್ಕಿಂತ ಮುಂಚೆ यीशु मसीह पर विश्वास करने से ಆತ್ಮಹತ್ಯೆಗೆ पहले ಪ್ರಯತ್ನ ಮಾಡಿರ್ತಾರೆ. आत्महत्या के लिए कोशिश करते हैं। ನಿದ್ದೆಗೊಳಗೆ ನುಂಗ್ಬಿಟ್ಟಿರ್ತಾರೆ. वो नींद के गोली खा लेते ಆದ್ರೆ हैं, ಬದುಕೊಂಡ್ರು, लेकिन वो जिए। ರಕ್ಷಣೆ ಹೊಂದಿದ್ರು. उन्होंने तारण पाया। ಈಗ अब ಸಿಂಹಾಸನ ಮುಂದಿದ್ದಾರೆ. सिंहासन के सामने है, ಆದ್ರೆ ನೆನಪಿನ ಶಕ್ತಿ ಕೋಆಪರೇಟ್ ಮಾಡೋದಿಲ್ಲ. लेकिन याददाश्त जो है वो सहयोग ಯಾಕೆ? नहीं करता। क्यों? ಮುಂಚಿನ ಪಾಪದ ಪ್ರತಿಫಲ. पहले के पाप का प्रतिफल। ಅರ್ಥ ಆಯ್ತಾ? आप समझ रहे हैं? ಯೇಸು ಸ್ವಾಮಿ यीशु मसीह ತನ್ನ ರಕ್ತದಿಂದ अपने लहू से ನಮ್ಮನ್ನು ತೊಳೆದಿದ್ದಾನೆ. हमें उन्होंने धो ಆದ್ರೆ दिया ಅದರ है। ಕೆಲವೊಂದು ಪ್ರತಿಫಲಗಳು लेकिन उसके थोड़े से प्रतिफल जो ಇನ್ನು ನಮಗೆ है ಬಡತನ, अभी भी हम में ಇನ್ನು ನಮಗೆ ಕೆಲವೊಂದು ಶಾಪ हम में अभी भी ಇವುಗಳನ್ನು श्राप, ಹಾಕ್ತಾ ಇದೆ. ये सारे लोग ಆದ್ರೆ ಈಗ चीजें हैं। लेकिन अब ಅದೇ ಬೋಧಕ वही प्रचारक ಅವನಿಗೆ ಬರೋದಕ್ಕಿಂತ ಮುಂಚೆ ಕೇಳಿ, वहां पर आने से पहले ಹಂಗೆ सुनिए, ಯೆಶಾಯನು ऐसे ही ರಕ್ತದಿಂದ यशायाह ತೊಳೆಯಲ್ಪಟ್ಟಿದ್ದಾನೆ. लहू में धोया गया है। ಯೆಹೋವನ ಮುಂದೆ ಪ್ರವೇಶ ಸಿಕ್ಕಿದೆ. यहोवा के सामने प्रवेश मिला ಆದರೆ है, ತೊಟ್ಟೆಗಳು ತುಟಿಗಳು ಇನ್ನೂ ಹೊಲೆಯ. लेकिन उनके होठ अभी भी मैले हैं। ದೇವ್ರು ಹೊರಗೆ ಹಾಕಿದ್ನ? क्या परमेश्वर ने बाहर डाला? ಇಲ್ಲ. नहीं। ದೇವ್ರು ನಿನ್ನ ಹೊರಗೆ ಹಾಕೋದಿಲ್ಲ. परमेश्वर आपको बाहर नहीं ದೇವ್ರು डालेंगे। ಜಾಡಿಸ್ಬೋದ್ನ? क्या परमेश्वर ने से ಇಲ್ಲ. लात मारा? नहीं। ದೇವ್ರು ಒದೆಯೋದಿಲ್ಲ. परमेश्वर
परमेश्वर नहीं ದೇವರನ್ನು ಸುಟ್ಟು ಹಾಕಿದ್ನ? परमेश्वर ने ಇಲ್ಲ, नहीं, ಸುಟ್ಟು ಹಾಕ್ಲಿಲ್ಲ. उन्होंने जलाया नहीं, ರಕ್ತ ನಮ್ಮನ್ನು ಶುದ್ಧೀಕರಿಸಿದೆ. लहू ने हमें शुद्ध कर दिया ಆದ್ರೆ है। लेकिन ಯೋಹಾನನು ಹೇಳ್ದ, यूहन्ना ने कहा, ನನ್ನ ಹಿಂದೆ ಬರುವವನು मेरे पीछे आने वाला ನನಗಿಂತಲೂ ಬಲಶಾಲಿಯು, मेरे से भी बलशाली, ನಾನು ನಿಮ್ಮನ್ನ मैं तुम्हें ಪಶ್ಚಾತ್ತಾಪಕ್ಕಾಗಿ पश्चाताप के लिए ನೀರಿನಿಂದ ದೀಕ್ಷಾ ಸ್ನಾನ ಮಾಡಿಸುತ್ತೇನೆ. पानी में बपतिस्मा देता ಆದ್ರೆ हूँ, ನನ್ನ ಹಿಂದೆ ಬರುವವನು लेकिन मेरे बाद आने वाला ನನಗಿಂತ ಬಲಶಾಲಿಯು, मेरे से भी बलशाली, ಆತನು वह ನಿಮ್ಮನ್ನು तुमको ಪವಿತ್ರಾತ್ಮನಿಂದಲೂ पवित्र आत्मा, ಗಟ್ಟಿಯಾಗಿ जोर से कहिए, ನೀವು ಹೌಸ್ ಆಫ್ ಪ್ರೇಸ್ ನವರು आप हाउस ऑफ प्रेस के लोग हो, ಬೆಂಕಿಯಿಂದಲೂ आग से ದೀಕ್ಷಾ ಸ್ನಾನ ಕೊಡುವನು. बपतिस्मा देंगे। ಒಬ್ಬ ಕೆರೂಬಿ एक केरूबी ಹಾರಿ ಬಂದ. वो उड़ कर आया, ಯೆಶಾಯನ ಪ್ರವಾದನ ಗ್ರಂಥ यशाया का पुस्तक 6ನೇ ಅಧ್ಯಾಯ उसका छठा अध्याय 6ನೇ ವಚನ, उसका छठा वचन, ಸೆರಾಫಿಯರಲ್ಲಿ ಒಬ್ಬನು सेराफी में से एक ಯಜ್ಞ ವೇದಿಯಿಂದ यज्ञ वेदी से, ತಾನು ತಂಡಸದಲ್ಲಿ, ಆಮೆನ್. आमेन, ಇಂಗ್ಲಿಷ್ ನಲ್ಲಿ इंग्लिश में what was that what was that in English? tongue. ಇಂಗ್ಲಿಷ್ ಅಲ್ಲಿ ಟಂಗ್ ಅಲ್ಲ. इंग्लिश में टोंग, ಈ ಸೆರಾಫಿಯನು यह सेराफी ಹಾರಿ ಬಂದು उड़कर आकर ಯಜ್ಞ ವೇದಿಯಿಂದ, यज्ञ वेदी से, ಎಲ್ಲ ಕೇಳ್ತಾ ಇದ್ದೀರಾ? क्या सब सुन रहे ಅವನು हैं? ನೀರು ತರಲಿಲ್ಲ ರೀ. उसने पानी नहीं लाया, ದೇವರ ವಾಕ್ಯ ನೀರನ್ನು ಸೂಚಿಸುತ್ತದೆ. परमेश्वर का वचन ಸಾರಿ, पानी, ನೀರು ವಾಕ್ಯವನ್ನು ಸೂಚಿಸುತ್ತದೆ. वचन जो है परमेश्वर के वचन को सूचित ವಾಕ್ಯವು ನಿನ್ನನ್ನು करता ಒಂದು है, ಮಟ್ಟದಲ್ಲಿ ಶುದ್ಧ ಮಾಡ್ತದೆ. वचन हमें शुद्ध करता है, ರಕ್ತ लहू ನಿನ್ನನ್ನು ಎಲ್ಲಾ ಪಾಪದಿಂದ ಶುದ್ಧ ಮಾಡ್ತದೆ. हमें सारे पापों से शुद्ध करता ಆದರೆ है, ಈಗ लेकिन अब ಬೆಂಕಿಯ ಸಮಯ. आग का समय है। ಯಾಕೋ ನನಗೆ ಇಲ್ಲಿ ಬೆಂಕಿ ಕೇಳಿಸ್ತಾ ಇಲ್ಲ. ಆಮೇನ್. ಆಮೆನ್. ನೀರಿನ ಶುದ್ಧೀಕರಣ नीर का ಅಂದ್ರೆ शुद्धिकरण, ವಾಕ್ಯ. उसका मतलब पानी, ರಕ್ತದ ಶುದ್ಧೀಕರಣ लहू का ಅಂದ್ರೆ शुद्धिकरण, ಯೇಸುವಿನ ರಕ್ತ. उसका मतलब यीशु मसीह ಬೆಂಕಿಯ का लहू, ಶುದ್ಧೀಕರಣ. आग का शुद्धिकरण। ಯಾರಿಗಾದ್ರೂ ಅರ್ಥ ಆಗ್ತದೆಯಾ? क्या कोई समझ पा रहा ಬೆಂಕಿಯ है? ಶುದ್ಧೀಕರಣ. आग का शुद्धिकरण। ಹಲೋ, ಆಮೇನ್. आमेन। ಈ ಸೆರಾಫಿಯನು यह सेराफी ಆ ಯಜ್ಞದ ಬೆಂಕಿಯಿಂದ उस यज्ञ के आग से ಕೆಂಡವನ್ನ ಕೈಯಿಂದ ತಗೊಳ್ಳಿಲ್ಲ, कोयले को हाथ से उसने नहीं लिया, ಮುಟ್ಲಿಲ್ಲ ಬೆಂಕಿಯನ್ನ. आग को उसने नहीं छुआ। ಯಾವ ಸೆರಾಫಿಯನಿಗೂ, कोई सेराफी को भी, ಸೆರಾಫಿಯರು सेराफी ದೇವದೂತರಿಗಿಂತ ಉನ್ನತ. पर देवदूतों से भी महान है, ಸೆರಾಫಿಯರು सेराफी ಗಬ್ರಿಯೇಲನಿಗಿಂತಲೂ ಉನ್ನತ. गब्रियल से भी महान है, ಸೆರಾಫಿಯರು सेराफी ಮಿಕಾಯೇಲನಿಗಿಂತಲೂ ಉನ್ನತ. मिकाएल से भी महान है। ಆದರೆ लेकिन ಈ ಸೆರಾಫಿಯನು यह सेराफी, ಯಾವ ಬೋಧಕರು ಇದನ್ನು ಬಿಡಿಸುವುದನ್ನು ನಾನು ಕೇಳಿಸಿಕೊಳ್ಳೇ ಇಲ್ಲ. कोई भी प्रचारक इसे छुड़ाते हुए मैंने सुना ही ನಾನು नहीं ಇದನ್ನ है। ಬೋಧಿಸಲಿಕ್ಕೆ ಆಗೋದಿಲ್ಲ. मैं भी इसे प्रचार नहीं कर सकता, ಯಾಕಂದ್ರೆ ನಿಗೂಢಗಳನ್ನ ಬಿಡಿಸುವ ಆತನು ಒಬ್ಬನೇ. क्योंकि रहस्यों को छुड़ाने वाला एक ही ಅವನು है, ದೇವರ ಆತ್ಮನೇ. वह पवित्र आत्मा ही ಈ है। ಸೆರಾಫಿಯನು यह सेराफी जो ಪರಲೋಕ है, ಜೀವಿಯಾಗಿದ್ರು यह स्वर्ग का जीवी होने के आ बावजूद ಬೆಂಕಿಯನ್ನ भी उस आग को ಕೈಯಲ್ಲಿ ಹಿಡಿಲಿಲ್ಲ. हाथ में उसने नहीं पकड़ा, ತಂಡಸ उस कोयले ಅಂದ್ರೆ को, ಇಕ್ಕಿಳು. उसका मतलब चिमटा। ಟಾಂಗ್. ಯಾರಾದ್ರೂ ಮನೆಗೆ ಬಂದಾಗ जब कोई घर आता ಈ है, ಕಬಾಬ್ ನೀಡ್ಲಿಕ್ಕೆ ಹಿಂಗೊಂದು ಚಮಚ ಇರ್ತಲ್ಲ, ಹೋಟೆಲ್ ಅಲ್ಲಿ ಹಿಂಗ್ ಇಡ್ತಲ್ಲ, कबाब ಟಾಂಗ್ पकड़ने ಟಾಂಗ್ के लिए चिमटा जो पकड़ते हैं, ಅಂತದೊಂದು ತಂಡಸ ತಗೊಂಡು उस तरीके का चिमटा ಆ लेकर, ಬೆಂಕಿನ ತಗೊಂಡು उस आग को लेकर ಅದನ್ನ ಏಷಾಯನ ತುಟಿಗೆ ಹಚ್ಚಿದ. उसे एशाया के होठों पर ಏಷಾಯನ लगाया। ತುಟಿ ಸುಡ್ಲಿಲ್ಲ, एशाया के होठ नहीं ಯಾಕಂದ್ರೆ ಇದು जले, ಸುಡುವ ಬೆಂಕಿ कि ಅಲ್ಲ. यह आग जलाने वाला आग ಹಾಗಾದ್ರೆ नहीं है। ऐसा है तो ಸೆರಾಫಿಯನು सेराफी ಯಾಕೆ ಆ ಬೆಂಕಿಯನ್ನ ಕೈಯಿಂದ ಮುಟ್ಲಿಲ್ಲ? क्यों उस आग को हाथ से उसने नहीं छुआ? ಕೇಳಿ, सुनिए, ಈ ಬೆಂಕಿ यह आग ಯೇಸು ಸ್ವಾಮಿ यीशु मसीह ಸೆರಾಫಿಯರಿಗೋಸ್ಕರ ಕೊಂಡುಕೊಳ್ಳಲಿಲ್ಲ, सेराफियों के लिए उसने नहीं ಯಾವ खरीदा, ದೂತರಿಗಾಗಿ ಕೊಂಡುಕೊಳ್ಳಲಿಲ್ಲ. कोई दूत के लिए भी उसने नहीं ಯಾವ खरीदा, ದೂತನಿಗೂ ಪವಿತ್ರಾತ್ಮನ ವರ ಇಲ್ಲ. किसी दूत को भी पवित्र आत्मा का वरदान नहीं ಆದ್ರೆ है, लेकिन ದೇವರು ಆ परमेश्वर ದೇವರು ಆ ಬೆಂಕಿಯನ್ನ परमेश्वर ने उस ತನ್ನ आग को ಮಗನ ರಕ್ತದಲ್ಲಿ ತೊಳೆದುಕೊಂಡವರಿಗೆ ಮಾತ್ರ. उनके बेटे के लहू में धोए जाने वाले लोगों को ही, Come on, come on, come on. Hallelujah, हालेलुया, hallelujah. हालेलुया। ಗಬ್ರಿಯೇಲನು गब्रिएल ನಿನ್ನನ್ನು ನೋಡಿ आपको ಆ देखकर ಬೆಂಕಿ ಬೇಕಂದ್ರೂ ಅವನಿಗೆ वो ಸಿಗೋದಿಲ್ಲ. अग्नि चाहिए कहेंगे तो भी नहीं ಮಿಕಾಯೇಲನು मिलेगा। मिकाएल ಆ ಬೆಂಕಿ ನನಗೆ ಬೇಕಂದ್ರೂ वह ಸಿಗೋದಿಲ್ಲ. आग मुझे चाहिए कहेगा तो ಅವರು भी ಆ नहीं मिलेगा। ಬೆಂಕಿಯನ್ನ वह लोग उस अग्नि ಕೈಯಿಂದ को ಮುಟ್ಲಿಕ್ಕೂ ಯೋಗ್ಯರಲ್ಲ. हाथ से छूने के लिए भी योग्य नहीं है, ದೂತರಾಗಿದ್ರು दूत होने के बावजूद भी।
ಅದನ್ನ ಕೈಯಿಂದ ಹಿಡಿಲಿಲ್ಲ? क्यों उसने उसे साथ से नहीं पकड़ा? ಅದು ಹ? ಅದು ಬೆಂಕಿ ಅದಕ್ಕ ವೆರಿ ಗುಡ್. ಅದು ಏಷಾಯನ ತುಟಿ ಮುಟ್ತು, उसने एशाया के होठ को छुआ, ಸುಡ್ಲಿಲ್ಲ. नहीं जला. ಇನ್ ದೇವದೂತನ ಸುಡ್ತಿತ್ತ? क्या देवदूत जलता? ಆಮೆನ್ आमेन ಆಮೆನ್. आमेन. ಯಾರಿಗಾದ್ರೂ ಅರ್ಥ ಆಗ್ತಾ ಇದೆಯಾ? क्या कोई समझ पा रहा है ಎಂತ ಬೆಂಕಿಯನ್ನು ದೇವರು ನಿಮಗೋಸ್ಕರ ಇಟ್ಟಿದ್ದಾನೆ? किस तरीके का अग्नि परमेश्वर ने आपके लिए रखा है? ಹೇಸಿಗೆ ತುಟಿಗಳು गंदे होठ ಇವತ್ತು आज ಬದಲಾಗ್ಲಿ, बदल जाए, ಬದಲಾಗ್ಲಿ. बदल जाए, ಯಾಕೆಂದ್ರೆ ಅವು क्योंकि वह ಪ್ರವಾದಿಯ ತುಟಿಗಳು. भविष्यवक्ता के होठ है. ಯಾರಾದ್ರೂ ಹೇಳ್ರಿ ನಿಮ್ಮ ಪಕ್ಕದವರಿಗೆ, कोई तो कहिए अपने बगल ಇವು वाले से, ಪ್ರವಾದಿಯ ತುಟಿಗಳು. यह भविष्यवक्ता के ಈಗ होठ ನಿಮ್ಮದನ್ನ है. ತೋರಿಸಿ ಹೇಳ್ರಿ, अब अपने आप ಇದು को दिखा ಪ್ರವಾದಿಯ करिए, ತುಟಿಗಳು. ये भविष्यवक्ता के ಪಾಸ್ಟರ್, स्वान जी, ನಾನು ಪ್ರವಾದಿ. मैं भविष्यवक्ता. ಸರ್, श्रीमान, ಪ್ರವಾದಿಸುವವರು ಪ್ರವಾದಿಗಳು ಅಲ್ಲ. भविष्यवाणी करने वाले भविष्यवक्ता नहीं है. ಅಬ್ರಹಾಮನು अब्राहम ಒಂದು ಪ್ರವಾದನೇನಾದ್ರೂ ಪ್ರವಾದಿಸಲಿಲ್ಲ. एक भी भविष्यवाणी उसने नहीं किया, ಆದ್ರೆ ದೇವರ ಅರಸನಾದಂತ ಅಭಿಮೇಲೆಕನಿಗೆ ಹೇಳ್ದ. लेकिन परमेश्वर ने राजा अभिमेलेक से ಅಲ್ಲಿ कहा, ಕೂತವರಲ್ಲಿ ಯಾರಿಗೋ ಒಬ್ಬರಿಗೆ ಒಂದು ದೆವ್ವಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. वहाँ पर बैठे हुए किसी को दुरात्मा से बहुत पीड़ना हो रहा ತನ್ನನ್ನು है, ಬಹಳ ಕಂಟ್ರೋಲ್ ಮಾಡ್ಕೊಳ್ತಾ ಇದೆ. अपने आप को बहुत वो नियंत्रण में रख ಈ रहे ಸಭೆ हैं. ಮುಗಿದೊಳಗಡೆ यह कलीसिया ಆ खत्म ದೆವ್ವ होते ಬಿಟ್ಟು ಹೋಗ್ಲಿಕ್ಕಿದೆ, वह दुरात्मा छोड़कर ಆ जाने ದುರಾತ್ಮ वाला है, ಬಿಟ್ಟು ಹೋಗ್ಲಿಕ್ಕಿದೆ. वह दुरात्मा छोड़कर जाने वाला ಪರಲೋಕದ है. ಬೆಂಕಿ स्वर्ग का अग्नि ನಿಮ್ಮನ್ನು ಆವರಿಸಿಕೊಳ್ಳಲಿಕ್ಕಿದೆ. आपके ऊपर उतर आने वाला ಚಪ್ಪಾಳೆ है. ಹೊಡೆದಾಗಿದ್ರೆ ಕೆಲವು ಅನ್ಯ ಭಾಷೆಗಳನ್ನು ताली ಮಾತಾಡ್ಕೊಳ್ಳಿ. बजाना है तो थोड़ा अन्य भाषा में भी प्रार्थना कीजिएगा. ನಾನು ಹೇಳಿದೆ ಬೆಂಕಿ, मैंने कहा आग, ನಾನು ಹೇಳಿದೆ ಬೆಂಕಿ, मैंने कहा आग, ನಾನು ಹೇಳಿದೆ ಬೆಂಕಿ. मैंने कहा आग. ರೋಷ ಕಲಬ ಶಂದರಾಯ ರೋಸ ಕೆಲೆಬೆದೆ ಜಿಕಾತಾತಲ ರಬಬಬಬ ಶತತತರಬೋ ಶೆಕೆರೆಬೆ. ಆಮೆನ್ 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 ಆಮೆನ್. ಈಗೋ ನಿನ್ನ ತುಟಿಗಳಿಗೆ ತಗಲಿತ್ತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತವಾಯಿತು ಅಂದನು. ಕೇಳಿದ್ರ ಯಾಕೆ ಅವ್ರು ಆ ಬೆಂಕಿಯನ್ನು ಕೈಯಿಂದ ಮುಟ್ಟೋದಿಲ್ಲ ಗೊತ್ತಾ? क्यों वो आग को हाथ से नहीं पकड़ते आप जानते ಕೇಳಿ. हैं? सुनिए, ವಿಮೋಚನ ಕಾಂಡದಲ್ಲಿ निर्गमन की पुस्तक ಇನ್ನು में ಎಷ್ಟು ಜನರಿಗೆ ತಾಳ್ಮೆ ಇದೆ? और कितने लोगों को धीरज ನನಗೆ है? ಇನ್ನು ಅರ್ಧ ಗಂಟೆ ಇದೆ ಸಮಯ, मेरे पास अभी आधा घंटा ಆದ್ರೆ समय ಇವತ್ತು ನಾನು है, ಇನ್ನೂ ಅರ್ಧ ಗಂಟೆ ಬೋಧಿಸೋದಿಲ್ಲ. लेकिन आज के दिन और आधा घंटा मैं प्रचार नहीं करूंगा. ಇಲ್ಲೇ ಇದ್ದೀರಾ? क्या आप यहीं पर है? ಆಮೆನ್. आमेन. ಏನಾದ್ರು ಕಲಿತಾ ಇದೀವೋ? क्या हम कुछ सीख रहे हैं? ಆಶೀರ್ವಾದ ಆಗ್ತಾ ಇದೆಯೋ? क्या आशीष हो रहा है? ಉನ್ನತವಾದಂತ ಋತುವಿಗೋಸ್ಕರ ಸಿದ್ಧರಾಗಿ महान ऋतु के लिए आप तैयार हो जाइएगा. ಹೋರಾಡೋದನ್ನ ನಿಲ್ಲಿಸಬಾರದು ನೀವು. संघर्ष करना आपको नहीं छोड़ना है. ಆಮೆನ್ आमेन ಆಮೆನ್. आमेन. ಯಾಕೆ ಅವರು ಆ ಕೆಂಡವನ್ನು ಮುಟ್ಟೋದಿಲ್ಲ ಗೊತ್ತು? क्यों उस कोयले को वो नहीं पकड़ते आप जानते हो? ದೇವಕುಮಾರನ ಬಗ್ಗೆ परमेश्वर के पुत्र के ವಿಮೋಚನ बारे में ಕಾಂಡದಲ್ಲಿ निर्गमन की पुस्तक में ಆ, ಪಸ್ಕ ಹಬ್ಬದ ಬಗ್ಗೆ पसव पर्व के बारे ಒಂದು में ನಿಯಮ ಇತ್ತು. एक नियम था. ಏನಂದ್ರೆ वो क्या है? ಆ ಪಸ್ಕ ಹಬ್ಬದ ಕುರಿಮರಿ ಅರ್ಪಿಸಿದ ನಂತರ उस पसव पर्व के मेमने को अर्पित करने के ಅದನ್ನ बाद ಉಣ್ಣುವವರು उसे खाने वाले ಅದನ್ನ ಕೆಂಡದ ಮೇಲೆ ಸುಟ್ಟು उसे कोयले पर जलाकर ತಿನ್ಬೇಕು. खाना है. ಏನಾದ್ರೂ ಭಾಗಗಳು ಉಳಿದ್ರೆ अगर उसके कोई भाग बचेंगे ಅವುಗಳನ್ನ तो ಚೆಲ್ಲ ಕೂಡುದು, उसे नहीं फेंकना है, ಅವುಗಳನ್ನ उसे ಕೆಂಡದಿಂದ कोयले से ಸುಟ್ಬೇಕು. जला देना है. ಅದಕ್ಕೆ इसीलिए ದೇವದೂತರಿಗೆ देवदूत को ಪರಲೋಕದಲ್ಲಿ ಬೆಂಕಿ ನೋಡುವಾಗ स्वर्ग में जब आग देखते हैं तो ಭಯ ಆಗುತ್ತೆ. डर लगता है. ಯಾಕಂತ? क्यों आप जानते हो? ಯಾಕಂದ್ರೆ ಆ ಕುರಿಮರಿ ದೇವಕುಮಾರನ क्योंकि वह मेमना परमेश्वर का पुत्र ಆ है. ಬೆಂಕಿಯನ್ನು ಅವ್ರು ಮುಟ್ಟೋದಿಲ್ಲ. उस आग को वो नहीं ಆದ್ರೆ ಈ छुएंगे. ದೇವಕುಮಾರನು लेकिन यह परमेश्वर के पुत्र ತನ್ನ ಬೆಂಕಿಯನ್ನ अपने आग को ತನ್ನನ್ನು ನಂಬುವವರಿಗೆ उन पर विश्वास करने वालों के लिए भर देता है. ರಕ್ತದಿಂದ ತೊಳೆಯಲ್ಪಟ್ಟಿದೆ. लहू से धोया गया है. ದೇವದರ್ಶನ ಗುಡಾರದಲ್ಲಿ परमेश्वर के तंबू में ಮೊದಲು ಪ್ರವೇಶದಲ್ಲಿ पहले प्रवेश में ಯಜ್ಞ. यज्ञ. ಯಾವ ಯಜ್ಞ? कौन सा यज्ञ? ಕುರಿಮರಿಯ ಯಜ್ಞ. मेमने का यज्ञ. ಆ ಕುರಿಮರಿ ಯಜ್ಞದಲ್ಲಿ वह मेमने के यज्ञ में ಅನ್ಯರಾದ ನಾವು अन्य लोग जो ಆ हम हैं ರಕ್ತದಿಂದ ತೊಳೆಯಲ್ಪಟ್ಟು उस लहू से धोए ಈಗ जाकर ಒಳಗಡೆ ಬರ್ತಾ ಇದೆ. अब अंदर आ रहे हैं. ಒಳಗಡೆ ಬರ್ತಾ ಇದ್ದಂಗೆ अंदर जब आ रहे हैं ಎರಡು ಭಾಗಗಳಿರ್ತದೆ. दो भाग रहते ಒಂದು हैं. ಕರ್ಟನ್ ಇದೆ. एक पर्दा है. ಆ ಕರ್ಟನ್ ಸರಿಸಿದ್ರೆ अगर पर्दा खोलेंगे ಒಳಗಡೆ तो अंदर ಪರಿಶುದ್ಧ ಸ್ಥಾನ. पवित्र स्थान. ಆದ್ರೆ ಪರಿಶುದ್ಧ ಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ लेकिन पवित्र स्थान में जाने से ಅಲ್ಲಿ पहले ನೀರಿನ ಗಂಗಾಳ, वहाँ पर पानी का पात्र जग, है, वहाँ पर पानी का, ताम्रद, वहाँ पर ताम्र का पीतल कटोरा का, है, पीतल का ಎದ್ರದ್ದು? पीतल का कटोरा है. ಎದ್ರದ್ದು
ಎದುರ್ದು ಗಟ್ಟಿಯಾಗಿ ಅದರಲ್ಲಿ ನೀರಿದೆ, उसमें पानी है। ಆಮೇನ್. आमेन। ದೇವರೇನ್ ಹೇಳಿದ ಅಂದ್ರೆ परमेश्वर ने क्या कहा? ಮಹಾಯಾಜಕರು महायाजक ಒಳಗಡೆ ಹೋಗೋದಕ್ಕೆ ಮುಂಚೆ अंदर जाने से ತಮ್ಮ पहले ಕೈಯನ್ನ अपने हाथ ತಮ್ಮ को ಕಾಲನ್ನ अपने पैरों ಅದ್ರಲ್ಲಿ को ತೊಳ್ಕೊಳ್ಬೇಕು. उस पानी में धो लेना है। ಹಲೋ, ಕೈ ಮತ್ತು ಕಾಲ ಅನ್ನೋದ್ರಲ್ಲಿ हाथ और पैर को उस पानी में धोना है। ನೀರು वह पानी ದೇವರ ವಾಕ್ಯ. परमेश्वर का ಯೇಸು ಸ್ವಾಮಿ वचन ಹೇಳಿದ, है। यीशु मसीह ने ಹೊರಟು कहा, ಹೋಗಿ ಎಲ್ಲರನ್ನ ನನ್ನ ಹೆಸರಲ್ಲಿ ಶಿಷ್ಯರನ್ನ ಮಾಡ್ರಿ. जाकर सारे लोगों को मेरे नाम में चेले बनाना। ನಂಬುವನಿಗೆ ತಂದೆ ಮಗ ಪರಿಶುದ್ಧ ಪವಿತ್ರಾತ್ಮನ ಹೆಸರಲ್ಲಿ जो ದೀಕ್ಷಾಸ್ನಾನ विश्वास करते हैं उन्हें पिता पुत्र पवित्र आत्मा के नाम में ನಾನು बपतिस्मा देना। ಆಜ್ಞಾಪಿಸಿದನೆಲ್ಲ ಕೈಕೊಂಡು ನಡಿಲಿಕ್ಕೆ ಕಲಿಸಿದೆ. मैंने जो आज्ञा दिया है उन सारे चीजों के अनुसार चलना ಅದು सिखाना। ಆ ಗಂಗಾಳ. वो पानी ಆತನು है। ಬರೆದದ್ದನ್ನೆಲ್ಲ ಕೈಕೊಂಡು ನಡಿ. जो कुछ लिखा गया है उसके अनुसार ಅದು चलना। ಎರಡನೇ ಮಟ್ಟದ ಶುದ್ಧೀಕರಣ. वो दूसरे बनाव का ನೀವು शुद्धिकरण ಕರ್ಟನ್ है। ತೆಗೆದ್ಮೇಲೆ आप पर्दा खोलने के बाद ಒಳಗಡೆ ಹೋದ್ಮೇಲೆ अंदर जाने के बाद ಮತ್ತೊಂದು ಯಜ್ಞವೇದಿ ಇದೆ. और एक यज्ञवेदी है। ಅದು ಅದು ಪ್ರಾಣಿಗಳನ್ನ ಅರ್ಪಿಸುವ ಯಜ್ಞವೇದಿ वो ಅಲ್ಲ, प्राणियों को अर्पित करने वाला ಅದು यज्ञवेदी ಧೂಪವನ್ನ नहीं, ಅರ್ಪಿಸುವ ವೇದಿ. लेकिन वो धूप को अर्पित करने वाला ದೇವದೂತನು वेदी ತೆಗೆದ है। ಕಂಡ देवदूत से लाया गया अग्नि ಅಲ್ಲಿಂದ. वहां पर। ಯಾಕಂದ್ರೆ ಕೆರೂಬಿಯಲ್ಲಿದ್ದಾರೆ ಅಂದ್ರೆ क्योंकि केरूबी कहाँ पर है? ಮಹಾಪರಿಶುದ್ಧ ಸ್ಥಾನದಲ್ಲಿದ್ದಾರೆ. महापवित्र स्थान में है। ಅಂದ್ರೆ ದೇವರ ಸಿಂಹಾಸನ ಬಳಿ. उसका मतलब परमेश्वर के सिंहासन के ಅವ್ರು पास। ಹೊರಾಂಗಣಕ್ಕೆ ಬರೋದಿಲ್ಲ ಕೆಂಡ वो बाहर ತೆಗಿಲಿಕ್ಕೆ. के आंगन में नहीं आते, वो कोयले ಅಂದ್ರೆ को लेने ಭೂಮಿಗೆ. के लिए। उसका मतलब पृथ्वी में। ಅದಕ್ಕೆ ಯೇಸು ಸ್ವಾಮಿ इसीलिए यीशु ಭೂಮಿ ಮೇಲೆ ಬಂದ. मसीह पृथ्वी पर उतर आए। ಎಷ್ಟು ಜನರಿಗೆ ಅರ್ಥ ಆಗ್ತದೆ कितने लोग इसे समझ पा रहे ಸ್ವಲ್ಪ हैं? ಬೈಬಲ್ ಸ್ಟಡಿ ಆಡ್ ಮಾಡ್ತಾ ಇದ್ದೀನಿ. थोड़ा बाइबल स्टडी इसमें ऐड Brief कर रहा आगे। हूँ थोड़े में। ಹಲೋ, ಪರಲೋಕ ಹೋಗ್ತಿರೋ ಇಲ್ವಾ? स्वर्ग को जाएंगे या नहीं? ಆಮೇನ್. आमेन। ಪಕ್ಕದವ್ರು ಕೇಳಿ ಹೋಗ್ತಿರಲ್ಲ? अपने बगल वाले से कहिए जाएंगे ಪರಲೋಕ या नहीं? ಹೋಗ್ತಿರಲ್ಲ? ಹೋಗುತ್ತಿದ್ರೆ ಕೇಳ್ರಿ ಅಂತ ಹೇಳಿ. अगर जाना है तो सुनिए के कहिए। ಆಮೇನ್. आमेन। ಆಮೇನ್. आमेन। ಈಗ ಆ ಒಂದು ಯಜ್ಞ ಏನಂದ್ರೆ, अब वो यज्ञ क्या है? ಆ ವೇದಿ ಏನಂದ್ರೆ वह वेदी क्या है? ಧೂಪವೇದಿ. धूप को चढ़ाने वाला वेदी। ಧೂಪ ಅಂದ್ರೆ धूप यानी ಆರಾಧನೆ. आराधना। ಅಲ್ಲಿ ಬೆಂಕಿ ಇದೆ. वहाँ पर आग है। ಮಹಾಯಾಜಕನ ಒಳಗಡೆ ಬಂದ್ಮೇಲೆ महायाजक अंदर आने के ಎರಡು बाद ರೀತಿಯ ಬೆಂಕಿ ಇದೆ ಅಲ್ಲಿ. दो तरीके के आग वहाँ ಒಂದು पर ದೀಪಸ್ತಂಭ. है। एक दीप स्तंभ, ಸಮುವೇಲನು ಕಾದಂತ ದೀಪಸ್ತಂಭ. समूएल रखवाली करने वाला दीप ನೆನಪಿದೆಯಾ? स्तंभ। आपको याद है? ಅದು ಉರಿತಾ ಇರ್ಬೇಕು. वो जलते ही ದೇವರು रहता ಹೇಳಿದ, है। परमेश्वर ने ನೀವು कहा, ಲೋಕಕ್ಕೆ ಬೆಳಕು. तुम दुनिया के लिए रोशनी हो। ಆಮೇನ್. ಆಮೇನ್. ಅದಕ್ಕೆ ಯಾವಾಗ್ಲೂ ಬೆಳಕಾಗಿರ್ಬೇಕು. इसलिए हमेशा जलते रहना ಪಾಪ ಅವ್ರು है। ಪ್ರಾರ್ಥನೆಗೆ ಬಂದಿದ್ರು. वह प्रार्थना के लिए आए ಬಹುಶಃ ಅವ್ರು थे। ಯಾರೋ ಹೇಳಿದ್ರು ಅವ್ರಿಗೆ, शायद किसी ने ನಮ್ಮ उन्हें ಜೊತೆ बताया ಪ್ರಾರ್ಥನೆ ಮಾಡ್ರಿ ಒಳ್ಳೇದಾಗುತ್ತೆ. हमारे साथ प्रार्थना करना बुधवार अच्छा होगा ಬಂದ್ರು. कि वो गुरुवार आए। ಇನ್ಮೇಲೆ ಬುಧವಾರ ನೀವು ಪ್ರಾರ್ಥನೆ ಮಾಡ್ಲಿಕ್ಕೆ ಮಾತ್ರ ಬರಬೇಡ್ರಿ. अब बुधवार के दिन सिर्फ प्रार्थना ಯಾರಾದ್ರೂ करने के ಹೊಸರು लिए ಬರ್ಬೋದು ಅಂತ बताइए। ನೀವು ರೆಡಿ ಆಗಿ ಬರ್ರಿ. कोई तो नए लोग आएंगे क्योंकि आप भी तैयार ಬರೀ होकर ಮಕ್ಕಳಷ್ಟೇ ಇದ್ರು. आइएगा। सिर्फ बच्चे थे, ನಾನು ಇರೋದಿಲ್ಲ. मैं नहीं रहूंगा। ಅವ್ರು ಪ್ರಾರ್ಥನೆ ಮಾಡಿದ್ರು. उन्होंने प्रार्थना किया, ದೆವ್ವ ಬಿಟ್ಟು ಹೋಯ್ತು. दुरात्मा छोड़कर ಇವತ್ತು चला ನಮ್ಮ ಜೊತೆ गया। ಆರಾಧಿಸ್ತಾ आज ಇದ್ದಾರೆ. हमारे साथ आराधना कर रहे हैं। ಯಾಕೆ? क्यों? ನೀನು ಮಹಾಯಾಜಕ. आप महायाजक ಯೇಸು हो। ಸ್ವಾಮಿ यीशु ತನ್ನ मसीह ರಕ್ತದಿಂದ अपने लहू से ನಿನ್ನನ್ನು ಮಹಾಯಾಜಕ ಮಾಡ್ದ. आपको महायाजक ಮಹಾಯಾಜಕರು बनाया। ಮಾತ್ರ महायाजक सिर्फ ಪರಿಶುದ್ಧ ಬಾಗಿಲಲ್ಲಿ ಪ್ರವೇಶಿಸಲಿಕ್ಕೆ ಸಾಧ್ಯ. पवित्र स्थान में प्रवेश कर ಒಳಗ್ सकते ಬಂದ್ರಾ? हैं। वो अंदर आए। ನೀವು ಬಂದ್ರ ಒಳಗಡೆ? क्या आप अंदर आए? ನಿಮ್ ಪಕ್ಕದೊಳಗಡೆ ಯಾಜಕರು ನೀವು. अपने बगल वाले से कहिए तुम याजक हो। ಈಗ ಹೇಳ್ರಿ, ಆಕಳಿಸುವ ಯಾಜಕರಾಗ್ಬೇಡ್ರಿ. सोने वाले याजक मत बनना, ಆಕಳಿಸುವ ಯಾಜಕ अंगड़ाई लेने वाले याजक मत बनना। ಇದನ್ನ ಹೇಳೋದಿಲ್ಲ ನೀವು. इसे आप नहीं ಫಸ್ಟ್ कहते। ಇವೆಲ್ಲ ರಿಸ್ಕ್ ನಿಮಗೆ. पासवान जी ये सारे रिस्क आपके ನಾವು लिए ನತ್ತನ್ हैं। ಚೆನ್ನಾಗಿರ್ತೀವಿ ನಾವು ಬಾಯಿ ಬಾಯಿ. हम तो अच्छे से ಹೇಳೋದು रहेंगे। ನೀವೇ ಹೇಳ್ರಿ. कहने ಯಾರಾದ್ರೂ आप ही ಬೈದ್ರೆ कहिए। ನಿಮಗೆ ಬೈಬೇಕು. अगर कोई ಕೆಲವರು तारीफ ತಮ್ಮ ಮಕ್ಕಳಿಗೆ ಏನು ಹೇಳೋದಿಲ್ಲ. थोड़े लोग अपने ಫಸ್ಟ್ बच्चों को ಸರ್ कुछ ನಮ್ಮ नहीं ಮಗನಿಗೆ ಹಿಂಗೆ ಹೇಳ್ರಿ ಅಂತ. कहते। पासवान जी थोड़ा मेरे बेटे ನಾನು से ಯಾಕೆ ऐसे ಹೇಳ್ಬೇಕು? कह रहे हैं। मुझे क्यों बताना ನಿಮ್ಮ ಮಗ ನೀವು ಹೇಳ್ಕೊಳ್ರಿ. है? आपके बेटे हैं, आप बताइए। ಆಮೇಲೆ ಬರೋದಿಲ್ಲ ಅದಕ್ಕೆ. ಹಲೋ, ಇಲ್ಲೇ ಇದ್ದೀರಾ? क्या आप यहीं पर है? ಆಮೇನ್. आमेन। ಆಮೇನ್. आमेन। ಆಮೇನ್. आमेन। ಒಳಗಡೆ ಅದು ಆರಾಧನೆಯನ್ನು ಸೂಚಿಸ್ತದೆ. वह आराधना को सूचित करता है। ಈಗ अब ಆರಾಧನೆ ನೋಡಿ ಎಷ್ಟಾಗಿದೆ. आराधना देखिए, ನಾವು ಚಿಕ್ಕವರಿದ್ದಾಗಲೂ जब ಸಹ हम छोटे थे तभी भी ಬರಳೆಣಿಕೆ ಎಷ್ಟು ಆರಾಧಕರು. थोड़े से गिनती में आने वाले ಡಾನ್ आराधक। ಮೂವೆನ್, डॉन मोवेन, ರಾನ್ ಕೆನೋಲಿ. रॉन केनेडी। ಕರ್ನಾಟಕದಲ್ಲಿ ಆರಾಧನೆ ಇಲ್ಲ ನಾಯಕರಂದ್ರೆ कर्नाटक में आराधना नायक यानी ಬಾಯಾರಿದ ಜಿಂಕೆ ನಮ್ಮ ಪ್ರಭಾಕರಯ್ಯ. प्रभाकर है, ಅವ್ರು ಯಾರ್ದ ತುಮಕೂರು ಅವ್ರದ್ದು ಫಾದರ್ ಬರ್ಕ್ಮನ್. फादर ಇವರಿಷ್ಟೇ. बर्कमन, सिर्फ इतने ही। ಆದ್ರೆ ಈಗ लेकिन अब ಪ್ರತಿಯೊಂದು ಸಭೆಯಲ್ಲಿ ಒಬ್ರು ಹಾಡು ಬರೆಯೋರಿದ್ದಾರೆ. हर एक कलीसिया में एक गाना लिखने वाले हैं। ಪ್ರತಿಯೊಂದು ಸಭೆಯಲ್ಲಿ ಕಣ್ಣೀರಿಂದ ಆರಾಧನೆ ಮಾಡ್ತಾ ಇದ್ದಾರೆ. हर एक कलीसिया में आंसुओं के साथ आराधना ಯಾಕೆ? कर रहे हैं। क्यों? ಈಗ ಧೂಪದ ಸಮಯ ನಡೀತಾ ಇದೆ. अब धूप का समय चल रहा है। ಮುಂದಿನ ಹೆಜ್ಜೆ अगला कदम ಸ್ವರ್ಗಾರೋಹಣ, स्वर्गारोहण है। ರ್ಯಾಪ್ಚರ್. ಸ್ವರ್ಗಾರೋಹಣ. ಯಾಕಂದ್ರೆ ಮಹಾಪರಿಶುದ್ಧ ಸ್ಥಾನ. क्योंकि वो महापवित्र ಅದು स्थान ಪರಲೋಕ. है, वो स्वर्ग है। ಯಾವಾಗ ನಾನು ಇರ್ತೀನೋ ಇಲ್ಲೋ ಗೊತ್ತಿಲ್ಲ. ಅವಾಗ मैं रहूंगा या नहीं मैं नहीं ಯಾವಾಗ जानता। ನೀವು जब आप ಆರಾಧನೆ आराधना ಈಗಿನಗಿಂತಲೂ ವಿಪರೀತವಾಗಿ
आपसे भी विपरीत तरीके से ಬೆಳೆಯುವುದನ್ನು ನೋಡ್ತಿರೋ बढ़ते हुए ನಿಮ್ಮ देखेंगे। ನಡುಗಳನ್ನು ಕಟ್ಕೊಂಡು ಸಿದ್ಧರಾಗಿ आपके कमर को बांधकर तैयार हो ಕರ್ತನ जाइए। ಬರುವ ಸಮಯ परमेश्वर का आने का समय ಬಂದಾಯ್ತು. आ चुका है। ಅದು ಕೊನೆಯ ಚಿಹ್ನೆ. वो आखिरी चिन्ह है। ಬ್ರಾಜಿಲ್ ಅಲ್ಲ, ಯಾವುದೋ ಒಂದು ದೇಶದಲ್ಲಿ किसी एक देश में 40,000 ಜನ 40,000 ಸ್ಟೇಡಿಯಂ लोग ಅಲ್ಲಿ ಕೂಡ್ಕೊಂಡು स्टेडियम में एकत्र ಬರೀ होकर ಆರಾಧನೆ ಮಾಡಿದ್ರು. सिर्फ आराधना उन्होंने YouTube ಅಲ್ಲಿ ಬಂತು. किया। YouTube में आया, ಮ್ಯೂಸಿಕ್ ನಿಂತೋಗಿದೆ, म्यूजिक रुक चुका है, ಎಲ್ಲರೂ ಹಾಡ್ತಾ ಇದ್ದಾರೆ. सारे लोग गा रहे हैं। God is an awesome God, he reigns. ಬರೀ ಧ್ವನಿಗಳು, सिर्फ आवाजें, 40,000 ಧ್ವನಿಗಳು. 40,000 आवाजें। ಕೀಬೋರ್ಡ್ ಬಂದಾಗಿದೆ, कीबोर्ड बंद हो चुका गिटार है, ನಿಲ್ಲಿಸಿದ್ದಾರೆ, गिटार उन्होंने रोक पियानो दिया ನಿಲ್ಲಿಸಿದ್ದಾರೆ. है, पियानो रोक चुका है ಸುಗಂಧ ಅರ್ಪಿಸಲ್ಪಡ್ತಾ और वहाँ पर धूप अर्पित किया जा ಕರ್ತನ ಬರುವ रहा ಸಮಯ है। ಹತ್ತಿರ ಆಗಿದೆ. परमेश्वर का आने वाला समय नजदीक आ चुका है। ಆಮೆನ್. आमेन। ಕ್ರಿಶ್ಚಿಯನ್ ಮ್ಯೂಸಿಕ್ क्रिश्चियन म्यूजिक ತಮ್ಮ ಸ್ಟುಡಿಯೋಗಳನ್ನು ತೆಗೆದಿದ್ದಾರೆ. अपने स्टूडियो को उन्होंने पास्टरಗಳು खोला है। पासवान ತಮ್ಮ ಸಭೆಗಳಲ್ಲಿ अपने कलीसियाओं में ಸ್ಟುಡಿಯೋಗಳನ್ನು ಮಾಡ್ಕೊಂಡಿದ್ದಾರೆ. स्टूडियो को उन्होंने बना ಇದು रखा ಬರೀ है। ಮೀಡಿಯಾ ಅಲ್ಲ, ये सिर्फ मीडिया ಇದು नहीं ಆರಾಧನೆ. है, ये आराधना है। ಯಾಕಂದ್ರೆ ನಾವು ಆ ಮಟ್ಟಕ್ಕೆ ಬಂದು ಮುಟ್ಟಿದ್ದೀವಿ. क्योंकि ಈಗ हम उस स्थान तक आकर ಮುಂದಿನ पहुंच चुके ಹೆಜ್ಜೆ हैं। अगला कदम ಕರ್ತನ ಬರುವಿಕೆ. परमेश्वर का आना है। ಅದಕ್ಕೆ ಸಿದ್ಧರಾಗಿ. इसीलिए तैयार हो ಅದಕ್ಕೆ जाइए। इसीलिए ಆತನು ಬರುವುದಕ್ಕಿಂತ ಮುಂಚೆ वहाँ आने से पहले ಆತನ ಬೆಂಕಿ ಬರ್ತದೆ. उनका आग उतर आता है, His fire will come. उनका आग उतर आता है। ಆಶೀರ್ವಾದ ಆತರು ಆಮೆನ್ ಅಂತ फिर ಹೇಳ್ತಾರೆ. आशीष हो रहा है तो आमेन ಅಯ್ಯೋ ಸಮಯ कहेंगे। ಹೋಗ್ತಾ ಇದೆ, ಕೇಳಿ. समय पार हो रहा है, ಆಮೆನ್. सुनिए। आमेन। ಆ ಕೆಂಡದಿಂದ उस कोयले से ಆತನು ಬೆಂಕಿಯನ್ನು ತೆಗೆದ, उसने आग को निकाला, ಆತನ ತುಟಿಯನ್ನು ಮುಟ್ಟಿದ. उसके होठों को उसने छुआ। ಯೇಸು ಸ್ವಾಮಿ यीशु मसीह ನಮ್ಮನ್ನು ತನ್ನ ರಕ್ತದಲ್ಲಿ ತೊಳೆದ, हम सबको अपने लहू ಪವಿತ್ರಾತ್ಮನಿಂದ में ದೀಕ್ಷಾಸ್ನಾನ ಮಾಡಿಸಿದ. पवित्र आत्मा से उन्होंने बपतिस्मा ಈಗ दिया। ಬೆಂಕಿಯಿಂದ ದೀಕ್ಷಾಸ್ನಾನ अब ಮಾಡಿಸಿದ. आग से वो बपतिस्मा ಯಾಕೆ? देंगे। क्यों? ಯಾಕಂದ್ರೆ क्योंकि ಬೆಂಕಿಯ ದೀಕ್ಷಾಸ್ನಾನ ಪ್ರವಾದಿಗಳಿಗೆ आग का बपतिस्मा भविष्यवक्ताओं के लिए है। ತಿಳಿದಲ್ಲ? ಆಮೇಲೆ ನಿನ್ನ ತೊಟಿ ಹೊಲೆ ಆಗ್ಬಾರ್ದು. उसके बाद आपके होठ मैले नहीं बनना। ಒಂದು ಕೋಪ, एक गुस्सा, ಬೇರೆಯಿಂದ ಆದಂತ ನೋವಿನ ನಿಮಿತ್ತವಾಗಿ ಹೊರಟ ಒಂದು ಶಾಪ दूसरों से आने वाले दर्द की वजह से आने वाला एक ನಿನ್ನ श्राप ತುಟಿಯನ್ನು ಹೊಲೆ ಮಾಡ್ಬಿಡ್ತದೆ. आपके होठों को मैला कर देता है। ಅರ್ಥ ಆಯ್ತಾ? आप समझ रहे हो? ಬೇಡ. नहीं ಬೆಂಕಿಯ चाहिए। ಸಮಯ ಬರ್ತಾ आग ಇದೆ. का समय आ रहा ಒಂದು है। ಹೊಸ ಆಶೆ ನಿನ್ನೊಳಗಡೆ ಹುಟ್ಟುತ್ತಾ ಇದೆ. एक नया सा आशा आप में आ रहा है। ಬರುವ ತಿಂಗಳಲ್ಲಿ आने वाले महीने ಮತ್ತೊಂದು में 21 ದಿನ फिर एक 21 ಉಪವಾಸವಾಗಿ दिन उपवास रहकर ಪ್ರಾರ್ಥಿಸಬೇಕು. प्रार्थना करना ಯಾಕೆ? है। क्यों? ದೇವರೇ, ನಿನ್ನ परमेश्वर, ರಕ್ತದಲ್ಲಿ ತೊಳೆದಿದ್ದೀಯಾ, आपके लहू में ನಿನ್ನ आपने धो ವಾಕ್ಯದ दिया है। ಪ್ರಕಟಣೆಗಳನ್ನು ನಮ್ಮ ಸಭೆಗೆ ಕೊಟ್ಟಿದ್ದೀಯಾ. आपके वचन के प्रकटीकरण ಈಗ को ನಮ್ಮ कलीसिया में ತುಟಿಗಳು दिया। अब हमारे होठ ಶುದ್ಧವಾಗುವಂತೆ वो शुद्ध होने ನಮ್ಮ जैसे ಸಭೆಗೆ हमारे ನಿನ್ನ कलीसिया को ಬೆಂಕಿಯ ಅಭಿಷೇಕದ ದೀಕ್ಷಾಸ್ನಾನ ಬೇಕು ಸ್ವಾಮಿ. आपके अग्नि अभिषेक का बपतिस्मा चाहिए परमेश्वर। ಏನಾಗ್ತದೆ? क्या होता है? ನಿನ್ನ ಬಾಯಿ ಶುದ್ಧೀಕರಿಸಲ್ಪಡುವಾಗ ಏನಾಗುತ್ತೆ? आपके होठ शुद्ध करने के बाद क्या होता है? ಅದನ್ನ ಮುಂದಿನ ವಾರದ ಪಾಯಿಂಟ್ಸ್ ಗಳನ್ನ ಹಂಚ್ಕೊಳ್ತೀನಿ. अगले हफ्ते के पॉइंट में मैं उसे ನಂಬರ್ बताऊंगा। 1, पहला चीज, ನಿನಗಿಂತಲೂ ಹೆಚ್ಚಿಗೆ ಅವನಿಗೆ ಅವಸರ. आपसे भी ज्यादा उन्हें जल्दी है। ನಂಬರ್ 2, दूसरा चीज, ನಿನಗೆ ಬೆಂಕಿಯಿಂದ ಶುದ್ಧೀಕರಿಸಲ್ಪಡಬೇಕು. आपको आग से शुद्धिकरण अर्थ चाहिए। आता है? आप समझ रहे हो? ನಂಬರ್ 3, तीसरा चीज, ಮೂರನೇದಾಗಿ ಬರೋಣ. तीसरा चीज, ಹಾಗಾದ್ರೆ ಇದಕ್ಕೆ ಸಿದ್ಧರಾಗಿದ್ದೀರ ಅಂದ್ಮೇಲೆ ऐसा है तो अगर आप तैयार है तो ಮೂರನೇ ಸಂಗತಿ ನೋಡ್ಕೊಂಡು ಮುಗಿಸ್ಕೊಳ್ಳೋಣ. तीसरे चीज को देखकर हम समाप्त ಇನ್ನು करेंगे। ಇಲ್ಲೇ ಇರೋರು ಒಂದ್ಸರಿ ಆಮೇನ್ ಅಂದಾಗ अभी भी ಹೇಳಿ. यहीं पर रहने वाले एक बार ಇನ್ನು आमीन कहिए। ಸಂತೋಷವಾಗಿರೋ ಒಂದ್ಸರಿ ಆಮೇನ್ ಅಂದಾಗ अभी ಹೇಳಿ. खुशी से रहने वाले ಹೌದು, आमीन ನಮಗೆ कहिए। ಬೆಂಕಿ ಬೇಕು हाँ, मुझे ये आग चाहिए ಅನ್ನೋರು ಆಮೇನ್ ಅಂದಾಗ ऐसे ಹೇಳಿ. कहने वाले आमीन आप कहिए। ಹalleluya, हालेलुया, hallelujah, हालेलुया, hallelujah, हालेलुया, hallelujah, हालेलुया, hallelujah, हालेलुया, hallelujah, हालेलुया, hallelujah. हालेलुया। ಕೆಲವರು ಹalleluya ಚೆನ್ನಾಗಿ ಅಂತಾರಲ್ಲ ಅಂತ ನೋಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ. थोड़े लोग हालेलुया कितना अच्छा कह रहे हैं पक्का तो देखते नहीं, बैठे। हालेलुया। अपने बगल वालों को देखकर हालेलुया गट्टे कहिए। गट hallelujah. जोर से कहिए हालेलुया। ಆಮೆನ್, ಆಮೆನ್. ನಂಬರ್ 1, पहला चीज, ಅವನಿಗೆ ಅವಸರ ಇದೆ उन्हें जल्दी है ನಿನ್ನನ್ನು ಉಪಯೋಗಿಸೋದಕ್ಕಾಗಿ, आपको इस्तेमाल करने ನಿನ್ನನ್ನು के लिए, ಅಭಿಷೇಕಿಸೋದಕ್ಕಾಗಿ, आपको अभिषेक करने ನಿನ್ನನ್ನು के लिए, ಎತ್ತೋದಕ್ಕಾಗಿ, आपको उठाने के ನಿನ್ನನ್ನು लिए, ಕಟ್ಟೋದಕ್ಕಾಗಿ, आपको बांधने के ನಿನ್ನನ್ನು लिए, ಏಳಿಗೆಯಲ್ಲಿ आपको ಮುಟ್ಟಿಸೋದಕ್ಕಾಗಿ, बढ़ोतरी में पहुंचाने के लिए, ಅದಕ್ಕೋಸ್ಕರ इसीलिए ರಾತ್ರಿಯಲ್ಲಿ ಬೆಳಕು ಕೊಡ್ಲಿಕ್ಕೂ ಸಿದ್ಧ ಇದ್ದಾನೆ. रात में उजाला देने के लिए भी वो ನಿನ್ನ तैयार है। ಕಾಲುಗಳನ್ನು ಗುಣಪಡಿಸಲಿಕ್ಕೂ ಸಿದ್ಧ ಇದ್ದಾನೆ. आपके पैरों को चंगा करने के लिए भी ನೀನು तैयार ಮನಸ್ಸು ಮಾಡ್ಬೇಕಷ್ಟೇ है। ಈಗ. आपको सिर्फ मन करना है। ನಂಬರ್ 2, दूसरा चीज, ಆತನು ಬೆಂಕಿಯಿಂದ ನಿನ್ನನ್ನು ಶುದ್ಧೀಕರಿಸಲಿಕ್ಕೆ ಹೋಗ್ತಾ उनके ಇದ್ದಾನೆ. अग्नि से आपको शुद्ध करने वाले हैं। Number 4, number 3, तीसरा चीज, ನಂಬರ್ 3, तीसरा
चीज, ಈ ಬೆಂಕಿ ಸರಳವಾಗಿ ಸಿಗುವಂತದ್ದಲ್ಲ. यह आग आसानी से मिलने वाला आग नहीं है. आमीन. आमीन. ಅಯ್ಯೋ ಪಾಸ್ಟರ್ ಇಲ್ಲಿವರೆಗೆ ತಂದು ಕೈ ಬಿಡ್ತಾ ಇದ್ದೀರಾ? ಬಿಡ್ತಾ पास्टर ಇಲ್ಲ. जी यहाँ तक लाकर आप छोड़ रहे हैं? नहीं छोड़ रहा. ನೀರನ್ನ ಕುದುರೆ ಬಳಿಗೆ ಒಯ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. पानी को घोड़े के पास नहीं ले जा सकते क्योंकि मैंने कहा ಕುದುರೆ ಹುಡುಕೊಂಡು ನೀರಿನ ಬಳಿಗೆ ಹೋಗ್ಬೇಕಾಗ್ತದೆ. घोड़े को ढूंढते हुए पानी के पास जाना ಆದ್ರೆ पड़ता ಅದು ಹೋಯ್ತಂದ್ರೆ है. लेकिन अगर वो जाएगा ಆ तो ನೀರು ಅದಕ್ಕೆ ಮೋಸ ಮಾಡೋದಿಲ್ಲ. वह पानी उस घोड़े को धोखा नहीं देता. ಹಾಗಾದ್ರೆ ऐसा है तो ದೇವರ ವಾಕ್ಯ ನಿನಗೆ ಎಂದು ಮೋಸ ಮಾಡಲಿಕ್ಕೆ परमेश्वर ಸಾಧ್ಯನೇ का ಇಲ್ಲ. वचन कभी भी आपको धोखा नहीं दे सकता. ಆಮೆನ್. आमीन. ಈಗಲೇ ತೆರೆಯೋದು ಬೇಡ. अभी ही उसे नहीं ಲೂಕನ ಬರೆಸುವಾರ್ತೆ खोलेंगे. 11ನೇ ಅಧ್ಯಾಯದಲ್ಲಿ लूका उसका सुसमाचार उसके 11वें अध्याय ಮೊದಲಿನ में 4 ವಚನಗಳಲ್ಲಿ ಬಿರೇಡಿ ಮೊದಲಿನ 4 ವಚನಗಳಲ್ಲಿ पहले 4 वचनों ಮೊದಲನೇ में ವಚನದಲ್ಲಿ पहले वचन में ಆತನ ಶಿಷ್ಯರು ಬಂದು ಹೇಳಿದ್ರು, उनके चेलों ने ಓ आकर उनसे ಇದು ಬಹಳ कहा, ಇಂಟ್ರೆಸ್ಟಿಂಗ್ ಆಗಿದೆ ये ಕೇಳಿ. बहुत दिलचस्प है, सुनिए. ಆತನ ಶಿಷ್ಯರು ಬಂದು ಹೇಳಿದ್ರು, उनके चेलों ने आकर ಯೇಸು कहा, ಸ್ವಾಮಿ यीशु मसीह ನಮಗೆ ಪ್ರಾರ್ಥಿಸುವುದನ್ನು ಕಲಿಸು. हमें प्रार्थना करना सिखाइए. ಇವರಿಗೆ ಪ್ರಾರ್ಥನೆ ಗೊತ್ತಿರಲಿಲ್ಲ ಅಂತಲ್ಲ, ये ಹತ್ತಿರ प्रार्थना नहीं जानते थे ಅವ್ರಿಗೆ कि ಪ್ರಾರ್ಥನೆ नहीं है. ಗೊತ್ತಿರಲಿಲ್ಲ ಅಂತಲ್ಲ, ये प्रार्थना नहीं जानते थे ಇವ್ರಿಗೆ कि ಚೆನ್ನಾಗಿ नहीं ಪ್ರಾರ್ಥನೆ है. ಗೊತ್ತಿತ್ತು. ये अच्छी तरीके से प्रार्थना ಅದು करना ಯೋಹಾನನ जानते थे. ಶಿಷ್ಯರು ಮಾಡ್ದಂಗೆ ಮಾಡು ಕಲಿಸು ಅಂತ ಹೇಳ್ತಾವ್ರೆ. वो भी यूहन्ना के ಓದಮ್ಮ. चेले जैसे करते वैसे सिखाने के लिए कह रहे ಒಂದನೇ हैं. ವಚನ, पहला ಆತನು वचन, ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಆತನ ಶಿಷ್ಯರಲ್ಲಿ ಒಬ್ಬನು ಆತನಿಗೆ, ಸ್ವಾಮಿ, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸಿದ ಹಾಗೆ ನಮಗೂ ಪ್ರಾರ್ಥನೆ ಮಾಡುವುದನ್ನು ಕಲಿಸು ಎಂದು ಹೇಳಿದನು. ಆಮೇನ್. ನಂಬರ್ 1, ಆತನು ಒಂದಾನೊಂದು ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸಿದಾಗ, वह किस जगह में प्रार्थना जब कर रहा ಈಗ था. ಯಾರಾದ್ರೂ ಇಲ್ಲಿ ಗಿಟಾರ್ ಬಾರಿಸಿ ಹಾರಿಸಿದ್ರೆ ಹಾಡಿದ್ರೆ यहाँ पर कोई गिटार बजाकर गाते ಅದು हैं ನಾರ್ಮಲ್ ಇತ್ತಂದ್ರೆ अगर वो आम तौर पर है तो ನೀವು ಹಾಡಿ ಹೋಗ್ಬಿಡ್ತೀರಾ. आप ही गाकर चले ಸ್ಪೆಷಲಿ जाएंगे. ಯವನಸ್ಥರು. विशेष तौर पर जवान लोग. ಆಮೇನ್. आमीन. ಆದ್ರೆ ಅವತ್ತು लेकिन उस दिन ಹಾಡು ಪವರ್ಫುಲ್ ಆಗಿತ್ತು, गाना बलशाली और से था. ಬಹಳ ಟಚ್ ಆಯ್ತು. आपको बहुत उस छुआ. ಹಂಗಾಗಿದ್ರೆ ऐसा हुआ है तो ಯವನಸ್ಥರು ಬಂದು ಕೇಳ್ತಾರೆ, युवक आकर पूछते हैं, ಅಣ್ಣ अन्ना ನನಗೂ ಗಿಟಾರ್ ಕಲಿಸ್ರಿ ಅಂತ. मुझे भी गिटार बजाना सिखाओ. ಯಾವಾಗ? कब? ಅದು ಪವರ್ಫುಲ್ ಟಚ್ ಆಗಿದ್ರೆ वो ಮಾತ್ರ. बलशाली और से छुआ है तो ही. ಅಂದ್ರೆ उसका मतलब ಒಂದಾನೊಂದು ಸ್ಥಳದಲ್ಲಿ ಅವನು ಪ್ರಾರ್ಥನೆ ಮುಗಿಸಿದಾಗ वह किसी जगह में जब प्रार्थना कर ಅವ್ರು रहा ಬಂದು था ಕೇಳಿದ್ರು, उन्होंने आकर ಇದರ पूछा. ಅರ್ಥ इसका मतलब ಅವತ್ತು ಅವ್ರಿಗೆ ಭಯಂಕರ ಟಚ್ ಆಗೈತೆ. उस दिन उन्हें बहुत उसने छुआ. ಯಾಕೆ? क्यों? ಇವನ್ ಪ್ರಾರ್ಥನೆ ಏನೋ ಬೇರೆನೇ ಐತೆ. इनका प्रार्थना कुछ तो ಇವನ್ अलग ही ಪ್ರಾರ್ಥನೆ ಮಾಡಿದ್ರೆ है. इन्हें प्रार्थना ಮೈ करते ಮೇಲೆ हैं तो ಮುಳ್ಳು ಬರ್ತದೆ. हाथों पर रोंगटे खड़े हो ಇವನ್ जाते हैं. ಇವನ್ ಪ್ರಾರ್ಥನೆ ಮಾಡುವಾಗ ये जब प्रार्थना करते ಬೆಂಕಿ हैं ಚಲಿಸ್ತದೆ. आग कार्य करता ಇವ್ರು है. ಹೇಳಿದ್ರು, इन्होंने कहा, ಅದು ಅಯ್ಯ सुनो, ಯೋಹಾನನು ತನ್ನ ಶಿಷ್ಯರಿಗೆ ಕಲಿಸ್ದಂಗೆ यूहन्ना ने जिस तरह अपने चेलों ನಮಗೂ को ಪ್ರಾರ್ಥನೆ सिखाया, ಕಲಿಸು. हमें भी प्रार्थना करना ಇವ್ರು सिखाइए. ನಿಜವಾಗಿ ಪ್ರಾರ್ಥನೆ ಬೇಕಿತ್ತಂದ್ರೆ अगर इन्हें सही में प्रार्थना चाहिए ಇವ್ರು होता ಯೋಹಾನನ तो ಶಿಷ್ಯರನ್ನು ಕಲ್ಕೊಳ್ಬೋದಿತ್ತು. ये यूहन्ना के चेलों से सीख ನೀವ್ सकते थे. ಹೇಳ್ತೀರಾ, आप कहेंगे, ಪಾಸ್ಟ್ರೇ, पासवान ಅವ್ರು जी, ಇವ್ರು ಎಲ್ಲಿ ಹುಡ್ಕೊಂಡು ಹೋಗ್ತಾರೆ? ये उनको कैसे ढूंढते ಸರ್, जाएंगे? ಅವರಲ್ಲಿನೇ ಒಬ್ಬನು ಎಕ್ಸ್ ಇದ್ದ. श्रीमान, वही उसके ही चेला एक इनके चेला ಯಾರು में ಅಂತ था. ನಿಮ್ಮ ಸತ್ಯದಲ್ಲಿ ಹುಡ್ಕೊಳ್ರಿ. कोई तो ಮನೆಗೆ ಹೋದ್ಮೇಲೆ आपके पवित्र शास्त्र में से ढूंढ लीजिए. घर ಅವನು जाने के ಮೊದಲು बाद। ಯೋಹಾನನ ಶಿಷ್ಯನಾಗಿದ್ದ. वो पहले यूहन्ना का चेला ಒಂದು था. ದಿನ एक दिन ಯೋಹಾನ್ ಜೊತೆಗೆ यूहन्ना के ಅವನು साथ ಬ್ಯಾಪ್ಟಿಸಮ್ ನಲ್ಲಿ ಅಸಿಸ್ಟ್ ಮಾಡ್ತಾ ಇದ್ದ. वो बपतिस्मा में वहाँ पर मदद कर रहा ಯೇಸು ಸ್ವಾಮಿ ಬಂದ್ರು. था. यीशु मसीह आए. ಯೋಹಾನನ ಹೇಳ್ದ, यूहन्ना ने कहा, ಇಗೋ ಯಜ್ಞದ ಕುರಿಮರಿ. देखो यज्ञ का मेमना. ಇವನು ಕಿವಿ ಟಣ್ ಅಂತ ಎದ್ದು ನಿಂತು. इसके कान खुल गए. ಈ ಶಿಷ್ಯಂದು इस चेले ಯಾಕೆ? के. क्यों? ಇವನು ಯೋಹಾನನ ಶಿಷ್ಯನಾಗ್ಲಿಕ್ಕೆ ಬಂದವನಲ್ಲ. ये यूहन्ना के लिए चेला बनने के लिए नहीं ಇವನಿಗೆ आया था. ಮೆಸ್ಸಿಯನನ್ನ ನೋಡ್ಬೇಕಿತ್ತು. ये मसीहा को देखना चाह रहा ಆಮೆನ್. था. आमीन. ಇವನು ಯೋಹಾನನ ಬಿಟ್ಟ यूहन्ना को उसने छोड़ दिया ಮೆಸ್ಸಿಯನ ಬಳಿಗೆ ಹೋಗಿ, और मसीहा के पास जाकर, ಅಯ್ಯ ನೀನು श्रीमान, ಇಳ್ಕೊಂಡಿದ್ದು ಎಲ್ಲಿ ಅಂತ ಕೇಳ್ದ. आप कहाँ रहते हो? कि Correct किसने आ? पूछा? ನೆನಪಿಲ್ಲ? आपको याद नहीं? ನೆನಪ? ಹುಡುಕ್ ತೆಗೀರಿ. ढूंढ कर ಎಷ್ಟು ಬೈಬಲ್ निकालिए. ಓದ್ತೀರ ಅಂತ ಗೊತ್ತಾಗ್ಬಿಡ್ತದೆ ಅದ್ಮೇಲೆ. कितना बाइबल ಯೇಸು ಸ್ವಾಮಿ ಹೇಳಿದ, यीशु मसीह ने ನೀನು ಬಂದು कहा, ನೋಡು ಅಂತ. तुम आकर देखोगे. ಇವರಿಬ್ರು ಶಿಷ್ಯರು ಹೋದ್ರು. ये दोनों चले गए. ಅವತ್ತಿನಿಂದ उस दिन से ಹೋದವರು जो गए ಯೋಹಾನನ ಬಿಟ್ಟು ಬಿಟ್ರು. यूहन्ना को उन्होंने छोड़ ही दिया. ಇವರಿಬ್ಬರಿಗೂ ಯೋಹಾನ ಪ್ರಾರ್ಥನೆ ಕಲಿಸಿದ್ದ. इन दो लोगों को यूहन्ना ने ಸೊ प्रार्थना ಉಳಿದವರು सिखाया था. ಹೇಳ್ಬೋದಿತ್ತು, इसलिए बाकी बच्चे लोगों को वो कह सकते ಯೋಹಾನ हैं, ಪ್ರಾರ್ಥನೆ ಕಲಿಸಿದನಲ್ಲ, यूहन्ना ने प्रार्थना नमको सिखाया है कलस ना, संता। हमें भी सिखाओ कैसे. ಕೇಳಿಲ್ಲ ಅವರು. उन्होंने नहीं ಯೇಸು पूछा. ಸ್ವಾಮಿ ಕೇಳ್ತಾ ಇದ್ದಾರೆ. यीशु मसीह से वो पूछ रहे ಯಾಕೆ? हैं, क्यों? ಇವನು ಪ್ರಾರ್ಥನೆ ಮಾಡುವಾಗ जब ये प्रार्थना करते हैं ಬೆಂಕಿ, आग, ಇವನು ಪ್ರಾರ್ಥನೆ जब ಮಾಡುವಾಗ ये प्रार्थना करते हैं ಬೆಳಕು, उजियाला ಇವನು है. ಪ್ರಾರ್ಥನೆ जब ಮಾಡುವಾಗ ये प्रार्थना करते हैं ಭಯಂಕರ ಬರ್ತದೆ. वो भयंकर तरीके ಅದಕ್ಕೆ से ಬಂದು होता ಹೇಳಿದ್ರು, है. इसीलिए आकर उन्होंने ಅಪ್ಪ, कहा, ನಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಕಳಿಸು. हमें प्रार्थना करना सिखाइए. ಯೇಸು ಸ್ವಾಮಿ यीशु ಮುಂದೆ मसीह 4 ವಚನಗಳಲ್ಲಿ आगे 4 2, वचनों 3, में 4ರಲ್ಲಿ 2, 3, 4 वचन ಕರ್ತನ में ಪ್ರಾರ್ಥನೆ ಕಲಿಸಿದ. परमेश्वर की प्रार्थना को ಪರಲೋಕದಲ್ಲಿರುವಂತ सुन. ನನ್ನ ತಂದೆ, हे स्वर्गीय ನಿನ್ನ पिता, ನಾಮ ಪರಿಶುದ್ಧ तुम्हारा नाम पवित्र माना ಹೇಳಿ ನೋಡೋಣ जाए. ಎಲ್ಲರೂ. ಪರಲೋಕದಲ್ಲಿ ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿರುವ ಪ್ರಕಾರ ಭೂಲೋಕದಲ್ಲಿರಲಿ. ನಮಗಿರುವಂತಹ ನಮಗೆ ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸು, ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಳಿಂದ ನಮ್ಗೆ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ವೆರಿ ಗುಡ್
ಯಾರ್ಯಾರು ಹಂಗೆ ಜಾತ್ರೆ ಮಾಡಿದ್ರು ಸ್ವಲ್ಪ ಮನೆಗೆ ಹೋಗಿ ಸರಿಯಾಗಿ ಕಲ್ತ್ಕೊಳ್ರಿ. सबके साथ अगर आपने कहा है तो घर में जाकर अच्छी तरीके से उसे पढ़ लीजिए. ಜಾತ್ರೆ ಮಾಡಿ ಹುಡ್ಕೊಂಡ್ರು, जो सबके साथ बताकर जो बच गए ಚೆನ್ನಾಗಿ ತಲೆ ಕಟ್ಕೊಂಡು, अच्छे से ತಲೆ ಕಟ್ಕೊಂಡು, अच्छे से सिर को बांधकर, ಚಶ್ಮಾ ಹಾಕೊಂಡು, चश्मा डालकर, ಗುಳು 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 ಅಂತ ಏನ್ ಹೇಳಿದ್ರು ಗೊತ್ತಾಗೋದಿಲ್ಲ ಮುಂದೆ. क्या कहते हैं पता ही नहीं चलता. ನೋಡಿ ತಲೆ ಹೊದ್ದಿರೋದು ನೋಡಿ, वहाँ पर देखकर ಇವ್ರಿಗೆ ಬರ್ಲಿಲ್ಲ ಮತ್ತೆ ಬರ್ತದೆ ಕರ್ತನ ಪ್ರಾರ್ಥನೆ ಅಂತ ಎಕ್ಸಾಮ್ನರ್ ಹಂಗೆ ದಾಟ್ಕೊಂಡು ಹೋಗ್ಬಿಡ್ಬೇಕು. इनको नहीं आए तो किसको आएगा, क्योंकि एग्जाम वाले वैसे ही पार ಹಂಗ್ ಮಾಡ್ಬೇಡ್ರಿ. ऐसे मत कीजिए. ಮನೆಗೆ ಹೋಗಿ ದಯಮಾಡಿ ಅದನ್ನ घर जाकर कृपया करके उसे ಆಯ್ತಾ? सीखिए. ಈಗ अब ಕೊನೆ ಭಾಗಕ್ಕೆ ಬಂದಿದೀವಿ, ರೆಡಿ ಇದ್ದೀರಾ? आखिरी भाग में आए हैं कि आप तैयार हो. ಆಮೇನ್. आमेन. ಅಷ್ಟ್ ಹೇಳಿ ಬಿಡ್ಬೋದಿತ್ತಲ್ಲ, उतना कहकर वो छोड़ सकते ಅಷ್ಟ್ थे ಹೇಳಿ ना, ಬಿಡ್ಲಿಲ್ಲ ಅವನು. उतना कहकर उन्होंने नहीं ಆತ छोड़ा. ಮುಂದೆ 9ನೇ ವಚನದಿಂದ आगे 9वें वचन से ಒಂದು ಶಬ್ದದಿಂದ ಪ್ರಾರ್ಥನೆ ಹೇಳ್ತಾನ ಅವನು. एक शब्द से वो कहते ಹಾಗೆಯೇ. हैं ऐसे ही. ಹಾಗೆಯೇ ಅಂದ್ರೆ ऐसे ही मतलब ನಾನ್ ನಿಮಗೆ ಹೇಳೋದೇನಂದ್ರೆ, मैं तुमसे क्या कहता हूँ. ಹಾಗೆ ಅಂದ್ರೆ ಹೆಂಗೆ, ऐसे ही यानी कैसे, ಹೆಂಗೆ ಅಂತ ಮುಂದೆ ಹೇಳ್ತಾನೆ ಕೇಳ್ರಿ. कैसे कह के आगे बताता है. ಹಾಗೆ. सुनिए. ऐसे ಅದ್ರ ही. ಹಿಂದಿನ 8ನೇ ವಚನ ಹಾಕ್ರಮ್ಮ. ಇಲ್ಲ ಇಲ್ಲ ಅದಲ್ಲಮ್ಮ, ಅದು ಹಾಗೆ ಅಲ್ಲಿದಲ್ಲ, ಸಾರಿ 8ನೇ ವಚನ ನಾನು ಇನ್ನೂ 8ಕ್ಕೆ ಹೋಗ್ಬಿಟ್ಟಿದ್ರಿ. 5ನೇ ವಚನ. 5वां वचन. ನಿಮ್ಮಲ್ಲಿ ಒಬ್ಬನಿಗೆ ಸ್ನೇಹಿತನಿದ್ದಾನೆ ಎಂದು ಹೇಳೋಣ. ನಿಮ್ಮಲ್ಲಿ ಒಬ್ಬನಿಗೆ ಸ್ನೇಹಿತನಿದ್ದಾನೆ ಅಂತ ಹೇಳ್ಕೊಳ್ಳೋಣ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡೋಣ. 10 ನಿಮಿಷ ಆಯ್ತು, ನನ್ನ ಹತ್ರ ಬೇಗ ಮುಗಿಸ್. 15 ನಿಮಿಷ ಆಯ್ತು, ನಾನು 10 ನಿಮಿಷದಲ್ಲಿ ಮುಗಿಸ್ತೇನೆ, ಬೇಗ ಕೇಳಿ. 15 मिनट है, 10 मिनट में समाप्त करूंगा. सुनिएगा. ಇದು ಕರ್ತನ ಪ್ರಾರ್ಥನೆ ಕಲಿಸ್ದ. परमेश्वर के प्रार्थना को Correct? उन्होंने सिखाया. सही है. ಕಲಿಸಿದ ತಕ್ಷಣ सिखाते ही ಒಂದ್ ದಿವಸ ಮೀನ್ ತಗೊಳಿಕ್ ಹೋದೆ. एक दिन मैं मछली लेने गया. ಪಾಸ್ಟ್ ಮೀನ ತಿಂತಾರ, पास्टर जी मछली खाते हैं, ಏನ್ ತಪ್ಪಿಲ್ಲ, गलती नहीं है, ವಿಟಮಿನ್ಸ್. विटामिन है. ಹಸಿ ತಿನ್ನೋದಿಲ್ಲ ರೀ, कच्चा नहीं खाता, ಬೇಯಿಸದ उसे पकाकर खाता हूँ. ಮೀನ್ ತರ್ಲಿಕ್ಕೆ ಹೋದೆ. मैं मछली लाने के ನನಗೊಂದು 4 ಜಾತಿ ಗೊತ್ತು. मुझे 4 जाति पता है. ನಂಗೆ 4 ಜಾತಿ ಗೊತ್ತು. मुझे सिर्फ 4 जाति पता है. ಅವು ಯಾವ ಇರ್ಲಿಲ್ಲ, ನಾನು ಗೊತ್ತಿರೋ ಜಾತಿ ಯಾವ ಇರ್ಲಿಲ್ಲ. मुझे जो पता है वो कुछ भी नहीं था. ಸೊ ಅಂಗಡಿಯವನು ಹೇಳಿದ, इसलिए उन्होंने ಯಾಕಂದ್ರೆ दुकानदार ने regular कहा, customer. क्योंकि रेगुलर कस्टमर ಸಾರ್ ಏಲೇಲೋ ये ले लो. ಏನೋ ಒಂದು ಹೆಸರು ಹೇಳ್ದ. कुछ तो एक नाम उन्होंने एकदम अच्छा रहता बताया. है. बहुत अच्छा होता है. ಸೊ ನಂತರ ಕೇಳಿದೆ, उसके बाद मैंने पूछा ಮುಳ್ಳು ಬಾಳ ಇರ್ತದ? कांटे क्या ज्यादा ಅವಾಗ होते ಹೇಳ್ದ हैं? ಅವನು, तब उन्होंने ಸರ್ कहा ಮುಳ್ಳು ಇರೋದಿಲ್ಲ, इसमें कांटे नहीं होते, ನಡು ಒಂದೇ ಒಂದು ಎಲೆ ಬರ್ತದೆ. बीच में सिर्फ एक ही हड्डी Tension होता है. तगोಬೇಡ್ರಿ. आप चिंता मत ಹಂಗೆ कीजिए. ಯೇಸು ಸ್ವಾಮಿ ऐसे यीशु ಪ್ರಾರ್ಥನೆ मसीह ಹೇಳ್ದ, प्रार्थना उन्होंने ಹೇಳಿದ್ಮೇಲೆ बताया. बताने के बाद ಹೆಂಗ್ ಬೇಯಿಸ್ಬೇಕಂತ ಹೇಳ್ತಾವನೆ. उसे कैसे पकाना है वो बता रहे हैं. ಏನಂತ ಹೇಳ್ತಾನೆ, क्या कह के कह रहे ಈ हैं, ಪ್ರಾರ್ಥನೆನ ನೀವು ಹೆಂಗ್ ಬೇಯಿಸ್ಬೇಕಂದ್ರೆ, यह प्रार्थना को अब कैसे करना है. ರೆಡಿ ಇದ್ದೀರಾ? क्या आप तैयार हैं? ನಿಮ್ಮೊಳಗಡೆ ಒಬ್ಬ ಸ್ನೇಹಿತ ಇದ್ದಾನೆ ಅಂದ್ಕೊಳ್ಳಿ. आपके पास एक दोस्त है सोचिए. ಅವನು ನಡರಾತ್ರಿ ಬಂದು वो बीच रात में आकर ಬಾಕ್ಲು ಬಾರಿಸಿ, दरवाजा खटखटा ಸಾರ್ ಬಾಗ್ಲು ತೆಗೀರಿ, श्रीमान दरवाजा ನನ್ನ खोलो. ಫ್ರೆಂಡ್ ಬಂದವನೆ, मेरा दोस्त आया है. ನೀನೊಬ್ಬನೇ ನನ್ನ ದೋಸ್ತ, तुम सिर्फ एक ही मेरे ನೀನು दोस्त ಬಿಟ್ಟರೆ हो. ಊರಲ್ಲಿ ಯಾರು ದೋಸ್ತ तुम्हें ಇಲ್ಲ. छोड़कर इस गांव में कोई भी दोस्त ಅವನಿಗೆ ರೊಟ್ಟಿ नहीं ಬೇಕು, है. उसे रोटी ನಮ್ಮ ಮನೇಲಿ चाहिए. ಎಲ್ಲ ಖಾಲಿ ಆಗಿದೆ. और हमारे घर में सब कुछ खाली हो 2 चुका ರೊಟ್ಟಿ है. ಕೊಡು ಸಾಕು. 2 रोटी देना ಅವನ काफी ಸ್ನೇಹಿತ है. ಹೇಳ್ತಾನೆ, उसका दोस्त कहता है, ಕೇಳ್ತಾ ಇದ್ದೀರಾ? क्या आप सुन रहे ಅವನ हैं? ಸ್ನೇಹಿತ ಹೇಳಿದಂತೆ, उसका दोस्त ने कहा, ನಾನು ಮುಂದೆ ನೆಕ್ಸ್ಟ್ ವರ್ಷ ನನಗೆ ತೊಂದರೆ ಕೊಡಬೇಡ, मुझे दुख मत देना. ಬಾಗ್ಲ ಹಾಕೊಂಡು ಮಲ್ಕೊಂಡಿನಿ, मैं दरवाजा बंद ಮಕ್ಕಳೆಲ್ಲ करके ಮಲ್ಗ್ಯಾರ, सोया हूँ. सारे बच्चे ಒದಿರಿ सोए हैं. ಕಿರಿಕಿರಿ ಮಾಡಬೇಡ, ಸುಮ್ಮನೆ तुम चिल्ला चिल्ला कर ಸುಮ್ಮನೆ किरकिरी ಬಾಗ್ಲ मत ಬಡದ್ करना. ಬಡ ತಲೆ ನೋವ್ತಾ ಇರ್ತಾವ. दरवाजा खटखटा कर खसी दर्द मत ಒಳ್ಳೆ देना. ಎಸಿ ಹಚ್ಕೊಂಡು अच्छा एसी ಬ್ಲ್ಯಾಂಕೆಟ್ डालकर ಹಚ್ಕೊಂಡು ಮಲ್ಕೊಂಡಿನಿ. बिस्तर ओढ़कर मैंने सोया है. ಹಲೋ, ಈಗ ನಾ ಬ್ಲ್ಯಾಂಕೆಟ್ ತೆಗೆದು ಎದ್ದು ಹೊರಗೆ ಬರೋದಿಲ್ಲ, अब कंबल निकाल कर मैं बाहर मक्कल कर मलकोंड नहीं. बच्चे सोए हुए ಬಾಗ್ಲ हैं. ಬಾರಿಸೋದು ನಿಲ್ಲಿಸ್. दरवाजा खटखटाना ಎಲ್ಲರೂ बंद ಹೇಳ್ತಾರೆ. करना और सब उठ ಹಲೋ, जाएंगे. ನಾವು ಧಾರವಾಡದವ್ರಿ, हम धारवाड़ वाले हैं. ಅರ್ಥ ಆಯ್ತಾ? आप समझ ಕೇಳ್ತಾ रहे ಇದ್ದೀರಾ? हैं? क्या आप सुन Okay. रहे हैं? ಆಮೇಲೆ आमेन. ಅವನ್ ಬಿಡ್ಲಿಲ್ಲ, उसने नहीं ಮತ್ತೆ छोड़ा. ಬಾಗ್ಲ फिर ಬಾರಿಸಿದ್ನಂತೆ. से दरवाजा उसने ಎಲ್ಲಿ ಮಠ खटखटाया. ಬಾರಿಸಂದ್ರೆ यहाँ तक उसने ನಿನ್ ಕಿಡ್ನಿ खटखटाया. ಸಿಗು ಮಠ ಬಾರಿಸೋದು ನಿಲ್ಲಿಸ್ಬೇಡ. तुम्हारा किडनी मिलने तक ಏಸು बचाना ಹೆಂಗ್ मत ಪ್ರಾರ್ಥನೆ रोकिए. ಬಾರಿಸಂದ್ರೆ यीशु ನಿನ್ मसीह ने ಬೆಕ್ರು कैसे ಸಿಗು ಮಠ प्रार्थना ಬಿಡಕ್ किया? ಹೋಗ್ಬೇಡ. तुम्हारा चमत्कार ಒಂದು मिलने ಉಪವಾಸದಿಂದ तक ಆಗದೆ ಹೋದ್ರೆ एक उपवास से ನಿನ್ನ नहीं ಲಿವರ್ होता है ಹೊಸ तो ಲಿವರ್ ಸಿಗು ಮಠ ಬಾರಿಸೋದು आपका ನಿಲ್ಲಿಸ್ಬೇಡ. नया लिवर मिलने तक आप बचाइए, मत रोकिए. ಬಾರಿಸು, खटखटाइए. ಕಟ್ಕಟಾಯಿಯೇ. खटखटाइए. ಯಾಕಂದ್ರೆ ಇದಾದ್ಮೇಲೆ ಹೇಳ್ತಾನೆ, इसके बाद वो कहते हैं तट्टिरी. खटखटाइए. ನಿನಗೆ ತೊರೆಯುವುದು. तुम्हें खुलाएगा. तट्टದ. उसने तट्टದ. खटखटाया. उसने खटखटाया. ಅವ್ನು ಹೋಗ್ಲಿಕ್ಕೆ ರೆಡಿ ಇಲ್ಲ, जाने के लिए तैयार ಇವನು नहीं है. ಏಳ್ಲಿಕ್ಕೆ ರೆಡಿ और ಇಲ್ಲ, ये उठने के लिए तैयार ಅವನು नहीं ಹೋಗ್ಲಿಕ್ಕೆ है. ರೆಡಿ ಇಲ್ಲ, जाने के लिए तैयार ಇವನು नहीं है. ಏಳ್ಲಿಕ್ಕೆ ರೆಡಿ और ये ಇಲ್ಲ. उठने के लिए तैयार नहीं है. ಕೇಳಿದ್ರಾ? क्या आपने सुना? Number 1, पहला चीज, he is in hurry to give you. वो जल्दी में है आपको देने के ನಿನಗೆ लिए. ಕೊಡ್ಲಿಕ್ಕೆ ಅವಸರ ಉಳ್ಳವನಾಗಿದ್ದಾನೆ. आपको देने के लिए वो जल्दी में ಕೊಡ್ಲಿಕ್ಕೆ है. ಅವಸರ ಇದೆ ಅಂದ್ರೆ अगर देने के
प्रार्थनाएं ಟೀ ಕುಡಿತಾ ಖೋರಲರಲಬ ರಬಲಬ ಶಂದಲರಲಬ ನಡೀತದೆ. आप चाय पीते पीते करते हो ಇನ್ನು चलेगा ಕೆಲವು ಪ್ರಾರ್ಥನೆಗಳು और थोड़े से प्रार्थनाएं ಪ್ರಲಬ ಶಂದಲರಲಬ ಶಿಖಿರಿಯಲರಲಬ ಬಾಬ ಹೋಗಿ ಕೆಲಸ ಮಾಡಿ 2 ತಾಸು ಕೆಲಸ ಮಾಡಿ ಮತ್ತೆ ಬಂದು ಶಂದಲರಬ ನಡೀತದೆ. ये चलेगा ಆದ್ರೆ लेकिन ಸ್ನೇಹಿತ ಬಂದವನೇ दोस्त आया है ಹೊಟ್ಟೆ ಹಸ್ತಿದೆ, भूख लग रहा है ನಾಚಿಕೆ ಹೋಗುವ ಸಮಯ ಬಂದಿದೆ, शर्म छोड़ने वाला समय आ चुका है ನಾಚಿಕೆ ಹೋಗ್ತದೆ, शर्म जाएगा ಪ್ರಾಣ ಹೋಗ್ತದೆ, जान जाएगा ಜೀವನ ಹೋಗುವ ಪರಿಸ್ಥಿತಿ ಇದೆ. जीवन जाने वाला हालत ಅವಾಗ है ಖೋರಲರಲಬ ನಡೆಯೋದಿಲ್ಲ. तब ऐसा प्रार्थना नहीं चलेगा ನಮ್ದಲಬ ರಬಲಬ ರಬಲಬ ಶಂದಲಬ ರಬ ನಡೆಯೋದಿಲ್ಲ. ऐसा प्रार्थना ಆ नहीं ಸಮಯ चलेगा ಎಂತದಂದ್ರೆ वह समय किस तरीके ಎಲ್ಲ का है ನಿನ್ನ ಮೊಬೈಲ್ तुम्हारा सारा ನಿನ್ನ मोबाइल 2 ದಿನ तुम्हारा 2 दिन ಪ್ರಾರ್ಥನೆ ಮಾಡ್ತಾ ಇದ್ದೆ. प्रार्थना कर रहा था ಯಾರಿಗೆ ರೆಗ್ಯುಲರ್ ಮೆಸೇಜ್ ಕಳಿಸ್ಬೇಕು जिसको रेगुलर मैसेज और भेजना ಹೇಳಿದೆ, था उनसे मैंने कहा ಅಪ್ಪ, सुनो ಅವ್ವ सुनो ಕೇಳ್ರಿ, सुनो ಮಧ್ಯಾಹ್ನ 7 ಗಂಟೆವರೆಗೂ दोपहर के 2 बजे ನನ್ನ तक ಪ್ರಾರ್ಥನೆ ಇರ್ತದೆ. मेरा प्रार्थना रहता मोबाइल है ಇರೋದಿಲ್ಲ. मोबाइल नहीं रहेगा ನಂತರ ಮಾತಾಡ್ತೀನಿ. उसके बाद में बात करूंगा ಏರೋಪ್ಲೇನ್ ಮೋಡ್ एरोप्लेन मोड में ಕಬರ್ಡ್ डालकर ಹಾಕಿ ಮುಚ್ಚಿ. कबर्ड में डालकर बंद करके ಆಮೇನ್ आमेन ನೆಕ್ಸ್ಟ್ 4 ಅವರ್ಸ್ अगला 4 ಮುಂದಿನ घंटा 4 ತಾಸು अगला 4 घंटा ಶಂದಲದ ರಬ ಶಂದಲದ ರಗದಲಬ ಶಂದಲಬ ರಬಲಬ ಪ್ರಾರ್ಥನೆ. प्रार्थना ಆಮೇನ್ आमेन ತಟ್ಟಬೇಕು. खटखटाना ಯೇಸು है ಹೇಳ್ದ, यीशु मसीह ने कहा ತಟ್ಟಿರಿ, खटखटाओ ತಟ್ತಾ ಇರಿ. खटखटाते रहो ಅಲ್ಲೊಂದು ವಚನ ಬಹಳ ಸುಂದರವಾಗಿದೆ. वह वचन बहुत सुंदर तरीके से ಏನಂತ लिखा ಹೇಳ್ತಾನೆ गया ನೋಡ್ರಿ. है क्या क्या कहता है दोस्त सुनो ನಾನು ಎದ್ದು ನಿನಗೆ ಕೊಡೋದು ಹಾಕುವುದಕ್ಕಿಲ್ಲ ಅಂದು ಒಳಗಿನಿಂದ ಏನಮ್ಮ ಉತ್ತರ ಕೊಟ್ಟರು ಕೊಟ್ಟೆ ಕೊಡ್ತಾನೆ ಅಂತ ಹೇಳಿಲ್ಲ. ತಿಳಿಲಿಲ್ಲ ಅಲ್ಲ. ಲಾಸ್ಟ್ 5 ಮಿನಿಟ್ಸ್ ಹೋಗ್ತಾ ಇದೆ ಕೇಳಿ. आखिरी 5 मिनट जा रहा है ಏನ್ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿ? यीशु मसीह क्या कह रहे हैं ಅವನು ಒಳಗಡೆಯಿಂದ वो अंदर से ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಹೇಳ್ಬಹುದು. मैं नहीं दे सकता कि कह सकता है ಅಂದ್ರೆ उसका मतलब ಕೆಲವೊಂದು ಪ್ರಾರ್ಥನೆ थोड़े से प्रार्थनाएं ತಡ ಆದ್ರೂ ಆಗ್ಬಹುದು, वो देर हो सकते ಆದ್ರೆ हैं ತಡ ಆಗ್ತದೆ ಅಂತ ಹೇಳಿಲ್ಲ. लेकिन देर होगा कि उन्होंने नहीं कहा ಯಾರಿಗಾದ್ರೂ ಅರ್ಥ ಆಗ್ತದೆ? क्या कोई समझ पा रहा है ಹೇಳಿದ್ರು ಹೇಳ್ಬಹುದು. वो कह सकते हैं ಹಂಗ ಹೇಳಿದ್ರಂದ್ರೆ ऐसे कहेंगे तो ನೀನ್ ಬಿಡ್ಬೇಡ. आप मत छोड़िए ಅವ್ರಿಗೆ ಸಿಕ್ತು, उन्हें मिला ನನಗಿನ್ನೂ ಸಿಕ್ಕಿಲ್ಲ. मुझे अभी नहीं मिला ಅವ್ರ ಸಭೆ ಬೆಳೀತು, उनका कलीसिया ನಂದು बढ़ा, ಬೆಳಿಲಿಲ್ಲ मेरा नहीं ಅಂತ बढ़ा ಕುತ್ಕೋಬೇಡ. ऐसे कहकर मत बैठ जाइए खटखटाते रहिए ಯಾರಾದ್ರೂ ಹೇಳಿ ತಟ್ತಾ कोई तो कहिए खटखटाते ಯಾರಾದ್ರೂ रहिए ಹೇಳಿ ತಟ್ತಾ कोई तो ಇರು. कहिए खटखटाते ಯಾರಾದ್ರೂ रहिए ತಟ್ತಾ ಇದ್ರೆ. कोई तो कहिए खटखटाते ಯಾರಾದ್ರೂ रहिए ತಟ್ತಾ ಇರು. कोई तो कहिए खटखटाते ಆಮೆನ್. रहिए आमेन ಸ್ನೇಹದ ನಿಮಿತ್ತವಾಗಿ ಎದ್ದು ಕೊಡದೇ ಇದ್ರು दोस्ती की वजह से उठकर नहीं देगा तो भी ಅವನ ಕಾಟದ ದೆಸೆಯಿಂದ ಎದ್ದು ಒಂದಲ್ಲ ಎರಡಲ್ಲ ಮೂರಲ್ಲ ಅವನು ಕೇಳಿದಷ್ಟು ನಂಬರ್ 1 पहला चीज ಕೊಡೋದಕ್ಕೆ ಅವನಿಗೆ ಬಹಳ ಅವಸರ. उसे देने के लिए बहुत Number जल्दी है 2 दूसरा चीज ಪ್ರಾರ್ಥನೆ ತುಟಿಗಳು ಶುದ್ಧವಾಗಬೇಕು. प्रार्थना के होठ शुद्ध होना है ಪ್ರಾರ್ಥನೆ ತುಟಿಗಳು ಶುದ್ಧವಾಗಬೇಕು. प्रार्थना के होठ शुद्ध होने हैं Number 3 तीसरा चीज ಹಠ ಹಿಡಿದು ಕೇಳಬೇಕು. जिद पकड़ कर मांगना है ಆಮೆನ್ आमेन ಆಮೆನ್ आमेन ಆಮೆನ್. आमेन ಯಾರಿಗಾದ್ರೂ ಅರ್ಥ ಆಗಿದ್ರೆ ಒಂದ್ಸರಿ अगर ಆಮೆನ್ कोई ಅಂತ. समझा है तो आमेन कहिएगा ಈ ವರ್ಷ यह साल ಹೆಚ್ಚಾದದನ್ನ ಕೈಕೊಳ್ಳೋದು. बहुत सारा कटनी करने वाला समय है ಅವನು ಆಗೋದಿಲ್ಲ ಅಂತ ಉತ್ತರ ಕೊಟ್ಟರು ಕೊಡಬಹುದು. नहीं होगा क्योंकि वो उत्तर दे सकता है ಯೇಸು ಹೇಳ್ತಾ ಇದ್ದಾನೆ यीशु मसीह कह रहे हैं ಕೊಡ್ತಾನೆ ಅಂತ ಹೇಳಿಲ್ಲ, मैं दूंगा कि नहीं ಹಂಗ ಉತ್ತರ कहा ಕೊಡಬಹುದು. ऐसे उत्तर दे सकता है ಆದ್ರೆ ನೀನೇನ್ ಮಾಡ್ಬೇಕು? लेकिन आपको क्या करना है ಬಿಟ್ಟೆದ್ದು ಹೋಗಂಗಿಲ್ಲ, छोड़कर चला जाना नहीं ಇನ್ನೂ ಜೋರಾಗಿ ತಟ್ಟಬೇಕು. और भी जोर से खटखटाना है ಮೊದ್ಲು ಕೈಯಿಂದ ತಟ್ರಿ. पहले हाथ से खटखटाए ಆಗುದಿಲ್ಲ ಅಂದ್ರೆ नहीं होता है तो ನಿಮ್ ಕೈಯಲ್ಲಿರುವಂತ ರಿಂಗ್ಲಿಂದ ತಟ್ರಿ. आपके हाथ में रहने वाले रिंग से आप खटखटाइए ಇನ್ನೂ ಆಗುದಿಲ್ಲ ಅಂದ್ರೆ फिर भी नहीं होता है ಕೆಳಗಡೆ ಒಂದು तो ಕಲ್ಲು ಎತ್ಕೊಂಡ್ರಿ, नीचे एक पत्थर ಕಲ್ಲು उठाइए ತಗೊಂಡು ತಟ್ರಿ. पत्थर से लेकर खटखटाइए ಇನ್ನೂ ಆಗೋದಿಲ್ಲ ಅಂದ್ರೆ फिर भी नहीं होता है तो ಒಂದ್ ಕಟ್ಗಿ ತಗೊಂಡ್ಬರ್ರಿ. एक लकड़ी लीजिए ಕಟ್ಗಿ ತಗೊಂಡ್ ಧನಾದನ್ ಕೊಟ್ರಿ. लकड़ी लेकर जोर से खटखटाइए ಒಂದು एक तो ಒಳಗಿಂದ ಗನ್ ತಗೊಂಡ್ ಬಂದಂಗ ಶೂಟ್ ಮಾಡು, अंदर से गन लेकर आकर मुझे ಇಲ್ಲ शूट ಅಂದ್ರೆ कर ಬಾಗಿಲು देना ತೆರೆದು ಕೇಳಿದ್ದನ್ನ ನನಗೆ ಕೊಡು. नहीं तो दरवाजा खोलकर जो मांग रहा
ದೇವ್ರು ಹೇಳ್ದ परमेश्वर ने कहा ಈ ವರ್ಷ यह साल ಆದಿಕಾಂಡ उत्पत्ति ವಾಗ್ದಾನ ಯಾವುದು? वायदा क्या है? ಆದಿಕಾಂಡ उत्पत्ति का पुस्तक 26:3 ಇದೇ ದೇಶದಲ್ಲಿ ವಾಸವಾಗಿರ इसी देश में वास करना, ನಾನು मैं ನಿನ್ನೊಂದಿಗಿರುವೆನು, तुम्हारे संग रहूंगा ನಿನ್ನನ್ನು और तुम्हें ಆಶೀರ್ವದಿಸುವೆ. आशीष ಯಾರಾದ್ರೂ दूंगा। ಹೇಳ್ತೀರಾ? क्या कोई ನಾನು कहेंगे मैं ಮುಂದೆ ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಆಶೀರ್ವದಿಸುವೆನು. ಈ ವರ್ಷ ಬಿಡಬಾರ್ದು ಅದನ್ನ. यह साल उसे नहीं छोड़ना है। ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಒಬ್ಬರು ರಕ್ಷಕ ರಕ್ಷಕ ನೀನೇನೆ ನನ್ ಬಲವು, ನೀನೇ ನಡಗುವ ಸ್ಥಾನವು, ನೀನೇ ನಿಜವಾದ ದೇವನು, ಮೊಣಕಾಲು ನಮಿಸುವೆನು. ಯೇಸು ಸರ್ವಶಕ್ತನು ನೀನು, ಮರಣವನ್ನೇ ಜಯಿಸಿದ ವೀರನು, ಸರ್ವವನ್ನೇ ಆಳುವ ಯೋಧನು, ನಿನಗೆ ಸಾಟಿಯಿಲ್ಲ. Come on, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸ್ರಿ ಕೆಲವರು. ರಕ್ಷಕ ನೀನೇನೆ ನನ್ನ ಆತನ ಬೆಂಕಿ ನಿನ್ನ ಆವರಿಸಿಕೊಳ್ಳಲಿ. ओ ताकि आप पर उतर आए, ನಡಗುವ ಸ್ಥಾನವು ನೀನೇ ನಿಜವಾದ ದೇವನು, ಮೊಣಕಾಲು ಪ್ರಿನಮಿಸುವೆನು. ಯೇಸು ಶಂದಲಾರಿಯಲಲಬ ಸಂದಲದು ಯೇಸು ಯೇಸು ನೀನೇ ನನ್ನ ದೇವರು. ಯೇಸು ಒಂದು ಸಾರಿ ಎಲ್ಲರ ಕರಗಳ ಮೇಲೆ एक ಕೆತ್ತೋಣ. बार सब अपने हाथों को ऊपर उठाएंगे, ಪ್ರತಿಯೊಬ್ಬರು ನಮ್ಮ ಕರಗಳನ್ನು ಕರ್ತನ ಕಡೆಗೆ ಚಾಚುವುದಾಗಿದ್ರೆ सब अपने हाथों को परमेश्वर की ओर उठाएंगे तो ನಮ್ಮ ಐಕ್ಯತೆಯನ್ನ हमारे एकता ನಮ್ಮ को, ಒಂದೇ ಮನಸ್ಸನ್ನ हमारे एक ही मन ಆತನ को ಮುಂದೆ ಕರಗಳನ್ನು ಎತ್ತಿ ಪ್ರದರ್ಶಿಸೋಣ. उनके सामने हाथों को उठाते हुए प्रदर्शित ಮತ್ತು ಮುಂದಿನ करेंगे 30 ಸೆಕೆಂಡ್ಗಳು और आगे ಎಲ್ಲರೂ आने वाले ಕಣ್ಣುಗಳನ್ನು 30 ಮುಚ್ಚಿಕೊಂಡು सेकंड सब अपने आंखों को अन्य बंद ಭಾಷೆಯಲ್ಲಿ कर ಪ್ರಾರ್ಥಿಸೋಣ. अन्य भाषा में प्रार्थना ನಿಮ್ಮ करेंगे। ಕೈ ಕೆಲಸಗಳ ಮೇಲೆ आपके हाथ के कामों के ಅಭಿವೃದ್ಧಿ ऊपर ಬರುವುದನ್ನು ನಾನು ನೋಡ್ತಾ ಇದ್ದೇನೆ. अभिवृद्धि आते हुए मैं देख रहा हूँ। ಶಂತಲಾರಲಬ ಶಂದಲಾರಲಬ ರಬಲಬ ರಶಕೆರೆಬೆ ಅನ್ಯ ಭಾಷೆಗಳು ಹೇಳಿ. अन्य भाषा में ಮುಂದಿನ प्रार्थना ಕೆಲವು कीजिए। 30 ಸೆಕೆಂಡ್ಗಳು आगे ಮಾತ್ರ आने वाले 30 ಅನ್ಯ सेकंड ಭಾಷೆಗಳು तक ಹೇಳಿ. अन्य भाषा में ನಿಮ್ಮ प्रार्थना ಸೇವೆಗಳ कीजिए। ಮೇಲೆ, आपके सेवकाई के ನೀವು ऊपर, ಕಟ್ತಾ ಇರುವಂತಹ ಮನೆಯ ಮೇಲೆ, आप बांधने वाले घर के ನೀವು ऊपर, ಕಟ್ತಾ ಇರುವಂತಹ ಬಿಸ್ನೆಸ್ ಮೇಲೆ, आप बांधने वाले बिजनेस के ಓ ऊपर, ರಮನ ಕಲರಲಬ ಶಂದಲರಬ ನೀವು ಸಾರುವ ಸುವಾರ್ತೆಯ ಮೇಲೆ, आप बताने वाले सुसमाचार ನೀವು के ಪ್ರಾರ್ಥಿಸ್ತಾ ऊपर, ಇರುವಂತಹ ಜನರ ಮೇಲೆ, आप प्रार्थना करने ನಿಮ್ಮ वाले लोगों के ಕುಟುಂಬದವರ ऊपर, ಮೇಲೆ, आपके परिवार के ऊपर, Come on, come on, come on. ಆ ಬೆಂಕಿ ಎದ್ದೇಳಲಿ. ಆ ಬೆಂಕಿ ಎದ್ದೇಳಲಿ. वह आग उठे। Zikarala barabala barala bashandala barakatla yandala barala baba baba barabala barala baba 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 Oriana mana 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 barabala
la baba shandala baragala barabala barala baba o rikalara la barabara bala barabala barabara e rendelende rendelende basikara bala barabala o rikala baraba ಆ ಬೆಂಕಿಯಿಂದ ನನ್ನ ತುಟಿಗಳನ್ನು ಶುದ್ಧೀಕರಿಸು ಸ್ವಾಮಿ परमेश्वर उस ನಿನ್ನ आग से ಪವಿತ್ರ मेरे होठों ಆತ್ಮನ को शुद्ध ಬೆಂಕಿಯಲ್ಲಿ करना। ನನಗೆ ದೀಕ್ಷಾಸ್ನಾನ ಕೊಡು आपके पवित्र आत्मा के अग्नि में मुझे बपतिस्मा ಸಿಕರಲ देना। ಬರಬಲ 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 ಮನ 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 ಕರಳ ಬಾಬಾ 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 ಓ ರಬಲ ಬರಬಲ 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 ಬರಬ ಶಂದಲ ಬರ ಕತ್ಲರ ಯಾಂದ ಏ ರಂದಲ ಮಂದರ ಬಲ ಬರಬಲ ಬರಬಲ ಬರಬ ಶಂದಲ ಬರಗಲ ಬರಬ ಓ ರಿಯಾನ ಮನಂದಳ ಬಾಬಾ ಬಾಬಾ ಬರಬಲ ಬರಬಲ ಬಾ ಓ ರಕಲ ಬರಬಲ 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 ಬಾ ಏ ರೆಂದಲೆ ದೆರೆ ನೆಕೆತೆರೆ ಬೆರೆ ಯಾರಬ ಏ ರೆಂದಲೆ ನೆಕೆತೆರೆ ಬೆರೆ ಯಾರಲಬ ಎಂದರೆಂದಲೆ ಕತ್ತಲ ಬರಬಲ ಬರಬ ಏ ರೆಂದಲೆ ಯಾರಬ ಶಿಖಿರಿ ಬೆರೆ ಯಾರಲ ಬರಬಲ ಬಾ ಎಲ್ಲ ಘನತೆ सारा ಎಲ್ಲ आदर, ಮಹಿಮೆ सारा महिमा, ಎಲ್ಲ ಆರಾಧನೆ सारी आराधना ಒಡೆಯ मालिक ನಿನ್ನೊಬ್ಬನಿಗೆ ಸಲ್ಲಲ್ಪಡ್ಲಿ सिर्फ आप ही को मिले, ಯಾಕಂದ್ರೆ ನಿನ್ನೊಬ್ಬನಿಗೆ ಯೋಗ್ಯನಪ್ಪ क्योंकि आप अकेले ही योग्य हो। ಘನತೆಯು ನಿನ್ನೊಬ್ಬನಿಗೆ सारा आधार आप ही ಸ್ತುತಿಯು को, ನಿನ್ನೊಬ್ಬನಿಗೆ स्तुति भी आप ही को। ನಾವು ಹೊರಡು ಹೋಗೋದಕ್ಕಿಂತ ಮುಂಚೆ हम बाहर